ಸೊ ಕಳೆದ ಬಾರಿ ನಾವು CRPC ಅನ್ನ ಮಾಡ್ತಾ ಇದ್ದು, ಅದರ ಒಂದು ಪಕ್ಷಿ ನೋಟವನ್ನ ನಾವು ತಿಳ್ಕೊಂತಾ ಇದ್ವಿ. ಸೊ ಇವತ್ತಿನ ಒಂದು ಏನು ತರಗತಿಯಲ್ಲಿ ಆ ಒಂದು ಪಕ್ಷಿಯ ನೋಟ ಮುಂದುವರಿತದೆ. ಸೊ ಈ ನಿಟ್ಟಿನಲ್ಲಿ ಕಳೆದ ಒಂದು ಸಂಚಿಕೆಯಲ್ಲಿ ನಾವು ಏನು CRPC ಅನ್ನ ಸೆಕ್ಷನ್ 125 ಸೆಕ್ಷನ್ 154 ಬಗ್ಗೆ ಹೇಳ್ತಾ ಇದ್ವಿ. ಸೊ FIR ಇಸ್ ಎ ಸಬ್ಸ್ಟ್ಯಾಂಟಿವ್ ವ್ಯಾಲ್ಯೂ ಆಫ್ ಎವಿಡೆನ್ಸ್. ಹೌದು, FIR ಅನ್ನೋದು ಮೂಲಭೂತವಾದಂತ ಒಂದು ಸಾಕ್ಷ್ಯ ಆಗ್ತದ ಅಂತ ಪ್ರಶ್ನೆ ಉಂಟಾಗ್ತದೆ. ಈ ನಿಟ್ಟಿನಲ್ಲಿ FIR though it is a substantive piece of evidence, but at the time of pronouncing the judgment, it only corroborates the other factual evidence, not the entirety ಅಂತ ಹೇಳ್ತೀವಿ. ಅಂದ್ರೆ FIR ನಲ್ಲಿ ದಾಖಲಾದಂತ ಏನು ಪ್ರಥಮ ವರ್ಧಮಾನ ವರದಿಯು ಕೇವಲ ಒಂದು ಪುಷ್ಟಿಯನ್ನ ಕೊಡುತ್ತೆ ಹೊರತು ಅದು ಸಂಪೂರ್ಣ ಮಾಹಿತಿಯನ್ನ ಕೊಡೋದಿಲ್ಲ. ಸೊ ಒಂದು ಅಪರಾಧವನ್ನ ಮಾಡಿದಾನೆ ಅಂತ ಮಾಡಿದಾನೆ ಅಂತ ಹೇಳಿ ರುಜುವಾತು ಪಡಿಸೋ ಏನು ಸರ್ಕಾರಿ ಅಭಿಯೋಜಕರು ಅದನ್ನ ರುಜುವಾತು ಪಡಿಸ್ತಾರೆ, ಸರ್ಕಾರ ರುಜುವಾತು ಪಡಿಸ್ತದೆ. ಅಂತ ಸಂದರ್ಭದಲ್ಲಿ ಎಲ್ಲಾ ಸಾಕ್ಷಿಗಳನ್ನು ಸಹ ತಗೋಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಾಂದರ್ಭಿಕ ಸಾಕ್ಷಿ ಇರ್ಬೋದು, ನೇರ ಸಾಕ್ಷಿ ಇರ್ಬೋದು, ಡೈರೆಕ್ಟ್ ಎವಿಡೆನ್ಸ್ ಇರ್ಬೋದು, ಯಾವುದೇ ಎಲ್ಲಾ ಒಂದು ಎವಿಡೆನ್ಸ್ ಗಳು ಇರ್ಬೋದು, ಆ ಎಲ್ಲಾ ಎವಿಡೆನ್ಸ್ ಗಳನ್ನ ತುಲನೆಯನ್ನ ಮಾಡ್ಲಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ಈ ಒಂದು ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಕ್ಷನ್ 154 ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೆಕ್ಷನ್ 154 ಅಡಿಯಲ್ಲಿ ಏನು FIR ದಾಖಲಾದಂತ ಸಂದರ್ಭದಲ್ಲಿ ಆ FIR ಮೇಲೆ ಇನ್ವೆಸ್ಟಿಗೇಷನ್ ಅನ್ನ ನಾವು ಸೆಕ್ಷನ್ 156 ಅಡಿಯಲ್ಲಿ ನಾವು ನೋಡ್ತೀವಿ. ಆ ಸೆಕ್ಷನ್ 156 ಅಡಿಯಲ್ಲಿ ಪೊಲೀಸ್ನವ್ರಿಗೆ ಯಥೇಚ್ಛವಾದಂತ ಒಂದು ಪವರ್ಸ್ ಅನ್ನ ಸುಪ್ರೀಂ ಕೋರ್ಟ್ ಸಾಕಷ್ಟು ತೀರ್ಪುಗಳಲ್ಲಿ ನೀಡಿದೆ. ಸೆಕ್ಷನ್ 150 ಯಾಕೆಂತಂದ್ರೆ ನ್ಯಾಯಾಧೀಶರು ಬಂದು ಪೊಲೀಸ್ನವ್ರು ಮಾಡುವಂತ ಇನ್ವೆಸ್ಟಿಗೇಷನ್ ನ ಮಾಡ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸುಪ್ರೀಂ ಪವರ್ಸ್ ಅನ್ನ ಸುಪ್ರೀಂ ಕೋರ್ಟ್ ಆಯ್ತು, ವಿ ವಿಲ್ ಗಿವ್ ಯು ಫುಲ್ ಹ್ಯಾಂಡ್ ಟು ಇನ್ವೆಸ್ಟಿಗೇಟ್ ಇಂಟು ದಿಸ್ ಮ್ಯಾಟರ್, ಇಂಟು ದ ಮ್ಯಾಟರ್. ಸೊ ಯು ಕ್ಯಾನ್ ಕಂಡಕ್ಟ್ an inquisitorial process. You can follow the inquisitorial process, which includes a kind of a coercive methods to dig out the truth ಅಂತ ಹೇಳ್ತೀವಿ. ದಿ ಫಂಕ್ಷನ್ ಆಫ್ ದಿ ಜಡ್ಜ್, ಒಬ್ಬ ನ್ಯಾಯಾಧೀಶನ ಫಂಕ್ಷನ್ ಏನು ಅಂತ ಪ್ರಶ್ನೆ ಏನಾದ್ರು ಕೇಳಿದ್ರೆ ಪ್ಲೀಸ್ ನೀವು ಹೇಳ್ಬೇಕು, ಸತ್ಯವನ್ನ ಹುಡುಕುವಂಥದ್ದು, ಟು ಅಸರ್ಟೈನ್ ದ ಟ್ರೂತ್ ಇನ್ ದ ಫ್ಯಾಕ್ಚುಯಲ್ ಕೇಸ್ ಆರ್ ದ ಕೇಸ್ ಆನ್ ಹ್ಯಾಂಡ್ ಅನ್ನೋದು ಇಟ್ ಈಸ್ ದ So we'll continue with the further provisions. So I'm going to share the Bear Act, which is very important for the purpose of our understanding in knowing the entire this criminal manual, which is set for administration of criminal justice. ಈ criminal justice in a system ಅನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ we need to go with the provisions. Why? Because this provision only can help us for the proper understanding the judicial process. Judicial process ಅಂತ ನಾವು ಕರಿತೀವಿ. judicial process, ಆ judicial process ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ provisions ಅನ್ನ ನೋಡ್ಬೇಕು. I am going to share the Bear Act. Share the Bear Act. Are you seeing this, sir? So this criminal procedure code, which is helpful for the civil judges examination, at the same time this is a common subject for the district judge examination also.
So here, so we were discussing in the last session, section 156. ನೋಡಿ section 156 ಬಗ್ಗೆ ತಿಳ್ಕೊತಾ ಇದ್ವಿ. section 156. So here, section 156 come across in the chapter 12 of the CRPC. ನೋಡಿ ಇಲ್ಲಿ section 156, police power to investigate cognizable cases ಅಂತ ಹೇಳ್ತಾರೆ. So in case of non-cognizable cases, here the police has to take the permission. Sir, PSCR ಅನ್ನ ಹಾಕ್ತಾರೆ, ಸರ್ NCR ಅನ್ನ ಮಾಡ್ತಾರೆ. ನಾನು ಸ್ಟೇಷನ್ಗೆ ಹೋಗ್ತೀನಿ, ಸ್ಟೇಷನ್ಗೆ ಹೋಗ್ಬಿಟ್ಟು ನಾನು ಒಬ್ಬ ವ್ಯಕ್ತಿ ಮೇಲೆ ಕಂಪ್ಲೇಂಟ್ ಅನ್ನ ಕೊಡ್ತೀನಿ. ಏನಂತ ಕಂಪ್ಲೇಂಟ್ ಕೊಡ್ತೀನಿ ಅಂದ್ರೆ, ಇವನು ನನ್ನ ಪಕ್ಕದ ಮನೆಯಲ್ಲಿ ವಾಸ ಮಾಡುವಂತವನು ನನ್ನ ಮನೆಯ ಒಂದು ಮುಂಭಾಗದಲ್ಲಿ ಕಸವನ್ನು ಹಾಕ್ತಾ ಇದ್ದಾನೆ. ಕಸವನ್ನು ಹಾಕ್ತಾ ಇರೋದ್ರಿಂದ ನನಗೆ ಇದರಿಂದ ತೊಂದರೆ ಆಗ್ತಾ ಇದೆ, ಇವನ್ ಮೇಲೆ FIR ಮಾಡಿ ಸರ್ ಅಂತ ಹೇಳಿದೆ. ಅದಕ್ಕೆ ಪೊಲೀಸರು ಹೇಳಿದ್ರು, ಇದಕ್ಕೆಲ್ಲ FIR ಮಾಡಕ್ ಬರಲ್ರಿ, ಇದಕ್ಕೆಲ್ಲ FIR ಮಾಡ್ಲಿಕ್ಕೆ ಬರಲ್ಲ. ಸೊ ನಾವು ಒಂದು NCR ಅನ್ನ ಮಾಡ್ಕೊಡ್ತೀವಿ. ಸೊ ಆಪೋಸಿಟ್ ಪಾರ್ಟಿಯನ್ನ ಕರೆಸಿ ಒಂದು NCR ಅನ್ನ ಮಾಡಿದ್ರು. NCR ಅನ್ನ ಮಾಡಿದ ನಂತರ ಏನಾಯ್ತು, ಪೊಲೀಸ್ನವರು ಆ NCR ಬೇಸಿಸ್ ಮೇಲೆ FIR ಮಾಡ್ಬೋದಾ ಅಂತ ಪ್ರಶ್ನೆ. ಇವನ್ ಹೇಳ್ತಾನೆ, ನೋಡಿ ಬರೀ ಕಸ ಹಾಕಿದ್ರೆ ಏನು ಅಂತ, ಕಸ ಹಾಕಿದ್ರೆ ಬೇರೆ ಮಾತು, ಆದ್ರೆ ಕಸದ ಜೊತೆ ಏನಿರುತ್ತೆ ಅಂದ್ರೆ ಅಲ್ಲಿ ಕೆಲವೊಂದು ಡ್ರಗ್ಸ್ ಪ್ಯಾಕೆಟ್ ಸಹ ಸಿಕ್ಕಿದೆ. ಆ ಕಸದ ಜೊತೆ ಡ್ರಗ್ಸ್ ಪ್ಯಾಕೆಟ್ ಸಹ ಸಿಕ್ಕಿದೆ. ಹಂಗಾಗಿ ಸೊ ಆ ಡ್ರಗ್ಸ್ ಏನಿದೆ ಹಾರ್ಮ್ಫುಲ್ ಆಗಿದೆ. ಸೊ ಅದರಿಂದ ನಮ್ಗೆ ಅನುಮಾನ ಇದೆ, ಅವನು ಡ್ರಗ್ ರಾಕೆಟಿಂಗ್ ಅಲ್ಲಿ ಇದ್ದಾನೆ. ಆ ಕಸದ ಜೊತೆಗೆ ಬೇರೆ ಬೇರೆದೆಲ್ಲ ಮಾಡ್ತಾ ಇದ್ದಾನೆ, ಬೇರೆ ನಮ್ಗೆ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಅದು ಆ ಡ್ರಗ್ಸ್ ಅನ್ನ ಎಸೆಯುವಂಥದ್ದು ಅಥವಾ ಯಾವುದೋ ಒಂದು ಎಕ್ಸ್ಪ್ಲೋಸಿವ್ ಅನ್ನ ಇಡುವಂಥದ್ದು, ಅಂತ ಸಂದರ್ಭದಲ್ಲಿ ಅದ್ರ ಮೇಲೆ ಕಾನೂನಿನ ಅಡಿಯಲ್ಲಿ ಅದು ಅಪರಾಧ ಆಗುತ್ತೆ, ಸನ್ನೆಯ ಅಪರಾಧ ಆಗುತ್ತೆ, ಕಾಗ್ನಿಸಬಲ್ ಅಫೆನ್ಸ್ ಆಗುತ್ತೆ. ಈ ನಿಟ್ಟಿನಲ್ಲಿ ಆ NCR ಬೇಸಿಸ್ ಮೇಲೆ ಅವ್ರೇನ್ ಮಾಡ್ಬೋದು, ಪೊಲೀಸ್ನವರು ತಕ್ಷಣ ಮ್ಯಾಜಿಸ್ಟ್ರೇಟ್ ಅವ್ರ ಹತ್ರ ಹೋಗಿ ಪರ್ಮಿಷನ್ ತಗೊಂಡು ಅದೇ NCR ಮೇಲೆ FIR ಅನ್ನ ದರ್ಜ್ ಮಾಡಬಹುದು, FIR ಅನ್ನ ದಾಖಲೆ ಮಾಡಬಹುದು. So here, section 156, police officers to investigate cognizable cases. Cognizable cases are those cases which are stated in the schedule 1 of the CRPC, which need not be a kind of an impediment, need not be a kind of a condition based upon the punishment which is laid down under IPC. IPC ಅಲ್ಲಿ ಪನಿಷ್ಮೆಂಟ್ ಇದೆ. ಎಷ್ಟು ವರ್ಷ ಪನಿಷ್ಮೆಂಟ್ ಇದೆ? 3 ವರ್ಷ ಪನಿಷ್ಮೆಂಟ್ ಇದೆ, above 3 years ಪನಿಷ್ಮೆಂಟ್ ಇದೆ, less than 7 years ಇದೆ, 7 years ಇದೆ, 10 years of imprisonment ಇದೆ, ಲೈಫ್ ಇಂಪ್ರಿಸನ್ಮೆಂಟ್ ಇದೆ, ಡೆತ್ ಇಂಪ್ರಿಸನ್ಮೆಂಟ್ ಇದೆ, ಡೆತ್ ಪನಿಷ್ಮೆಂಟ್ ಅಂತ ನಾವು ಕರಿತೀವಿ. ಇಷ್ಟೆಲ್ಲ ಪನಿಷ್ಮೆಂಟ್ ಅಲ್ಲೂ ಸಹ ದ ಥಿಂಗ್ ದಟ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಎಲ್ಲಾ ಒಂದು ಪನಿಷ್ಮೆಂಟ್ ಆಧಾರದ ಮೇಲೆ ಇದು ಕಾಗ್ನಿಸಬಲ್ ಅಫೆನ್ಸ್, ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಹೇಳಿಕ್ ಬರಲ್ಲ. ಸೆಕ್ಷನ್ 354, ಪ್ಲೀಸ್ ಲುಕ್ ಇನ್ ಟು ಸೆಕ್ಷನ್ 354 ನೋಡಿ. ಸೆಕ್ಷನ್ 354 ಓಪನ್ ಮಾಡಿ ಇಂಡಿಯನ್ ಐಪಿಸಿ ಅಲ್ಲಿ ಪ್ಲೀಸ್ ಚೆಕ್ ಸೆಕ್ಷನ್ 354 ನೋಡಿ. ಸೆಕ್ಷನ್ 354 CRPC ಅಲ್ಲಿ ಪುಸ್ತಕದಲ್ಲಿ ಶೆಡ್ಯೂಲ್ ಅಂತ ಇರುತ್ತೆ ನೋಡಿ. ಪುಸ್ತಕದಲ್ಲಿ ಶೆಡ್ಯೂಲ್ ಅಂತ ಇರುತ್ತೆ. ನಮ್ಮ ಎಲ್ಲಾ ಸೆಕ್ಷನ್ 484 ಆದ್ಮೇಲೆ ಶೆಡ್ಯೂಲ್ ಶುರು ಆಗುತ್ತೆ. ಆ ಶೆಡ್ಯೂಲ್ ಅನ್ನ ನೋಡ್ಕೊಬೇಕು. ಆ ಶೆಡ್ಯೂಲ್ ನಲ್ಲಿ 354 ಅಂತ ನೋಡೋಣ ನೋಡಿ. ಸೆಕ್ಷನ್ 354, ಸೆಕ್ಷನ್ 354 ಅಲ್ಲಿ ಏನಿದೆ? ಸೆಕ್ಷನ್ 354, section 354 is outraging the modesty of women ನೋಡಿ. outraging the modesty of the women. ನೋಡಿ section 354, I will read it. section 354 ನೋಡಿ. ಮುಂಚೆ section 354 ನೋಡಿ, imprisonment for 7 years and fine cognizable. 7 years ಆದ್ರೂ cognizable ಆಯ್ತು, ಬೇಲಬಲ್ ಆಯ್ತು ನೋಡಿ. ಇಲ್ಲಿ 356 ಅನ್ನ ನೋಡಿ. section 356, assault or criminal force in attempt to commit theft of property worn or carried by a person, imprisonment for 2 years or fine or both ಅಂತ ಹೇಳ್ತಾರೆ. 2 ವರ್ಷ ಶಿಕ್ಷೆ, ಇಂಪ್ರಿಸನ್ಮೆಂಟ್ ಹೇಳಿದ್ರು ಸಹ ಇದು ಕಾಗ್ನಿಸಬಲ್ ಆಗಿರುತ್ತೆ. ದೋ ಕಾಗ್ನಿಸಬಲ್,
ಇಟ್ ಇಸ್ ಬೇಲಬಲ್ ಇನ್ ನೇಚರ್. ಸೆಕ್ಷನ್ 356 ನೋಡಿ. ಸೊ ಹಾಗಾಗಿ ನಾವು ಕಾಗ್ನಿಸಬಲ್ ಅಫೆನ್ಸ್ ಇದು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅನ್ನ ಪನಿಷ್ಮೆಂಟ್ ಆಧಾರದಲ್ಲಿ ನಾವು ಹೇಳಲಿಕ್ಕೆ ಬರಲ್ಲ. ಸೊ ಅದನ್ನೇ ನಾವು ಸೆಕ್ಷನ್ 2 ಆಫ್ ದಿ CRPC ಡೆಫಿನೇಷನ್ ಅಡಿಯಲ್ಲಿ ಕಾಗ್ನಿಸಬಲ್ ಅಫೆನ್ಸ್ ಅಂತಂದ್ರೆ ಯಾವೊಂದು ಅಪರಾಧವು ಶೆಡ್ಯೂಲ್ 1 ಅಲ್ಲಿ ತಿಳಿಸಲಾಗಿದೆ ಇದು ಸನ್ನೆಯ ಅಪರಾಧ, ಅದು ಸನ್ನೆಯ ಅಪರಾಧ ಆಗಿರುತ್ತೆ. ಶೆಡ್ಯೂಲ್ 1 ಅಲ್ಲಿ ಇದು ತಿಳಿಸಿರಲ್ಲ ಇದು ಸನ್ನೆಯ ಅಪರಾಧ ಅಲ್ಲ ಅಂತ. ಹಾಗಂತ you cannot determine that every cognizable offense is a non-bailable offense. ಪ್ರತಿಯೊಂದು cognizable offense non-bailable in nature ಅಂತ ಹೇಳಲಿಕ್ಕೆ ಬರಲ್ಲ. ನೋಡಿ ಸೆಕ್ಷನ್ 356 ಅಲ್ಲಿ though it is a cognizable, it is bailable. ನೋಡಿ ಸೆಕ್ಷನ್ 304 ನೋಡಿ, ಸೆಕ್ಷನ್ 304A ನೋಡಿ, ಸೆಕ್ಷನ್ 304A ಏನ್ ಹೇಳುತ್ತೆ ನೋಡಿ, ಸೆಕ್ಷನ್ 304A ಡೆತ್ ಡ್ಯೂ ಟು ರ್ಯಾಶ್ ಅಂಡ್ ನೆಗ್ಲಿಜೆಂಟ್ ಕಂಡಕ್ಟ್ ನೋಡಿ, ಸೆಕ್ಷನ್ 304A causing death by rash or negligent act. Imprisonment for 2 years or fine are both cognizable, ಆದ್ರೂ bailable. ರೋಡ್ ನಲ್ಲಿ ಹಿಟ್ ಅಂಡ್ ರನ್ ಮಾಡ್ತಾರೆ, ಹಿಟ್ ಅಂಡ್ ರನ್ ಮಾಡಿದಾಗ ಸೊ ಅವನು ವ್ಯಕ್ತಿ ಸತ್ತೋಗ್ಬಿಡ್ತಾನೆ, ರೋಡ್ ನಲ್ಲೇ ಸತ್ತೋಗ್ಬಿಡ್ತಾನೆ. ಅಂತ ಸಂದರ್ಭದಲ್ಲಿ ಪೊಲೀಸ್ನವರು FIR ಮಾಡಿದ್ರು ಅವನಿಗೆ ಸ್ಟೇಷನ್ ಬೇಲ್ ಕೊಡ್ತಾರೆ. ಯಾಕೆ ಅಂದ್ರೆ ಇಟ್ ಇಸ್ ಅ ಬೇಲಬಲ್ ಅಫೆನ್ಸ್. ಸೆಕ್ಷನ್ 304A it is a cognizable offense and the police has to register an FIR under section 154. At the same time the police ought to release the person on bail. Why? Because it is bailable, which is stated in the schedule 1 of the CRPC. schedule 1 in a CRPC ಅಡಿಯಲ್ಲಿ ಅದನ್ನ bailable ಅಂತ ನೋಟಿಫೈ ಮಾಡಿದೆ ಗೌರ್ಮೆಂಟ್. ನೋಡಿ ಕಾನೂನು ಮಾಡ್ಬೇಕಾದ್ರೆ ಅದನ್ನ ನೋಟಿಫೈ ಮಾಡಿದ್ದಾರೆ. ಹಾಗಾಗಿ it is a cognizable offense and bailable offense. Right? So this is where the powers are vested with the police officer, which was discussed under chapter 12 of the CRPC. Chapter 12 of the CRPC ಅಲ್ಲಿ ಈ ಎಲ್ಲ ಒಂದು ವಿಚಾರಗಳನ್ನ ನಾವು ನೋಡಬಹುದು. ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಸೆಕ್ಷನ್ 154 and 156 ಇಂಪಾರ್ಟೆಂಟ್ for the purpose of examination. ನೋಡಿ ಸೆಕ್ಷನ್ 161 examination of witnesses by police ಅಂದ್ರೆ very 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 important. ನೋಡಿ once police started investigation under section 156 of CRPC, the police will go to the crime spot ಗೆ ಹೋಗ್ತಾರೆ. there they will conduct an investigation where they collect some of the evidences, where in the process of collecting the evidences they used to inquire the witnesses who had witnessed the crime. ಅಲ್ಲಿ ಆ ರೋಡ್ ನಲ್ಲಿ ಚಾಕುವಿನಿಂದ ಒಬ್ಬನ ವ್ಯಕ್ತಿಯನ್ನ ಚುಚ್ಚುತ್ತಾ ಇರ್ತಾರೆ. ಅದನ್ನ ಅಲ್ಲಿದ್ದಂತಹ ಜನಗಳು ನೋಡ್ತಾ ಇರ್ತಾರೆ. ಅಕ್ಕಪಕ್ಕ ಜನ ಮನೆ ಮಾಡಿ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರ ಸಾಕ್ಷಿಗಳನ್ನ ತಗೋತಾರೆ. ಯಾವ ಪ್ರಾವಿಷನ್ ಅಡಿಯಲ್ಲಿ ತಗೋತಾರೆ ಅಂದ್ರೆ section 161 of the CRPC. very important. I will read section 161 for the purpose of your better understanding. ನೋಡಿ ನೀವು ಆ ಚಾರ್ಜ್ ಶೀಟ್ ಅನ್ನ ನೋಡಿದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಆ ಸಾಕ್ಷಿಗಳ ಹೇಳಿಕೆ ಇರುತ್ತಲ್ಲ, ಆ ಸಾಕ್ಷಿಗಳ ಹೇಳಿಕೆ ಎಲ್ಲವೂ 161 ಸ್ಟೇಟ್ಮೆಂಟ್. So are you able to understand and make out what I am saying, Sushma ji? Yes, sir. Right. What is section 161? Examination of witness by police. Any police officer making an investigation under this chapter or any police officer not below such rank as state government may by general or special order prescribe in this behalf, acting on the requisition of such officer may examine orally. ನೋಡಿ ನೀವು ಮಲ್ಕೊಂಡು ನಾನು ಐ ವಾಂಟ್ ಟು ಚೆಕ್ ಇಟ್, ನಿಮ್ಗೆ ಎಲ್ಲಿ ನೋವು ಬರ್ತಾ ಇದೆ, ಎದೆ ನೋವು ಬರ್ತಾ ಇದೆ, ಎಲ್ಲಿ ಹೊಟ್ಟೆ ನೋವು ಬರ್ತಾ ಇದೆ ತೋರಿಸಿ ಅಂತ ಡಾಕ್ಟರ್ ಎಕ್ಸಾಮಿನ್ ಮಾಡ್ತಾರೆ. ಹಾಗೇನೆ ಒಬ್ಬ ಪೊಲೀಸ್ ಆಫೀಸರು ಆ ಸಾಕ್ಷಿಗಳನ್ನ ಎಕ್ಸಾಮಿನ್ ಮಾಡ್ತಾನೆ. he will examine the witnesses at the time of making an investigation. Any person supposed to be acquainted with the facts and circumstances of the case.
ನೀವು ಆ ಡ್ರಾಫ್ಟ್ ಅನ್ನ ಬರಿಬೇಕಾದ್ರೆ ಆ ಅಫಿಡವಿಟ್ ಅನ್ನ ಹಾಕ್ತಿರಿ. ಏನಂತ ಹಾಕ್ತಿರಿ? ಐ ಆಮ್ ದ ಪ್ಲೇಂಟಿಫ್ and I know the facts and circumstances of this case. I am acquainted with the facts and aware, and I am acquainted with the facts and I know the consequences of the case. ಅಂತನು ಬರೀತೀರಲ್ವಾ? ಅಫಿಡವಿಟ್ ಅಲ್ಲಿ ಹಾಕಿದಾಗ ಅಪ್ಲಿಕೇಶನ್ ಬರೀತೀರಲ್ವಾ? ಅಥವಾ ಒಂದು ಥರ್ಡ್ ಪಾರ್ಟಿ ಅಫಿಡವಿಟ್ ಅನ್ನ ಹಾಕ್ತೀರಿ, ಕಾಪಿ ಅಪ್ಲಿಕೇಶನ್ ತಗೊಬನ್ನಿ ಅಂತ ನಿಮ್ ಸೀನಿಯರ್ ಹೇಳ್ತಾರೆ. ಅವಾಗ ಏನ್ ಹೇಳ್ತೀರಿ? ಸೊ ಐ ಆಮ್ ದಿ ಥರ್ಡ್ ಪಾರ್ಟಿ ಅಡ್ವೊಕೇಟ್ ಇನ್ ದಿ ಅಬೋ ಕೇಸ್. I know the facts and circumstances of this case. I am acquainted with the facts and circumstances of the case. ಅಂತ ಬರೀತಾರಲ್ಲ, ಹಂಗೇನೆ ಅಕ್ವೈಂಟೆಡ್ ಅಂತಂದ್ರೆ it is understanding of the situation, or he is completely well aware of and he had maintained the relationship with the aggrieved party ಅಂತ ಹೇಳಿ ಅಕ್ವೈಂಟೆನ್ಸ್ ಅಂತ ಕರಿತೀವಿ. ಅದನ್ನ ಅಕ್ವೈಂಟೆನ್ಸ್ ಇರ್ಬೇಕಲ್ಲ ಅಂತ ವ್ಯಕ್ತಿತ್ತು ಒಂದು ಓರಲಿ ಎಕ್ಸಾಮಿನ್ ಮಾಡ್ತೀವಿ. Such person shall be bound to answer truly all questions relating to such case put to him by such officer. So for those people, ಏನು ಅಲ್ಲಿದ್ದಂತಹ ಸಾಕ್ಷಿಗಳೇನಿರ್ತಾರೆ ಅವ್ರಿಗೆ ಕ್ವಶನ್ ಅನ್ನ ಕೇಳ್ತಾರೆ ಪೊಲೀಸರು. ನೋಡಿ, ಅವತ್ತಿನ ದಿವಸ ಇಲ್ಲಿ ಒಂದು ಮರ್ಡರ್ ಆಯ್ತು. ಇದೇ ಜಾಗದಲ್ಲಿ ಒಬ್ಬ ವ್ಯಕ್ತಿನ ಅಟ್ಟಿಸ್ಕೊಂಡ್ಬಂದು ಆ ಮಚ್ಚಲ್ಲಿ ಅವನನ್ನ ಹೊಡೆದ್ರು, ಸಾಯಿಸಿದ್ರು. ಅವತ್ತಿನ ದಿವಸ ನೀವು ಇಲ್ಲಿದ್ರ ಅಂತ ಪ್ರಶ್ನೆ ಕೇಳ್ತಾರೆ. ಅವತ್ತಿನ ದಿವಸ ನಾನು ಇಲ್ಲಿದ್ದೆ. ಹೌದು, ನಾನು ಇಲ್ಲಿದ್ದೆ. ಅವತ್ತಿನ ದಿವಸ ಮೊದ್ಲು ಏನಾಯ್ತು ಅಲ್ಲಿ? ಮೊದ್ಲು ಗಲಾಟೆ ಆಯ್ತಾ, ಅಥವಾ ಮಾತು ಚಕಮಕಿ ಆಯ್ತಾ, ಅಥವಾ ಏಕ್ದಮ್ ಅವ್ರು ಬಂದು ಆ ವ್ಯಕ್ತಿಯನ್ನ ಕೊಲೆಯನ್ನ ಮಾಡಿದ್ರ ಅಂತ ಕೇಳ್ತಾರೆ. ನೋಡಿ, such person shall be bound to answer truly all questions relating to such case put to him by such officer, other than the questions, the answers to which would have tendency to expose him to a criminal charge or to a penalty or forfeiture. ನೋಡಿ, ಯಾವುದೇ ಒಂದು ಕ್ವಶನ್ಸ್ ಅನ್ನ ಪೊಲೀಸ್ನವ್ರು ಕೇಳಿದಾಗ ಆ ಕ್ವಶನ್ ಇಂದ ತನ್ಗೂ ತೊಂದರೆ ಆಗುತ್ತೆ, ಅದರಿಂದ ತಾನು ಸಿಕ್ಬೀಳ್ತೀನಿ, ಅವನ ಮೇಲೂ ಸಹ ಒಂದು ಕ್ರಿಮಿನಲ್ ಚಾರ್ಜಸ್ ಆಗುತ್ತೆ, ಪೆನಾಲ್ಟಿ ಆಗುತ್ತೆ, ಫೋರ್ಫಿಟ್ ಮಾಡುವಂತ ಚಾನ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ಅಂತ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಅವಶ್ಯಕತೆ ಇಲ್ಲ. ಸೆಕ್ಷನ್ 161 ನಲ್ಲಿ the police officer may reduce into writing any statement made to him in the course of an examination under this section. If he does so, he shall make a separate and true record of the statement of each such person whose statement he records. ಅಂದ್ರೆ ಅವ್ರ ಹೇಳಿಕೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ಅದನ್ನ ರೈಟಿಂಗ್ ಅಲ್ಲಿ ತಗೋತಾರೆ. ರೈಟಿಂಗ್ ಅಲ್ಲಿ ತಗೊಂಡು ಅದನ್ನ ಕಂಪೈಲೇಷನ್ ಮಾಡ್ತಾರೆ. ಒಂದ್ ವೇಳೆ ಇಫ್ ಇಟ್ ಡಸ್ ಸೋ, ಈ ಶಲ್ ಮೇಕ್ ಇಲ್ಲ ಇದು ಸಪರೇಟ್ ಆಗಿ ಬರ್ಬೇಕು ಅಂದ್ರೆ ಸಪರೇಟ್ ಆಗಿ ಅದನ್ನ ಒಂದು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ. ಸೊ ಇಷ್ಟು ನಮ್ಗೆ ಇರುತ್ತೆ. ಇಲ್ಲೊಂದು ಕೇಸ್ ಲಾ ಇದೆ. ಏನ್ ಕೇಸ್ ಲಾ ಅಂತಂದ್ರೆ, ಇಂಟ್ರಾಗೇಷನ್ ಆಫ್ ದಿ ವಿಟ್ನೆಸ್ ಡ್ಯೂರಿಂಗ್ ಇನ್ವೆಸ್ಟಿಗೇಷನ್ ಕೆನಾಟ್ ಬಿ ಓವರ್ ಎಂಫಸೈಸ್ಡ್ because the same eliminates to a very large extent the possibility of an adulterated occurrence creeping in the testimony of witness. ಅಂದ್ರೆ ಇಂಟ್ರೋಗೇಷನ್ ಮಾಡೋ ಸಂದರ್ಭದಲ್ಲಿ, ಇನ್ವೆಸ್ಟಿಗೇಷನ್ ವಿಟ್ನೆಸ್ ಅನ್ನ ಇಂಟ್ರೋಗೇಷನ್ ಮಾಡೋ ಸಂದರ್ಭದಲ್ಲಿ ಸೊ ಅದನ್ನ ಓವರ್ ಎಂಫಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ಅದರಿಂದ ಏನಾಗುತ್ತೆ, ತುಂಬಾ ಪ್ರೆಸ್ ಮಾಡಿದ್ರೆ ಅಥವಾ ಅದರಲ್ಲಿ ಒಂದು ಅಡಲ್ಟ್ರೇಟೆಡ್ ಅಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಡಲ್ಟ್ರೇಟೆಡ್ ಅಂತಂದ್ರೆ ಬಿಲ್ಟ್ ಅಪ್ ಸ್ಟೋರಿ ಆಗ್ಬಿಡುತ್ತೆ. ಸೊ ಹಂಗಾಗಿ ಅವ್ರು ಏನ್ ಹೇಳ್ತಾರೆ, ಸಾಕ್ಷಿಗಳು ಏನ್ ಹೇಳ್ತಾರೆ ಅದನ್ನೇ ಹೇಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಹೇಳ್ತಾರೆ, ಕಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. Investigating officer has to perform his duty with the sole object of investigating the allegations, and in the course of the investigation he has to take into consideration the relevant material whether against or in favor of the accused. ಸಾಕ್ಷಿ ಹೇಳಿಕೆಯನ್ನ ಕೊಡ್ಬೇಕಾದ್ರೆ ಕೆಲವೊಂದು ಹೇಳಿಕೆಗಳು ಅಸಮಂಜಸವಾಗಿರುತ್ತೆ, ಅದು ಬೇಕಾಗಿರಲ್ಲ. ಅಂತದವಾಗ ಯಾವುದು ಬೇಕಾಗಿರುತ್ತೆ ಅದನ್ನ ಮಾತ್ರ ರೆಕಾರ್ಡ್ ಮಾಡಬೇಕು. ಸೊ ಅದು ನಮ್ಗೆ ಮೊಹಮ್ಮದ್ ಜೈನಾನ್ ಅಲಾದೀನ್ ವರ್ಸಸ್ ಸ್ಟೇಟ್ ಆಫ್ ಅಸ್ಸಾಂ ಅನ್ನೋ ಕೇಸ್ ಅಲ್ಲಿ ನಾವು ನೋಡ್ತೀವಿ. ಸೊ ಇದು ಸೆಕ್ಷನ್ 161 ಇಂಪಾರ್ಟೆಂಟ್ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್. 161 ಆಯ್ತು. ನೋಡಿ, ಸೆಕ್ಷನ್ 161 ಸೆಕ್ಷನ್ 161 ಇಂಪಾರ್ಟೆಂಟ್ ಆಯ್ತು ನಿಮ್ಗೆ. ಇಲ್ಲಿ ಸರ್ಚ್ ಬೈ ಪೊಲೀಸ್ ಆಫೀಸರ್ ಅಂತ 165 ಹೇಳುತ್ತೆ. 166 ಏನ್ ನೋಡುತ್ತೆ, ಲೆಟರ್ ಆಫ್ ರಿಕ್ವೆಸ್ಟ್ ಟು ಕಾಂಪಿಟೆಂಟ್ ಅಥಾರಿಟಿ
ಫಾರ್ ಇನ್ವೆಸ್ಟಿಗೇಷನ್ ಇನ್ ಅ ಕಂಟ್ರಿ ಆರ್ ಪ್ಲೇಸ್ ಔಟ್ಸೈಡ್ ಇಂಡಿಯಾ 166A ಅಡಿಯಲ್ಲಿ ಒಂದ್ ವೇಳೆ ಇನ್ವೆಸ್ಟಿಗೇಷನ್ ಅನ್ನ ಔಟ್ಸೈಡ್ ಇಂಡಿಯಾ ಕಂಡಕ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ದ ಪೊಲೀಸ್ ಆಫೀಸರ್ ಹ್ಯಾಸ್ ಟು ಟೇಕ್ ದಿ ಲೆಟರ್ ಆಫ್ ಕನ್ಫರ್ಮೇಶನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೋಬೇಕಾಗತ್ತೆ. ಸೊ ಅವರು ಅದು ಲೆಟರ್ ಆಫ್ ರಿಕ್ವೆಸ್ಟ್ ನ ಕೊಡ್ತಾರೆ. ಓಕೆ, 166B ಲೆಟರ್ ಆಫ್ ರಿಕ್ವೆಸ್ಟ್ ಫ್ರಮ್ ಎ ಕಂಟ್ರಿ ಆರ್ ಎ ಪ್ಲೇಸ್ ಔಟ್ಸೈಡ್ ಇಂಡಿಯಾ ಟು ಎ ಕೋರ್ಟ್ ಆರ್ ಎನ್ ಅಥಾರಿಟಿ ಫಾರ್ ಇನ್ವೆಸ್ಟಿಗೇಷನ್ ಇನ್ ಇಂಡಿಯಾ. ಸೊ ಅಂತ ಸಂದರ್ಭದಲ್ಲೂ ಸಹ ಏನು ಇನ್ವೆಸ್ಟಿಗೇಷನ್ ಕಂಡಕ್ಟ್ ಮಾಡಬೇಕು ಔಟ್ಸೈಡ್ ದಿ ಕಂಟ್ರಿ, ಔಟ್ಸೈಡ್ ಇಂಡಿಯಾ, ಆ ಒಂದು ಏನು ಆ ಒಂದು ಕೋರ್ಟ್ಗೆ, ಬೇರೆ ಕಂಟ್ರಿಲಿ ಇರುವಂತ ಕೋರ್ಟಿನ ಒಂದು ವ್ಯಾಪ್ತಿಯಲ್ಲಿ ಬರುವಂತ ಒಂದು ಸ್ಥಳದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನು ಲೆಟರ್ ಆಫ್ ರಿಕ್ವೆಸ್ಟ್ ಅನ್ನ ಕಳಿಸುವಂತದ್ದು ಮಾಡ್ಬೇಕಾಗುತ್ತೆ. ನೋಡಿ ಸೆಕ್ಷನ್ 165 ವೆರಿ ಇಂಪಾರ್ಟೆಂಟ್. ನೋಡಿ ಸೆಕ್ಷನ್ 167 ಪ್ರೊಸೀಜರ್ ವೆನ್ ಇನ್ವೆಸ್ಟಿಗೇಷನ್ ಕೆನಾಟ್ ಬಿ ಕಂಪ್ಲೀಟೆಡ್ ಇನ್ 24 hours. ಇನ್ವೆಸ್ಟಿಗೇಷನ್ 24 hours ಒಳಗೆ ಆ ಅಪರಾಧಿಯನ್ನ, ಆರೋಪಿಯನ್ನ ಜಡ್ಜ್ ಸಾಹೇಬ್ರ ಮುಂದೆ ನಿಲ್ಲಿಸಬೇಕಾಗತ್ತೆ. ಸೊ ಜಡ್ಜ್ ನಿಲ್ಸ್ಕೊಂಡು 24 hours ನಲ್ಲಿ ಒಂದು ಪ್ರೈಮಾ ಫೇಸೆ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿದ್ದು ಆ ಪ್ರೊಸೀಜರ್ ಕಂಪ್ಲೀಟ್ ಆಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬಂದ್ರೆ ಸೆಕ್ಷನ್ 167 ನೋಡಿ, ಸೆಕ್ಷನ್ 167 ನೋಡಿ, whenever any person is arrested and detained in custody and it appears that the investigation cannot be completed within the period of 24 hours fixed by section 57 and there are grounds for believing that the accusation or information is well founded, the officer in charge of the police station or the police officer making the investigation, if he is not below the rank of sub-inspector, shall forthwith transmit to the nearest judicial magistrate a copy of the entries in the diary hereinafter prescribed relating to the case and shall at the same time forward the accused to such magistrate. If the investigation is not conducted, if it is not made out within 24 hours as per section 57 of the CRPC, and the police officer thinks that there are some believable grounds that the accusation or the information is genuine regarding with the commission of a crime done by an accused person, then the police officer not below the sub-inspector will forward the same, mean to say that the forward the accused person to the nearest judicial magistrate. At the same time, whatever the entries that he had made in the station house register, ನೋಡಿ ಸ್ಟೇಷನ್ ಅಲ್ಲಿ ಒಂದು ರಿಜಿಸ್ಟರ್ ಅಂತ ಮೇಂಟೈನ್ ಮಾಡಿರ್ತಾರೆ, ಸ್ಟೇಷನ್ ಹೌಸ್ ರಿಜಿಸ್ಟರ್ ಅಂತ ಕರಿತೀವಿ ಅದನ್ನ. ಯಾವುದೇ ಒಂದು ಅಪರಾಧದ ಒಂದು ಇನ್ಫಾರ್ಮೇಶನ್ ಬಂದಾಗ ಮೊದಲು ಆ ಸ್ಟೇಷನ್ ಡೈರಿ ಅಂತ ನಾವು ಕರಿತೀವಿ, ಅಥವಾ CD ಅಂತ ನಾವು ಕರಿತೀವಿ. CD ಅಂದ್ರೆ ಕೇಸ್ ಡೈರಿ ಅಂತ ಹೇಳಿ, ಆ ಕೇಸ್ ಡೈರಿಯಲ್ಲಿ ಬರೀಬೇಕಾಗುತ್ತೆ. ಅದನ್ನು ಸಹ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನವ್ರಿಗೆ ಆ ಅಕ್ಯೂಸ್ಡ್ ಅನ್ನ ಕರ್ಕೊಂಡು ಹೋಗಿ 24 ಗಂಟೆ ಒಳಗೆ ಅವ್ರನ್ನ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕಾಗತ್ತೆ. ಅಂತ ಸಂದರ್ಭದಲ್ಲಿ ಎಷ್ಟು ದಿನ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ನವರು ಕಸ್ಟಡಿಗೆ ಕಳಿಸ್ಬೋದು ಅಂದ್ರೆ 15 ದಿವಸ, ನಾಟ್ ಎಕ್ಸೀಡಿಂಗ್ 15 days. ನೋಡಿ, the magistrate to whom an accused person is forwarded under this section may, whether he has or has not jurisdiction to try the case, from time to time authorize the detention of the accused in such custody as magistrate thinks fit. A term not exceeding 15 days in the whole, and if has no jurisdiction to try the case or commit it for trial and considers further detention unnecessary, he may order the accused to be forwarded to a magistrate having such jurisdiction. ಕೆಲವು ಸಲ ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅರೆಸ್ಟ್ ಯಾವಾಗ ಮಾಡ್ತಾರೆ ಅಂದ್ರೆ ಶನಿವಾರದೊತ್ತು ಮಾಡ್ತಾರೆ. ಯಾಕೆ ಶನಿವಾರದೊತ್ತು ಮಾಡ್ತಾರೆ ಅಂದ್ರೆ ಶನಿವಾರದೊತ್ತನ್ನ ಅರೆಸ್ಟ್ ಮಾಡಿದ್ರೆ ನೆಕ್ಸ್ಟ್ ಡೇ ಸಂಡೇ ಆಗಿರುತ್ತೆ, ಸಂಡೇ ಕೋರ್ಟ್ ರಜಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನು ಬೇಲ್ ಅಪ್ಲಿಕೇಶನ್ ತಗೊಳ್ಳಿಕ್ ಬರಲ್ಲ. ಅಟ್ಲೀಸ್ಟ್ ಒಂದಿನ ಆದ್ರೂ ಸ್ಟೇಷನ್ ಅಲ್ಲಿ ಅಥವಾ JC ಕಸ್ಟಡಿ ಅಂತ ನಾವು ಕರಿತೀವಿ, ಜುಡಿಷಿಯಲ್ ಕಸ್ಟಡಿಯಲ್ಲಿ
ಅಲ್ಲಿ ಇರ್ಲಿ ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರೆ, ಶನಿವಾರದೊತ್ತು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಭಾನುವಾರನೇ ಅರೆಸ್ಟ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಕೋರ್ಟ್ ಓಪನ್ ಆಗಿರಲ್ಲ. ಅಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಯಾರಿರ್ತಾರೆ ಅವರ ಒಂದು ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಪ್ರೊಡ್ಯೂಸ್ ಅನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಜಡ್ಜಸ್ ಅವರು ಏನ್ ಮಾಡ್ಬೋದು, ಅವತ್ತು ಅಲ್ಲೇನೆ ರಿಮ್ಯಾಂಡ್ ಅಲ್ಲಿಗೆ ಅವನ ರಿಮ್ಯಾಂಡ್ ಕೊಡ್ಬೋದಾ ಅಥವಾ ಅಲ್ಲೇ ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದಾ ಅಂತಂದ್ರೆ ಕೆಲವು ಸಲ ಜಡ್ಜಸ್ ಕೊಡುವಂತ ಚಾನ್ಸಸ್ ಇರುತ್ತೆ. ಇಲ್ಲ ಅಂದ್ರೆ ನೀವು ನೆಕ್ಸ್ಟ್ ಡೇ ನೀವು ಕೊಡಿ ಅಂತ ಹೇಳಿ ರೀಸನ್ಸ್ ಅನ್ನ ರೆಕಾರ್ಡ್ ಮಾಡಿ ಅವರು ಪೊಲೀಸ್ ಕಸ್ಟಡಿಗೆ ಕೊಡ್ಬೋದು, ಇಲ್ಲಾಂದ್ರೆ ಜುಡಿಷಿಯಲ್ ಕಸ್ಟಡಿಗೂ ಕೊಡ್ಬೋದು. ಸೊ ಅದು ಏನು ನಡ್ಕೊಂಡ್ ಬಂದಿರೋಂತ ಒಂದು ಪದ್ಧತಿ. ಸೊ ಹಂಗಾಗಿ ಈ 167 ಅಡಿಯಲ್ಲಿ ಜಡ್ಜಸ್ 15 ಡೇಸ್ ವರೆಗೂ ಜುಡಿಷಿಯಲ್ ಕಸ್ಟಡಿ ಕೊಡ್ಬೋದು. ಪೊಲೀಸ್ ಕಸ್ಟಡಿಗೆ ಕೊಡ್ಬೇಕು ಅಂತಂದ್ರೆ ಪೊಲೀಸ್ನವರು ಒಂದು ರಿಕ್ವಿಸಿಷನ್ ನ ಮ್ಯಾಜಿಸ್ಟ್ರೇಟ್ನವ್ರಿಗೆ ಕೊಡ್ಬೇಕಾಗತ್ತೆ. ಇವನು ಪೊಲೀಸ್ ಕಸ್ಟಡಿಗೆ ಬೇಕಾಗಿದೆ, ಇವನು ಕದ್ದಿರ ಅಂತ ಒಂದು ಆರೋಪ ಇದ್ದು ಸಾಕಷ್ಟು ಹಣವನ್ನು ಕದ್ದಿದ್ದಾನೆ, ಸಾಕಷ್ಟು ಚಿನ್ನ ಒಡವೆಯನ್ನು ಕದ್ದು ಒಂದು ಜಾಗದಲ್ಲಿ ಮುಚ್ಚಿಟ್ಟಿದ್ದಾನೆ. ಆದ್ರೆ ಆ ಒಂದು ಕಾರಣದಿಂದ ಇವನ ಬಾಯಲ್ಲಿ ನಾವು ಆ ಒಂದು ವಿಚಾರವನ್ನ ತಿಳ್ಕೋಬೇಕು. ಹಾಗಾಗಿ ಪೊಲೀಸ್ ಕಸ್ಟಡಿ ಕೊಡಿ ಅಂತ ಹೇಳಿ ರಿಮಾಂಡ್ ಅರ್ಜಿಯನ್ನ ಕೊಡ್ತಾನೆ. ನೋಡಿ ಅದನ್ನ ಏನಂತ ಕರೀತೀವಿ, ರಿಮಾಂಡ್ ಅರ್ಜಿಯನ್ನ ಕೊಡ್ತಾನೆ. ರಿಮಾಂಡ್ ಅರ್ಜಿಯನ್ನ ಪೊಲೀಸ್ನವ್ರು ಕೊಟ್ಟಂತ ಸಂದರ್ಭದಲ್ಲಿ ಪೊಲೀಸ್ನವರು ಪೊಲೀಸ್ ಕಸ್ಟಡಿಗೆ ಕೊಡ್ತಾರೆ. ದೇರ್ ಆರ್ 2 types of custodies. One is police custody and another is judicial custody. ಜುಡಿಷಿಯಲ್ ಕಸ್ಟಡಿ ಅಂದ್ರೆ ಜೈಲು, ಪೊಲೀಸ್ ಕಸ್ಟಡಿ ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇರೋಂತ ಲಾಕಪ್ ಕೊಡ್ತಾರೆ. ಸೊ ಈ ರೀತಿಯಾದಂತ ಕಸ್ಟಡಿ ವಿಚಾರದಲ್ಲೂ ಸಹ ಸೆಕ್ಷನ್ 167 ಅಡಿಯಲ್ಲಿ ನಾವು ನೋಡ್ಬೋದು. ನೋಡಿ ಇಲ್ಲಿ ಸೆಕ್ಷನ್ 167 is also considered to be, ನೋಡಿ ಸೆಕ್ಷನ್ 1 ಯಾವುದು, ವಿಚ್ ಇಸ್ ಸ್ಟ್ಯಾಚ್ಯೂಟರಿ ಬೇಲ್ ಪ್ರಾವಿಷನ್. ನೋಡಿ ಇಲ್ಲಿ ಏನ್ ಹೇಳ್ತಾರೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಹಿಯರ್ ನೋಡಿ ಸೆಕ್ಷನ್ 167 ಅಲ್ಲಿ ಅಡಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, transmit to the nearest judicial magistrate a copy of the entries in the diary hereinafter prescribed relating to the case and shall at the same time forward the accused to such magistrate. Secondly, the magistrate to whom an accused person is forwarded under this section may, whether he has or has not jurisdiction to try the case, from time to time authorize the detention of the accused in such custody as such magistrate thinks fit, a term not exceeding 15 days in the whole, and if he has no jurisdiction to try the case or committed for trial and considers further detention unnecessary, he may order the accused to be forwarded to a magistrate having such jurisdiction. ಕೆಲವು ಸಲ ಏನಾಗ್ಬಿಟ್ಟಿರುತ್ತೆ, ಅಪರಾಧವನ್ನ ಒಂದ್ ಏರಿಯಾದಲ್ಲಿ ಮಾಡಿರ್ತಾನೆ, ಅದ ಸಿಕ್ ಬೀಳೋದು ಒಂದ್ ಏರಿಯಾದಲ್ಲಿ. ಈಗ ಅಪರಾಧ ಏನ್ ಮಾಡಿರ್ತಾನೆ, ಅಪರಾಧ ಮಾಡಿರೋದು ಕೇರಳದಲ್ಲಿ, ಅವನು ಸಿಕ್ ಬೀಳೋದಲ್ಲಿ ಬೆಂಗಳೂರಿನಲ್ಲಿ ಸಿಕ್ ಬೀಳ್ತಾನೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಟ್ರಾನ್ಸಿಟ್ ಮಾಡ್ತಾರೆ. ನೋಡಿ ಟ್ರಾನ್ಸಿಟ್ ಅಂತ ನಾವು ಕರಿತೀವಿ ಅದನ್ನ. ಅಂದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಇರೋಂತ ಪೊಲೀಸ್ನವ್ರು ಏನ್ ಮಾಡ್ತಾರೆ, ಆ ವ್ಯಕ್ತಿನ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ಕನ್ಸರ್ನ್ ಜೂರಿಸ್ಟಿಕ್ಷನಲ್ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ತಾರೆ. ಜೂರಿಸ್ಟಿಕ್ಷನ್ ಮ್ಯಾಜಿಸ್ಟ್ರೇಟ್ನವ್ರು ಏನ್ ಮಾಡ್ತಾರೆ, ಅಂತ ಸಂದರ್ಭದಲ್ಲಿ ಇವನ್ನ ಡಿಟೈನ್ ಮಾಡಿ ಕನ್ಸರ್ನ್ ಮ್ಯಾಜಿಸ್ಟ್ರೇಟ್ ಹ್ಯಾವಿಂಗ್ ಸಚ್ ಜೂರಿಸ್ಟಿಕ್ಷನ್ ಅವನ್ಗೆ ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾರೆ. ಅಂತ ಸಂದರ್ಭದಲ್ಲಿ ಟ್ರಾನ್ಸಿಟ್ ತಗೋತಾರೆ. ಬಿಹಾರಿಂದ ಕರ್ಕೊಂಡ್ ಬಂದಿರ್ತಾರೆ ಬೆಂಗಳೂರಿಗೆ, ಬೆಂಗಳೂರಲ್ಲೂ ಅಪರಾಧ ಮಾಡಿರ್ತಾನೆ, ಬಿಹಾರಲ್ಲೂ ಮಾಡಿರ್ತಾನೆ. ಆದ್ರೆ ಬಿಹಾರ್ನಲ್ಲಿ ಪೊಲೀಸರಿಗೆ ಸಿಕ್ ಬಿದ್ದು ಅಲ್ಲಿ ಅರೆಸ್ಟ್ ಆಗಿ ಅಲ್ಲಿ ಡಿಟೈನ್ ಆಗಿರ್ತಾನೆ. ಅಂತ ಸಂದರ್ಭದಲ್ಲಿ ಟ್ರಾನ್ಸಿಟ್ ತಗೋತಾರೆ. ಬಿಹಾರಿಂದ ಪೊಲೀಸರು ಬೆಂಗಳೂರಿಗೆ ಬಂದು ಕರ್ಕೊಂಡ್ ಬರ್ತಾರೆ. ಇಲ್ಲಿ ವಿಚಾರಣೆನ ಮುಗಿಸಿ ಮತ್ತೆ ಬಿಹಾರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಆ ರೀತಿಯಾದಂತೆಲ್ಲ ನಾವು ನೋಡ್ಬೋದು. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಈ ಸೆಕ್ಷನ್ ಅಡಿಯಲ್ಲಿ ಯಾವುದೇ ಒಂದು ಅಕ್ಯೂಸ್ ಪರ್ಸನ್ ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಿದಂತ ಸಂದರ್ಭದಲ್ಲಿ ಆ ಮ್ಯಾಜಿಸ್ಟ್ರೇಟ್ಗೆ ಜೂರಿಸ್ಟಿಕ್ಷನ್ ಇರ್ಲಿ, ಜೂರಿಸ್ಟಿಕ್ಷನ್ ಇಲ್ದಲೇ ಇರ್ಲಿ, ಒಂದ್ ವೇಳೆ ಮ್ಯಾಜಿಸ್ಟ್ರೇಟ್ನವರು ಅವತ್ತು ಇಲ್ವೇ ಇಲ್ಲ, ಅವ್ನ್ ಯಾವ್ದೋ ಒಂದು ಟ್ರೈನಿಂಗ್ ಹೊರಟೋಗ್ಬಿಟ್ಟಿದ್ರು, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸಿಗ್ತಾ ಇಲ್ಲ,
ಅಂತ ಸಂದರ್ಭದಲ್ಲಿ ಅದು ತಾಲೂಕು ಮಟ್ಟದ ಒಂದು ಪ್ರದೇಶ ಆಗಿತ್ತು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಈ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಮುಂದೆ ಕರ್ಕೊಂಡು ನಿಲ್ಲಿಸ್ತಾರೆ. ಅಂದ್ರೆ ಯಾರು, ತಹಶೀಲ್ದಾರ್ ಮುಂದೆ ಕರ್ಕೊಂಡು ನಿಲ್ಲಿಸ್ತಾರೆ. ತಹಶೀಲ್ದಾರ್ ಪವರ್ಸ್ ಇದೆಯಾ ಅಂತಂದ್ರೆ ತಹಶೀಲ್ದಾರ್ಗೂ ಪವರ್ಸ್ ಇರುತ್ತೆ, ಡಿಟೈನ್ ಮಾಡುವಂತ ಪವರ್ ಇರುತ್ತೆ. ಸೊ ತಹಸೀಲ್ದಾರು ಡಿಟೈನ್ ಮಾಡ್ತಾರೆ. ಡಿಟೈನ್ ಮಾಡಿ ಇವ್ರು ನಿಮ್ಮ ಹತ್ರ ಇಟ್ಕೊಳ್ಳಿ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಬರೋವರೆಗೂ ಇಟ್ಕೊಳ್ಳಿ ಅಂತ ಹೇಳಿ ಇಟ್ಕೊಂತಾರೆ. ಇಲ್ಲ ಅಂತಂದ್ರೆ ಕನ್ಸರ್ನ್ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಪತ್ರವನ್ನು ಬರೀತಾರೆ. ಸೊ ಬರೆದು ಅವ್ರಿಗೆ ರೆಫರ್ ಅನ್ನ ಮಾಡ್ತಾರೆ. ಸೊ ಆ ರೀತಿ ಇರುತ್ತೆ ನೋಡಿ. ಅಲ್ಲಿ ಜ್ಯೂರಿಸ್ಡಿಕ್ಷನ್ ಇರ್ಲಿ ಅದು ಇಲ್ದಲೇ ಇರಲಿ, ಫ್ರಮ್ ಟೈಮ್ ಟು ಟೈಮ್ ಆಥರೈಸ್ ದ ಡಿಟೆನ್ಷನ್ ಆಫ್ ದಿ ಅಕ್ಯೂಸ್ಡ್ ಇನ್ ಸಚ್ ಕಸ್ಟಡಿ ಆಸ್ ಸಚ್ ಮ್ಯಾಜಿಸ್ಟ್ರೇಟ್ ಇನ್ಸ್ಪೆಕ್ಟ್. ಆಯ್ತು, ನಿಮ್ ಕಸ್ಟಡಿಯಲ್ಲಿ ಇಟ್ಕೊಳ್ಳಿ ಅಂತ ಹೇಳುವಂಥದ್ದು. ಅದು ಎಲ್ಲಿವರೆಗೂ, ನಾಟ್ ಎಕ್ಸೀಡಿಂಗ್ 15 days ಇನ್ ದ ಹೋಲ್. ಕಂಪ್ಲೀಟ್ ಆಗಿ ಅರೆಸ್ಟ್ ಮಾಡಿದ ದಿವಸದಿಂದ 15 days, ಅರೆಸ್ಟ್ ಮಾಡಿ FIR ಆದ್ರಿಂದ 15 days ಅಲ್ಲ, ಅರೆಸ್ಟ್ ಮಾಡಿದಾಗಿಂದನೂ 15 days, ಅಥವಾ FIR ಆಗಿಂದನೂ 15 days. And if he has no jurisdiction to try the case or commit it for trial, consider further detention unnecessary, may order the accused to be forwarded to a magistrate having such jurisdiction. ಸೊ ಅವಶ್ಯಕತೆ ಇಲ್ಲ, ಅವನ್ನ ಟ್ರಯಲ್ ಗೆ ಫಿಕ್ಸ್ ಮಾಡ್ಬೇಕು ಅಂತಂದ್ರೆ ಅವ್ನ ಡಿಟೆನ್ಷನ್ ಅನ್ನೆಸೆಸರಿ ಆಗಿತ್ತಂತ ಪಕ್ಷದಲ್ಲಿ ಮ್ಯಾಜಿಸ್ಟ್ರೇಟ್ ಅವ್ರು ಏನ್ ಮಾಡ್ತಾರೆ, ಆ ಜೂರಿಸ್ಡಿಕ್ಷನ್ ಬರೋಂತ ಆ ಒಂದು ಮ್ಯಾಜಿಸ್ಟ್ರೇಟ್ ಗೆ ಫಾರ್ವರ್ಡ್ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ನೋಡಿ, ಪ್ರೊವೈಡೆಡ್ ದಟ್ the magistrate may authorize the detention of the accused person otherwise than in the custody of the police beyond the period of 15 days. Magistrate may authorize the detention of the accused person otherwise than in the custody of the police. ಅಂದ್ರೆ ಏನು otherwise than ಇಂದ ಅಂದ್ರೆ ಪೊಲೀಸ್ ಕಸ್ಟಡಿನ ಹೊರತುಪಡಿಸಿ ಇನ್ಯಾವ್ದು ಇರುತ್ತೆ, ಜುಡಿಷಿಯಲ್ ಕಸ್ಟಡಿ ಇರುತ್ತೆ. ಎಷ್ಟು ದಿನದೊಳಗೆ ಆಗ್ಬೋದು ಅಂತಂದ್ರೆ ಬಿಯಾಂಡ್ ದ ಪೀರಿಯಡ್ ಆಫ್ 15 days, 15ಕ್ಕಿಂತ ಹೆಚ್ಚು ದಿನ ಅವನ ಕಸ್ಟಡಿ ಹಾಕ್ಬಹುದು. ಇಫ್ ಇಟ್ ಇಸ್ ಸ್ಯಾಟಿಸ್ಫೈಡ್ ದಟ್ ದ ಅಡಿಕ್ವೇಟ್ ಗ್ರೌಂಡ್ಸ್ ಎಕ್ಸಿಸ್ಟ್ ಫಾರ್ ಡೂಯಿಂಗ್ ಸೋ, ಬಟ್ ನೋ ಮ್ಯಾಜಿಸ್ಟ್ರೇಟ್ ಶಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ದ ಅಕ್ಯೂಸ್ಡ್ ಪರ್ಸನ್ ಇನ್ ಕಸ್ಟಡಿ ಅಂಡರ್ ದಿಸ್ ಪ್ಯಾರಾಗ್ರಾಫ್ ಫಾರ್ ಎ ಟೋಟಲ್ ಪೀರಿಯಡ್ ಎಕ್ಸೀಡಿಂಗ್, ನೋಡಿ, ಬಟ್ ನೋ ಮ್ಯಾಜಿಸ್ಟ್ರೇಟ್ ಶಲ್ ಆಥರೈಸ್ ಅಂತ ಹೇಳ್ತಾರೆ ನೋಡಿ. ಬಟ್ 15 ದಿವಸದವರೆಗೂ ಕಸ್ಟಡಿ ಕೊಡ್ಬೋದು, ಆದ್ರೆ ಯಾವುದೇ ಒಂದು ಸಕಾರಣವಿಲ್ಲದೆ ಯಾವುದೇ ಒಬ್ಬ ಮ್ಯಾಜಿಸ್ಟ್ರೇಟ್ ಶಾಲ್ ಆಥರೈಸ್ ದ ಡಿಟೆನ್ಷನ್ ಆಫ್ ದಿ ಅಕ್ಯೂಸ್ಡ್ ಪರ್ಸನ್ ಇನ್ ಕಸ್ಟಡಿ ಅಂಡರ್ ದಿಸ್ ಪ್ಯಾರಾಗ್ರಾಫ್ ಫಾರ್ ಎ ಟೋಟಲ್ ಪೀರಿಯಡ್ ಎಕ್ಸೀಡಿಂಗ್ 90 days. ನೋಡಿ, ವೇರ್ ದ ಇನ್ವೆಸ್ಟಿಗೇಷನ್ ರಿಲೇಟ್ಸ್ ಟು ಅನ್ ಅಫೆನ್ಸ್ ಪನಿಷಬಲ್ ವಿತ್ ಡೆತ್, imprisonment for life or imprisonment for a term not less than 10 years ಅಂತ ಹೇಳ್ತಾರೆ. ಅಂದ್ರೆ ಜೈಲಲ್ಲಿ ಜುಡಿಷಿಯಲ್ ಕಸ್ಟಡಿ ವರೆಗೂ, ಜುಡಿಷಿಯಲ್ ಕಸ್ಟಡಿ ಎಷ್ಟು ದಿನದೊಳಗೆ ಇಟ್ಕೊಬಹುದು ಅಂತಂದ್ರೆ 90 days. ಯಾವ ರೀತಿ ಅಪರಾಧಗಳಲ್ಲಿ ಅಂದ್ರೆ ಆ ಅಪರಾಧಕ್ಕೆ ಶಿಕ್ಷೆ 10 ವರ್ಷಕ್ಕಿಂತ ಮೇಲ್ಪಟ್ಟಂತ ಅಪರಾಧಗಳನ್ನ ಮಾಡಿದ 10 ವರ್ಷ ಶಿಕ್ಷೆಗಳಿಗೆ ಮತ್ತು ಅದಕ್ಕಿಂತ ಹೆಚ್ಚು ಒಂದು ಆತರ ಒಂದು ಅಪರಾಧಗಳನ್ನ ಮಾಡಿದ್ರೆ ಅಂತ ಅಪರಾಧಗಳಲ್ಲಿ 90 days ಅಷ್ಟೇನೆ. ಇಲ್ಲ ಅಂದ್ರೆ 60 days. ನೋಡಿ ಹೇಳ್ತಾರೆ ನೋಡಿ, 60 days where the investigation relates to any other offense and on the expiry of the said period of 90 days or 60 days as the case may be, the accused person shall be released on bail. ನೋಡಿ, ನಿಮ್ಗೆ ವಾಟ್ ಇಸ್ ಸ್ಟ್ಯಾಚ್ಯೂಟರಿ ಬೇಲ್ ಅಂತ ಕೇಳ್ಬೋದು. ಸ್ಟ್ಯಾಚ್ಯೂಟರಿ ಬೇಲ್ ಮೀನ್ಸ್ ಇಟ್ is the statute where, and particularly in the provision section 167 of the CRPC, it is mentioned that it is stated that the magistrate may authorize the detention of the accused where an accused person has committed an offense which the punishment which is not less than 10 years, then the accused person may be kept in the custody above 90 days. Above 90 days. If the person has committed an offense where the punishment or the imprisonment is less than 10 years, then he may be released on bail on an expiration of 60 days ಅಂತ ಹೇಳ್ತಾರೆ. 60 ದಿನ ಮ್ಯಾಕ್ಸಿಮಮ್ ಅಂತಂದ್ರೆ ಯಾವುದೇ ಅಪರಾಧಿಯನ್ನ, ಆರೋಪಿಯನ್ನ ಜೈಲಿನಲ್ಲಿ 60 ದಿನಕ್ಕಿಂತ ಜಾಸ್ತಿ ದಿನ ಇಟ್ಕೋಬಾರ್ದು. ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅವನಿಗೆ ಬೇಲನ್ನ ಕೊಡ್ಬೇಕು ಅಂತ ಕಾನೂನಲ್ಲಿ ಹೇಳ್ಬಿಟ್ಟಿದೆ. ಸ್ಟ್ಯಾಚ್ಯೂಟ್ ಅಂದ್ರೆ ಕಾನೂನು, ಬೇಲ್ ಅಂದ್ರೆ ಕಂಡೀಷನಲ್ ರಿಲೀಸ್ ಅಂತ ಹೇಳಿ. ಬೇಲ್ ಅಂತಂದ್ರೇನು, ಕಂಡೀಷನಲ್ ರಿಲೀಸ್. ಒಂದು ಕಂಡೀಷನ್ ಅನ್ನ ಹಾಕಿ
ಷರತ್ತುಬದ್ಧ ಜಾಮೀನು ಅನ್ನೋದನ್ನ ನಾವು ಏನಂತ ಕರಿತೀವಿ? ಷರತ್ತುಬದ್ಧ ಜಾಮೀನು. ಬೇಲ್ ಅಂದ್ರೆ ಜಾಮೀನು ಅಂತೇಳಿ ಷರತ್ತನ್ನ ಹಾಕುವಂಥದ್ದು. ಕಂಡೀಷನಲ್ ರಿಲೀಸ್ ಅಂತ ಕರಿತೀವಿ. ಕಂಡೀಷನಲ್ ಅಂತಂದ್ರೆ ಷರತ್ತು ಬದ್ಧ ಒಂದು ಬಿಡುಗಡೆ. ಬೇಲ್ ಅಂದ್ರೆ ಜಾಮೀನ್ ಅಂತಂದ್ರೆ ಷರತ್ತುಬದ್ಧ ಬಿಡುಗಡೆ, ಷರತ್ತನ್ನ ಕೊಡುವಂಥದ್ದು. ನೋಡಿ ಇಲ್ಲಿ 60 days ಅಂತ ಹೇಳಿದ್ದು, ವೇರ್ ದ ಇನ್ವೆಸ್ಟಿಗೇಷನ್ ರಿಲೇಟ್ಸ್ ಟು ಎನಿ ಅದರ್ ಅಫೆನ್ಸ್ ಅಂಡ್ ಆನ್ ದ ಎಕ್ಸ್ಪೈರಿ ಆಫ್ ದ ಸೆಟ್ ಪೀರಿಯಡ್ ಆಫ್ 90 days or 60 days as the case may be, the accused person shall be released on bail if he is prepared to and does furnish bail, and every person released on bail under this subsection shall be deemed to be released under provision of chapter 33 for the purpose of that chapter ಅಂತ ಹೇಳ್ತಾರೆ. ಅಂದ್ರೆ ಏನು ಅಂತಂದ್ರೆ, ಸೊ ಅವನನ್ನ ರಿಲೀಸ್ ಮಾಡ್ಬೇಕು, ಅವನು ಪ್ರಿಪೇರ್ ಆಗಿರ್ಲಿ ಬಿಟ್ಟಿರ್ಲಿ, and thus he has to furnish bail. ನೋಡಿ, under this section subsection shall be deemed to be released under the provision of chapter 33 for the purpose of that chapter ಅಂತಾರೆ. chapter 33 ಏನ್ ಹೇಳುತ್ತೆ ನೋಡಿ? chapter 33, what is chapter 33? What is chapter 33? Please look into chapter 33 of the CRPC. What is chapter 33? What is section? What is chapter 33? 35, 33. Provision as to bails and bonds. ಶೂರಿಟಿಯನ್ನ ಒದಗಿಸಿ ಅವನನ್ನ ಬಿಡುಗಡೆ ಮಾಡುವಂತದ್ದು ಮಾಡ್ಬೇಕಾಗುತ್ತೆ. ಇದನ್ನ ನಾವು ಏನಂತ ಕರಿತೀವಿ ಅಂದ್ರೆ ಸ್ಟ್ಯಾಚ್ಯೂಟರಿ ಬೇಲ್ ಅಂತ ಕರಿತೀವಿ. ಸ್ಟ್ಯಾಚ್ಯೂಟರಿ ಬೇಲ್ section 167. No magistrate shall authorize detention in any custody under this section unless the accused is produced before him. ಯಾವುದೇ ಒಬ್ಬ ಮ್ಯಾಜಿಸ್ಟ್ರೇಟ್ ಡಿಟೆನ್ಷನ್ ಮಾಡಬಾರ್ದು, ಅವನನ್ನ ಅರೆಸ್ಟ್ ಮಾಡಿ ಅವನನ್ನ ಕೂಡಾಕ್ಬಾರ್ದು, ಅನ್ಲೆಸ್ ದ ಅಕ್ಯೂಸ್ಡ್ ಇಸ್ ಪ್ರೊಡ್ಯೂಸ್. ಅವನನ್ನ ಪ್ರೊಡ್ಯೂಸ್ ಮಾಡದಲೆ ಅವನನ್ನ ಕೂಡಾಕ್ಬಾರ್ದು, ಅವ್ನ ಪ್ರೊಡ್ಯೂಸ್ ಮಾಡ್ಲೇಬೇಕು. ಪ್ರೊಡ್ಯೂಸ್ ಮಾಡ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಏನ್ ಮಾಡ್ಬೋದು ಅಂತಂದ್ರೆ ಹೇಬಿಯಸ್ ಕಾರ್ಪಸ್ ಪಿಟಿಷನ್ ಹಾಕಿ ಅವನನ್ನ ಸಾಹೇಬ್ರ ಮುಂದೆ ನಿಲ್ಸಿ ಅಂತ ಹೇಳಿ ಅರ್ಜಿನ ಹಾಕ್ಬೋದು. No magistrate of the second class not specially empowered in this behalf by the High Court shall authorize detention in the custody of the police. ಯಾವುದೇ ಒಬ್ಬ ದಿವಾಣಿ ನ್ಯಾಯಾಧೀಶ, ಈಗ ನೀವು LLB ಪಾಸ್ ಮಾಡಿ ನೀವು ನ್ಯಾಯಾಧೀಶ ಆದ್ರೆ ನಿಮ್ಮನ್ನ ಏನಂತ ಕರೀತಾರೆ ಅಂದ್ರೆ ದಿವಾಣಿ ನ್ಯಾಯಾಧೀಶರು ಅಂತ ಕರೀತಾರೆ. ನಿಮಗೆ ಯಾವುದೇ ಕಾರಣಕ್ಕೂ ಪೊಲೀಸ್ನವ್ರಿಗೆ ಕಸ್ಟಡಿ ಕೊಡುವಂತ ಅಧಿಕಾರ ನಿಮ್ಗಿಲ್ಲ, unless and unless you are empowered by the concerned state high court. ನಿಮ್ಮ ಹೈಕೋರ್ಟ್ ಅವರು ಎಂಪವರ್ ಮಾಡೋವರ್ಗುನು ಅಥವಾ ಯಾವುದೇ ಒಂದು ಪವರ್ಸ್ ಇಲ್ದಲೆ ನೀವು ಅದನ್ನ ಈ ಶಲ್ ನಾಟ್ ಆಥರೈಸ್ ಡಿಟೆನ್ಷನ್ ಇನ್ ದಿ ಕಸ್ಟಡಿ ಆಫ್ ದಿ ಪೊಲೀಸ್ ಕಸ್ಟಡಿ ನೀವು ಕೊಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಸೊ ಇದು ಸಾಕಷ್ಟಿದೆ ನಿಮ್ಗೆ. ಇದು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಹೇಳಿದ್ನಲ್ಲ, ಅವ್ರು ಇರ್ಲಿಲ್ಲ ಅಂತ ಸಂದರ್ಭದಲ್ಲಿ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಗೆ ಹೋಗುವಂತದ್ದು. ಸೊ ಅದು ನಿಮ್ಗೆ ಇಲ್ಲಿ ಹೇಳ್ತಾರೆ. ಸೊ ಸೆಕ್ಷನ್ 167, ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್ ಆಫ್ ದಿ ಸ್ಟ್ಯಾಚ್ಯೂಟರಿ ಬೇಲ್ and also the powers vested with the magistrates and powers vested with the police regarding with the section 167. 167 ಅರ್ಥ ಆಯ್ತಾ ಸುಷ್ಮಾ ಜಿ? Yes sir. ಸೆಕ್ಷನ್ 167 ಬರ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಸ್ಟ್ಯಾಚ್ಯೂಟರಿ ಬೇಲ್ ಅಂತ ಬರ್ಕೊಳ್ಳಿ. 90 days ಕಸ್ಟಡಿ ಕೊಡ್ಬೋದು ಅಥವಾ ಇದರಲ್ಲಿ ಜೇಸಿಲ್ ಇಡ್ಬೋದು. 90 days ಅಕ್ಯೂಸ್ಡ್ ಅನ್ನ ಯಾವ ಸಂದರ್ಭದಲ್ಲಿ ಅಂದ್ರೆ ಅವನ್ ಮಾಡಿದಂತ ಅಪರಾಧಕ್ಕೆ ಶಿಕ್ಷೆಯ ಪ್ರಮಾಣ 10 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅಂತ ಸಂದರ್ಭದಲ್ಲಿ ಅವನನ್ನ 90 ದಿವಸದವರೆಗೂ ಜೈಲ್ನಲ್ಲಿ ಇಡಬಹುದು. 90 ದಿವಸ ಅಂದ್ರೆ 33 ತಿಂಗಳು. ಸೊ ಒಂದ್ ವೇಳೆ 10 ವರ್ಷಕ್ಕಿಂತ ಕಡಿಮೆ ಮಟ್ಟದ ಒಂದು ಸೆಕ್ಷನ್ಗಳು ಬಿದ್ದಿದ್ರೆ ಅವನ ಮೇಲೆ, IPC ಸೆಕ್ಷನ್ಗಳು ಬಿದ್ದಿದ್ರೆ ಅಂತ ಸಂದರ್ಭದಲ್ಲಿ 60 ದಿನ 2 ತಿಂಗಳನ್ನು ಜೈಲಲ್ಲಿ ಇರ್ಬೇಕಾಗುತ್ತೆ. ಆಮೇಲೆ ಅವ್ನಿಗೆ ಒಂದ್ ವೇಳೆ 437 ಬೇಲ್ ರಿಜೆಕ್ಟ್ ಆದ್ರೂ ಸೆಕ್ಷನ್ 167 ಅಡಿಯಲ್ಲಿ ಸ್ಟ್ಯಾಚ್ಯೂಟರಿ ಬೇಲ್ ಅಪ್ಲೈ ಮಾಡ್ಬೋದು ಲಾಯರು. ನೋಡಿ, ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್ ಅಂತ ಏನ್ ಹೇಳಿ. ಬೇಲ್ ಇಸ್ ಎ ರೂಲ್, ಜೈಲ್ ಇಸ್ ಅನ್ ಎಕ್ಸೆಪ್ಷನ್. ಬೇಲ್ ಕೊಡ್ಲೇಬೇಕು ಅವನ್ಗೆ. ಯಾಕೆ ಅಂದ್ರೆ ಇಟ್ ಈಸ್ ದ ಲಿಬರ್ಟಿ ಆಫ್ ದಿ ಪರ್ಸನ್ ಆಫ್ ಅನ್ ಇಂಡಿವಿಜುವಲ್ which is stipulated under the Constitution of India. Right to life, Article 21 of the Constitution. If any person, though he may be an accused person, he cannot be confined or he cannot be detained for a longer time. ಆದ್ರೂ ಸಹ ನಾವು ಜೈಲಿನಲ್ಲಿ ಸಾಕಷ್ಟು ಜನಗಳನ್ನ ನೋಡಿದೀವಲ್ಲ ಸರ್, ಕೇಳಿದೀವಲ್ಲ ಸರ್, 1 ವರ್ಷ ಆಯ್ತು ಅಂತೆ ಬೇಲೆ ಆಗಿಲ್ವಂತೆ, 1 ವರ್ಷದಿಂದ ಜೈಲಲ್ಲೇ ಇದ್ದಾನಂತೆ,
ಅಂತ ಕೇಳ್ತೀವಲ್ಲ, ಯಾಕೆಂದ್ರೆ ಅವ್ರಿಗೆ ರೆಪ್ರೆಸೆಂಟ್ ಮಾಡೋರೇ ಇಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಅಂತ ಸಂದರ್ಭದಲ್ಲಿ ಯಾರು ರೆಪ್ರೆಸೆಂಟ್ ಮಾಡಿರಲ್ಲ, ಕೆಲವು ಸಲ ಸೆಕ್ಷನ್ 167 ಅಡಿಯಲ್ಲಿ ಯಾರು ಅರ್ಜಿಯನ್ನ ಹಾಕಿರಲ್ಲ, ಅಂತ ಸಂದರ್ಭದಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಅವ್ರಿಗೆ ಸೂರಿಟಿಯನ್ನು ಪ್ರೊಡ್ಯೂಸ್ ಮಾಡೋ ಶಕ್ತಿ ಇರಲ್ಲ. ಸೊ ಆ ರೀತಿ ನಾನಾ ಕಾರಣಗಳಿಂದ ಜೈಲಿನಲ್ಲಿ ಉಳ್ಕೊಳ್ಳುವಂತದ್ದು ಒಂದು ಪರಿಸ್ಥಿತಿ ಬಂದಿರುತ್ತೆ. ಸೊ ಇದು ಸೆಕ್ಷನ್ 167 ಆಯ್ತು. ನೋಡಿ, ಇದು ತುಂಬಾ ಇಂಪಾರ್ಟೆಂಟ್. ಸೆಕ್ಷನ್ 176 ಎಂಕ್ವೈರಿ ಬೈ ಮ್ಯಾಜಿಸ್ಟ್ರೇಟ್ ಇಂಟು ಕಾಸ್ ಆಫ್ ಡೆತ್. ಸೆಕ್ಷನ್ 176 ಎಂಕ್ವೈರಿಯನ್ನ ಮಾಡುವಂತದ್ದು, ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ನಾವು ಕರಿತೀವಿ ಅದನ್ನ. ಇದು ಇಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ ಅಲ್ಲಿ ನೋಡೋಣ. ಚಾಪ್ಟರ್ 13 ಅಲ್ಲಿ ಸೊ ವಿಲ್ ಕಮ್ ಅಕ್ರಾಸ್ ಸೆಕ್ಷನ್ 177 ಆರ್ಡಿನರಿ ಪ್ಲೇಸ್ ಆಫ್ ಎಂಕ್ವೈರಿ ಅಂಡ್ ಟ್ರಯಲ್, ಅದ್ರ ಬಗ್ಗೆ ನೋಡ್ತೀರಿ. ವಿಚ್ ಇಸ್ ಆಲ್ ಅಬೌಟ್ ದಿ ಎಂಕ್ವೈರೀಸ್ ಅಂಡ್ ಟ್ರಯಲ್ಸ್, ಟ್ರಯಲ್ ಗಳನ್ನ ಎಲ್ಲಿ ಮಾಡಬೇಕು ಅದ್ರ ಬಗ್ಗೆ ಉಲ್ಲೇಖವನ್ನ ನಾವು ನೋಡ್ತೀವಿ. ಸೊ ಅಫೆನ್ಸಸ್ ಕಮಿಟೆಡ್ ಬೈ ಲೆಟರ್ಸ್, ಅಫೆನ್ಸಸ್ ಕಮಿಟೆಡ್ ಆನ್ ಜರ್ನಿ ಆರ್ ವಾಯೇಜ್. ಜರ್ನಿ ನೋಡಿ, ಇಲ್ಲಿ ನಮ್ಗೆ 0 FIRs ಅಂತ ನಾವು ಕರಿತೀವಿ. 0 FIRs ಅಂದ್ರೆ ಏನು ಅಂದ್ರೆ, ಯಾವುದೇ ಒಂದು ಏನು ಒಂದು ದುರ್ಘಟನೆ, ಒಂದು ಅಪರಾಧ ನಡೆದಿರ್ತದೆ, ಅಂತ ಸಂದರ್ಭದಲ್ಲಿ ವೆದರ್ ದಿ ಅಫೆನ್ಸ್ ಕಮಿಟೆಡ್ ಅಂಡರ್ ಹೂಸ್ ಕೋರ್ಟ್ ಜೂರಿಸ್ಡಿಕ್ಷನ್ ಅನ್ನೋದು ಕ್ವಶನ್ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಪೊಲೀಸ್ನವರು, 0 FIR ಅನ್ನ ಮಾಡಿರ್ತಾರೆ. ಅದಕ್ಕೆ ಯಾವುದೇ ತರ ನಂಬರ್ ಕೊಟ್ಟಿರಲ್ಲ, ಪ್ರತಿಯೊಂದು FIR ಅಲ್ಲೂ ಕ್ರೈಮ್ ನಂಬರ್ ಅಂತ ಇರ್ತದೆ. ಅಲ್ಲಿ ಏನ್ ಮಾಡ್ತಾರೆ, ಕ್ರೈಮ್ ನಂಬರ್ 0 ಅಂತ ಕೊಟ್ಬಿಟ್ಟಿರ್ತಾರೆ. ಆಮೇಲೆ ಪ್ರಾಪರ್ ಆಗಿ ಅದು ಡಿಸೈಡ್ ಆದ್ಮೇಲೆ ಅದಕ್ಕೊಂದು ನಂಬರ್ ಕೊಡ್ತಾರೆ, ಅಂತದನ್ನ ನಾವು 0 FIR ಅಂತ ಕರಿತೀವಿ. ಸೊ ಅದು ನಾವು ನೋಡ್ತೀವಿ. ಸೊ ಅದನ್ನ ನಾವು ಈ ಚಾಪ್ಟರ್ ಅಡಿಯಲ್ಲಿ ನೋಡ್ತೀವಿ. ಚಾಪ್ಟರ್ 13 ಅಲ್ಲಿ. ಚಾಪ್ಟರ್ 14 ನೋಡಿ, ಚಾಪ್ಟರ್ 14 ಅಲ್ಲಿ ಕಂಡೀಷನ್ಸ್ ರಿಕ್ವೆಸ್ಟ್ಸ್ ಫಾರ್ ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್ ಅಂತ ಹೇಳ್ತಾರೆ. ಸೆಕ್ಷನ್ 190 ಕಾಗ್ನಿಜನ್ಸ್ ಆಫ್ ಅಫೆನ್ಸಸ್ ಬೈ ಮ್ಯಾಜಿಸ್ಟ್ರೇಟ್. ಇಲ್ಲಿ please always remember one thing: if FIR is registered by the concerned police, the same FIR is being forwarded to the concerned magistrate. After the FIR is being forwarded to the magistrate, only the magistrate will take the cognizance of the offense. ನಮ್ಗೆ ಇಲ್ಲಿ HBC ಅಂತ ಒಂದು ಇದು ಕೊಡ್ತಾರೆ, ಅಂದ್ರೆ ಚಾರ್ಜ್ ಮಾಡೋಕ್ಕಿಂತ ಮುಂಚೆ ಒಂದು ಅವಕಾಶವನ್ನ ಕೊಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಒಂದು ಕೇಸು ಪ್ರೈಮಾ ಫೇಸೆ ಇದು ಸುಳ್ಳು ಕೇಸು ಅಂತ ಏನಾದ್ರು ಹೇಳಿದ್ರೆ, ಅವರು ಮ್ಯಾಜಿಸ್ಟ್ರೇಟ್ನವರು ಅಲ್ಲೇ ಅಕ್ಯೂಸ್ಡ್ ಅನ್ನ ಡಿಸ್ಚಾರ್ಜ್ ಮಾಡ್ತಾರೆ. ಕಾಗ್ನಿಜೆನ್ಸ್ ಅಂದ್ರೆ ಏನು, ಯು ಹ್ಯಾವ್ ಕಮಿಟೆಡ್ ಅನ್ ಅಫೆನ್ಸ್ ಅಂಡರ್ ಮೈ ಕಾಗ್ನಿಜೆನ್ಸ್ ಅಂತ ನೀವು ಬರ್ದಿದ್ದೀರಿ ಚಾರ್ಜ್ ಅಲ್ಲಿ. ಕಾಗ್ನಿಜೆನ್ಸ್ ಅಂದ್ರೆ ಟೇಕಿಂಗ್ ನೋಟಿಸ್ ಆಫ್, ಟೇಕ್ ನೋಟಿಸ್ ಆಫ್ ಅಂತ ಹೇಳಿ ನನ್ನ ಒಂದು ಗಮನಕ್ಕೆ ತಗೊಳ್ಳುವಂಥದ್ದು ಕಾಗ್ನಿಜೆನ್ಸ್. ಸೊ ಮ್ಯಾಜಿಸ್ಟ್ರೇಟ್ನವರು 190 ಅಡಿಯಲ್ಲಿ ಕಾಗ್ನಿಜೆನ್ಸ್ ತಗೋತಾರೆ. ನೋಡಿ, ಸೆಕ್ಷನ್ 190. For the purpose of better understanding, I will read section 190. ಪೊಲೀಸರ ಪಾತ್ರ ಬಹಳ ಕಡಿಮೆ, ಬಟ್ ಅವರು they used to behave in such a way that they are completely empowered to do whatever the things they like to do ಅಂತಾರೆ. ಬಟ್ usually they are having an power to only to an arrest an accused person and to brought before the concerned jurisdictional magistrate ಅಷ್ಟೇನೆ. Taking the cognizance, it's all depends upon the magistrate. ನೋಡಿ sir, subject to the provisions of this chapter, any magistrate of the first class and any magistrate of the second class shall empowered in this behalf under subsection 2 may take cognizance of an offence upon receiving a complaint of facts which constitute such offence, upon a police report of such facts, upon information received from any person other than a police officer, or upon his own knowledge that such offence has been committed. ಇಲ್ಲಿ ಏನ್ ಹೇಳ್ತಾರೆ, ಸಬ್ಜೆಕ್ಟ್ ಟು ದಿ ಪ್ರಾವಿಷನ್ಸ್ ಆಫ್ ದಿಸ್, ಈ ಒಂದು ಚಾಪ್ಟರ್ ಅಡಿಯಲ್ಲಿ ಯಾವುದೇ ಒಬ್ಬ JMFC ಅಂದ್ರೆ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅಥವಾ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, ಅವರು ಇನ್ ದಿಸ್ ಬಿಹಾಫ್ ಅಂಡರ್ ಸಬ್ಸೆಕ್ಷನ್ 2, ನೋಡಿ ಇಲ್ಲಿ
The chief judicial magistrate may empower any magistrate of second class to take cognizance under subsection 1 of such offences are within his competence to inquire into or try the matter ಅಂತ ಹೇಳಿ. ಈ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಗಳಿಗೆಲ್ಲ ಯಾರು ಪ್ರಿನ್ಸಿಪಲ್ ಅಂತಂದ್ರೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಹೆಂಗೆ ಅಂತಂದ್ರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಗಳಿಗೆಲ್ಲ ಹೆಡ್ ಯಾರು? ಪೊಲೀಸ್ ಇನ್ಸ್ಪೆಕ್ಟರ್. ಹಂಗೆ ಈ ಮ್ಯಾಜಿಸ್ಟ್ರೇಟ್ ಗಳೆಲ್ಲ ಇರ್ತಾರಲ್ಲ, ಫಸ್ಟ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, ಅವ್ರಿಗೆಲ್ಲ ಬಾಸ್ ಯಾರು? ರಿಪೋರ್ಟಿಂಗ್ ಅಥಾರಿಟಿ ಯಾರು ಅಂದ್ರೆ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, CJM ಅಂತ ಕರಿತೀವಿ. ಆ ಕೋರ್ಟ್ನವರು CJM ಅವ್ರು ಏನ್ ಮಾಡಿರ್ತಾರೆ, ನೋಡಪ್ಪ ನಿನಗೆ ಒಂದು ಕಾಗ್ನಿಸೆನ್ಸ್ ತಗೋ ಅಂತ ಹೇಳಿ ಒಂದು ಆದೇಶವನ್ನು ಮಾಡಿರ್ತಾರೆ. ಆ ಬೇಸಿಸ್ ಮೇಲೆ ಅವ್ರು ಏನ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್ನವರು ಒಂದು ಕಾಗ್ನಿಸೆನ್ಸ್ ತಗೊಳ್ಳುವಂತ ಅಧಿಕಾರ ಹೊಂದಿರ್ತಾರೆ ಅಥವಾ ಅದು ಕೇಸ್ನ ನಡೆಸುವಂತ ಅಧಿಕಾರ ಹೊಂದಿರ್ತಾರೆ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಆಫ್ ದಿ ಫಸ್ಟ್ ಕ್ಲಾಸ್, ಮ್ಯಾಜಿಸ್ಟ್ರೇಟ್ ಆಫ್ ಸೆಕೆಂಡ್ ಕ್ಲಾಸ್ ಎಂಪವರ್ಡ್ ಇನ್ ದಿಸ್ ಬಿಹಾಫ್ ಅಂಡರ್ ಸಬ್ಸೆಕ್ಷನ್ 2 ಮೇ ಟೇಕ್ ಕಾಗ್ನಿಸೆನ್ಸ್ ಆಫ್ ಎನಿ ಅಫೆನ್ಸ್. ಯಾವುದೇ ಒಂದು ಅಪರಾಧದ ಬಗ್ಗೆ ಗಮನವನ್ನು ತಗೋಬಹುದು. ಕ್ಷೇತ್ರಪಾಲ ಅಂತ ನಾವು ಕರಿತೀವಿ. ಕ್ಷೇತ್ರಪಾಲ ಅಂತಂದ್ರೆ ಏನು ಅಂದ್ರೆ, ಕ್ಷೇತ್ರಪಾಲ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಇರಂತ ಯಾವುದೇ ಒಂದು ಅಪರಾಧವನ್ನ ನಿಯಂತ್ರಕ್ಕೆ ತಗೊಳ್ಳುವಂತವನು ಅಥವಾ ಆ ಕ್ಷೇತ್ರವನ್ನ ಕಾಪಾಡುವಂತವನು, ಲಾ ಅಂಡ್ ಆರ್ಡರ್ ನ ಕಾಪಾಡುವಂತವನು ಕ್ಷೇತ್ರಪಾಲ. ಇಲ್ಲೂ ಸಹ ನೋಡಿ, ಮ್ಯಾಜಿಸ್ಟ್ರೇಟ್ ಒಬ್ಬ ಕ್ಷೇತ್ರಪಾಲನಾಗಿ ಆಕ್ಟ್ ಮಾಡ್ತಾನೆ. ಅವನಿಗೆ ಪೊಲೀಸ್ನವರು ಹೋಗಿ, ಸ್ವಾಮಿ ಈ ತರ ಒಂದು ತಮ್ಮ ಕ್ಷೇತ್ರದಲ್ಲಿ ಈ ಒಂದು ಅಪರಾಧವು ನಡೆದಿದೆ ಅಂದಾಗ, ಹೌದಾ ಅಪರಾಧ ನಡೆದಿದ್ಯಾ, ಆಯ್ತು ನಾನು ಕಾಗ್ನಿಸೆನ್ಸ್ ತಗೋತೀನಿ, ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳೋ ಅಂತದ್ದು ಅಧಿಕಾರ ಮತ್ತು ಒಂದು ಕಾಂಪಿಟೆನ್ಸ್ ಆ ಒಂದು ಮ್ಯಾಜಿಸ್ಟ್ರೇಟ್ಗೆ ಇರ್ತದೆ. ಅದನ್ನೇ ನಾವು ಗಣನೆಗೆ ತಗೊಳ್ಳೋದನ್ನ ನಾವು ಏನಂತೀವಿ, ಟೇಕಿಂಗ್ ಕಾಗ್ನಿಸೆನ್ಸ್ ಅಂತ ಕರಿತೀವಿ. ಯಾವ ಸಂದರ್ಭದಲ್ಲಿ? ಅಪಾನ್ ರಿಸೀವಿಂಗ್ ಎ ಕಂಪ್ಲೇಂಟ್. ನೋಡಿ, ಅಪಾನ್ ರಿಸೀವಿಂಗ್ ಎ ಕಂಪ್ಲೇಂಟ್ ಆಫ್ ಫ್ಯಾಕ್ಟ್ಸ್ ವಿಚ್ ಕಾನ್ಸ್ಟಿಟ್ಯೂಟ್ ಸಚ್ ಅಫೆನ್ಸ್. ಯಾವುದೇ ಒಂದು ಕಂಪ್ಲೇಂಟ್ ನೀವು FIR ಮಾಡಿದ ತಕ್ಷಣ FIR ಅನ್ನ ಇಮಿಡಿಯೇಟ್ ಆಗಿ ಸಾಹೇಬ್ರ ಮುಂದೆ ಕೊಡ್ಬೇಕು, ಫಾರ್ವರ್ಡ್ ಮಾಡ್ಬೇಕು FIR ಅನ್ನ. ಅದೇ FIR ನ ಸೂಪರ್ಡೆಂಟ್ ಆಫ್ ಪೊಲೀಸ್ನವ್ರಿಗೂ ಅಂದ್ರೆ CC ಮಾಡ್ಬೇಕು. FIR ನ ಈಗ ಪ್ರಸ್ತುತ ಒಂದು ಸಂದರ್ಭದಲ್ಲಿ FIR ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ವಿಚ್ ಇಸ್ ಮೇಡ್ ಅವೈಲಬಲ್ ಟು ದ ಪಬ್ಲಿಕ್, FIR ಕಾಪಿ. ಹಂಗಾಗಿ ಆ ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ್ರು, ಆ ಕಂಪ್ಲೇಂಟ್ ಬೇಸಿಸ್ ಮೇಲೆ ಒಂದು FIR ಮಾಡಿದ್ರೆ, ಆ FIR ಬೇಸಿಸ್ ಮೇಲೆ ಸಾಹೇಬ್ರು ಆ ಒಂದು ಕ್ಷೇತ್ರದ ಒಂದು ರಕ್ಷಣೆಯನ್ನು ಏನು ಒತ್ಕೊಂಡಿರುವಂತ ಮ್ಯಾಜಿಸ್ಟ್ರೇಟ್ ಅವರು ಕಾಗ್ನಿಸೆನ್ಸ್ ತಗೋಬೇಕು. ಆಯ್ತು ಅಂತೇಳಿ ಸಿಗ್ನೇಚರ್ ಅನ್ನು ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳ್ಬೇಕು. ಪೊಲೀಸ್ ರಿಪೋರ್ಟ್ ಆಫ್ ಸಚ್ ಫ್ಯಾಕ್ಟ್ಸ್. ನೋಡಿ ಸ್ವಾಮಿ ಹಿಂಗಾಗಿದೆಯಂತೆ ಅಂತ ಹೇಳಿದಾಗ ಕಾಗ್ನಿಸೆನ್ಸ್ ತಗೋತಾರೆ. ಅಪಾನ್ ಇನ್ಫಾರ್ಮೇಶನ್ ರಿಸೀವ್ಡ್ ಫ್ರಮ್ ಎನಿ ಪರ್ಸನ್ ಅದರ್ ದ್ಯಾನ್ ಎ ಪೊಲೀಸ್ ಆಫೀಸರ್ ಆರ್ ಅಪಾನ್ his own knowledge that such offense has been committed. ಸಾಹೇಬ್ರು ಗಮನಕ್ಕೆ ಬಂದಿರುತ್ತೆ ಅದು ಏನು ಇನ್ಫಾರ್ಮೇಶನ್ ಈ ತರ ಒಂದು ಅಪರಾಧ ಆಗಿದೆ ಅಂತ. ಇಲ್ಲ ಅಂತಂದ್ರೆ ಯಾರಾದ್ರೂ ಒಬ್ರು ಹೋಗಿ ಇನ್ಫಾರ್ಮೇಶನ್ ಕೊಟ್ರೆ ಮ್ಯಾಜಿಸ್ಟ್ರೇಟ್ನವ್ರಿಗೆ, ಇಟ್ ಮೇ ಬಿ ಅನ್ ಇನ್ಫಾರ್ಮೇಶನ್ ಅಂಡರ್ ಸೆಕ್ಷನ್ 200 CRPC. PCR ಅನ್ನ ಹಾಕೊಂಡು ನೀವು ಇನ್ಫಾರ್ಮೇಶನ್ ಕೊಟ್ಟಾಗ ಸಾಹೇಬ್ರು ವಿಲ್ ಟೇಕ್ ದಿ ಕಾಗ್ನಿಸೆನ್ಸ್ ಸೆಕ್ಷನ್ 190 ಅಲ್ಲಿ. ಸೊ ಹಂಗಾಗಿ ಕಾಗ್ನಿಸೆನ್ಸ್ ಅನ್ನ ತಗೋತಾರೆ ಸೆಕ್ಷನ್ 190. ಹಂಗಾಗಿ ಸೆಕ್ಷನ್ 190 ಇಂಪಾರ್ಟೆಂಟ್. ಈ ಚಾಪ್ಟರ್ ಅಡಿಯಲ್ಲಿ ಎಲ್ಲಾ ಒಂದು ರಿಕ್ವಿಸೈಟ್ ಪ್ರೊಸೀಡಿಂಗ್ಸ್ ಅನ್ನ ಮುಂಚೆ ಒಂದು ಏನು ಅಡ್ಜುಡಿಕೇಟರಿ ಪ್ರೊಸೀಡಿಂಗ್ಸ್ ಅನ್ನ ತಗೋಬೇಕಾದ್ರೆ ಕೆಲವೊಂದು ಕಂಡೀಷನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ರಿಕ್ವಿಸೈಟ್ ಅಂದ್ರೆ ಏನು? ರಿಕ್ವೈರ್ಮೆಂಟ್ಸ್ ಅಂತ ಹೇಳಿ. ಕಂಡೀಷನ್ ರಿಕ್ವೈರ್ಡ್ ಫಾರ್ ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್. ವಿಚ್ ಆರ್ ದೋಸ್ ಅಂತ ಅಂದಾಗ ಸೆಕ್ಷನ್ 190, ವೇರ್ ಒನ್ ಕಂಡೀಷನ್ ಇಸ್ the information has to be passed from the police officer or other than the police officer to concerned magistrate. It may be a judicial magistrate first class or he may judicial magistrate second class. Okay, so this is all about section 190. Nodi chapter 14. ನೋಡಿ, ಚಾಪ್ಟರ್ 14 ನಲ್ಲಿ ಇವೆಲ್ಲ ಬರುತ್ತೆ. 191 ಅಪ್ಲಿಕೇಶನ್ ಆಫ್ ದಿ ಅಕ್ಯೂಸ್ಡ್,
making over of cases to magistrate 192 ಅಲ್ಲಿ ಮೇಕಿಂಗ್ ಆಫ್ ಓವರ್ ಕೇಸಸ್ ಟು ಮ್ಯಾಜಿಸ್ಟ್ರೇಟ್ ಅಂದ್ರೆ ಏನು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಆನ್ ಬಿಹಾಫ್ ಆಫ್ ದಿ ಸಿಸ್ಟಮ್ ಆಫ್ ದಿ ಪೊಲೀಸ್ he will make out the cases to magistrate what exactly it is ಅಂತ ಹೇಳಿ. ಅದು 192 ನೋಡಿ. 193 ಕೋರ್ಟ್ ಆಫ್ ಸೆಷನ್ ತಗೊಳ್ಳುವಂತದ್ದು 193 ಕಾಗ್ನಿಸೆನ್ಸ್ ಅನ್ನ. 194 ನೋಡಿ, ಅಡಿಷನಲ್ ಸೆಷನ್ ಜಡ್ಜ್ ಟು ಟ್ರೈ ಕೇಸಸ್ ಮೇಡ್ ಓವರ್ ಟು ದೆಮ್. 199 ಪ್ರಾಸಿಕ್ಯೂಷನ್ ಫಾರ್ ಡಿಫಾಮೇಷನ್. 198A 198 against marriage. 187 judges and public servants. ನೋಡಿ, judges and public servants, even judges can also be prosecuted. Even public servant includes the IAS and KS officers can also be prosecuted. Under what section a judge can be take cognizance? Section 197 ನೋಡಿ, section 197. ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ನಿವೇದಿತಾ ಅವರೇ? ವಿಜಯ್ ಕುಮಾರ್ ಸರ್? Yes, sir. Yes, sir. ರೈಟ್ ನೋಡಿ. ಸೊ ಈ ರೀತಿಯಾದಂತ ಒಂದು ಅಪರಾಧದ ಗಣನೆಗೆ ತಗೊಳ್ಳುವಂಥದ್ದು ನಾವು ಏನಂತ ಕರಿತೀವಿ, ಕಾಗ್ನಿಸೆನ್ಸ್ ಅಂತ ಕರಿತೀವಿ. ನೋಡಿ, ಚಾಪ್ಟರ್ 15 ಕಾಗ್ನಿಸೆನ್ಸ್ ತಗೊಂಡಿತ್ತಾಯ್ತು. ಈಗ ಎಕ್ಸಾಮಿನ್ ಮಾಡಬೇಕು ಮ್ಯಾಜಿಸ್ಟ್ರೇಟ್ನವರು. ನೋಡಿ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಸೆಷನ್ ಕೋರ್ಟ್ಗೂ ಏನ್ ವ್ಯತ್ಯಾಸ ಅಂದ್ರೆ, ಈ ನಮ್ಮ ಒಂದು ಜಿಲ್ಲಾ ಕೇಂದ್ರ ಅಂತ ಕರಿತೀವಿ, ಜಿಲ್ಲಾ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಕರಿತೀವಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂತ ನಾವು ಕರಿತೀವಿ. ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಅಂದ್ರೆ ಏನು, ಒಂದೊಂದು ಏರಿಯಾದಲ್ಲಿ ಒಂದು ಏನು ಹೆಲ್ತ್ ಸೆಂಟರ್ಸ್ ಇರುತ್ತೆ, ಸರ್ಕಾರ ಒಂದು ನಿಯೋಜನೆ ಮಾಡಿರುತ್ತೆ. ನಾವು ಒಂದು ರೋಡ್ ನಲ್ಲಿ ಒಂದು ಅಪಘಾತ ಆಯ್ತು ಒಂದು ಸಂದರ್ಭದಲ್ಲಿ ನಾವು ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾವು ಕೊಡ್ಬೇಕಾಗ್ತದೆ. ಆ ಫಸ್ಟ್ ಏಡ್ ಟ್ರೀಟ್ಮೆಂಟ್ ನಾನು ಏನ್ ಮಾಡ್ತೀನಿ, ತಕ್ಷಣ ನಾನು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗಲ್ಲ. ತಕ್ಷಣ ಏನ್ ಮಾಡ್ತೀನಿ, ಪ್ರೈಮರಿ ಹೆಲ್ತ್ ಸೆಂಟರ್ಸ್ಗೆ ಹೋಗ್ತೀನಿ, ಅಂದ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ತೀನಿ. ಆರೋಗ್ಯ ಕೇಂದ್ರಕ್ಕೆ ಹೋಗ್ಬಿಟ್ಟು ನಾನು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ಕೊಂಡಾಗ, ನೋಡಿ ಇದು ತುಂಬಾ ಪೆಟ್ಟು ಬಿದ್ದಿದೆ, ಯು ಹ್ಯಾವ್ ಟು ಅಪ್ರೋಚ್ ದಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರ ಅವ್ರು. ಹಂಗೇನೆ ಪ್ರಾರಂಭದ ಹಂತದಲ್ಲಿ ಪ್ರತಿಯೊಂದು ಸಹ ನಾವು ಒಂದು ಯಾವುದೇ ಅಪರಾಧ ಆದಾಗ ನಾವು ಅಪರಾಧ ಸಂಬಂಧಪಟ್ಟಂಗೆ ಅಲ್ಲಿದ್ದಂತಹ ಒಂದು ಕೋರ್ಟ್ ಯಾವುದು ಅಂದ್ರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಸೊ ಹಿಯರ್ ದಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಆರ್ ದೋಸ್ ಕೋರ್ಟ್ಸ್ considered to be the primary courts, primary criminal courts. ಈ ನಮ್ಗೆ ಆಕ್ಸಿಡೆಂಟ್ 24 ಏನು ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ನೀವು ಇಮಿಡಿಯೇಟ್ ಆಗಿ ಇದಕ್ಕೆ ಹೋಗ್ಬೇಕು, ಎಮರ್ಜೆನ್ಸಿ ವಾರ್ಡ್ ಹೋಗಿ ಅಂತ ಹೇಳ್ತಾರೆ. ಎಮರ್ಜೆನ್ಸಿ ವಾರ್ಡ್ ಇಸ್ ಆಲ್ವೇಸ್ ಓಪನ್ 24/7, 24/7 ಓಪನ್ ಇರ್ತದೆ. ಹಂಗೇನೆ ಈ ಮ್ಯಾಜಿಸ್ಟ್ರೇಟ್ಗಳು ಏನಿರ್ತಾರೆ 24/7 ಅವರ ಒಂದು ಕೋರ್ಟು ಅಥವಾ ಅವ್ರ ಮನೆ ಓಪನ್ ಆಗಿರುತ್ತೆ. ಈಗ ನಮಗೆ ಕೋರ್ಟ್ ವೆಕೇಶನ್ ಇದೆ, ಡಿಸೆಂಬರ್ 19ರಿಂದ ಏನು ಮುಂದಿನ ತಿಂಗಳವರೆಗೂ, ಏನು ಜನವರಿ 2023 ವರೆಗೂ ವೆಕೇಶನ್ ಇದೆ. ಆದ್ರೆ ವೆಕೇಶನ್ ಮ್ಯಾಜಿಸ್ಟ್ರೇಟ್ನವ್ರಿಗೆ ಇದೆಯಾ ಅಂತ ಕೇಳಿದ್ರೆ ಮ್ಯಾಜಿಸ್ಟ್ರೇಟ್ನವ್ರಿಗೆ ವೆಕೇಶನ್ ಇರೋದಿಲ್ಲ. ಯಾಕೆ ಅಂದ್ರೆ ಕೋರ್ಟ್ ಬಾಗಿಲು ಮುಚ್ಚೋ ಹಾಗಿಲ್ಲ. ಅಪರಾಧದ ಕೋರ್ಟ್ಗಳು ಮುಚ್ಚಿಬಿಟ್ರೆ ಅದೇ ಕೋರ್ಟ್ ಆ ಸಂದರ್ಭ ನೋಡ್ಕೊಂಡು ಏನ್ ಮಾಡ್ತಾರೆ, ಅಪರಾಧಗಳನ್ನ ಮಾಡೋದ್ ಶುರು ಮಾಡ್ಬಿಡ್ತಾರೆ. ಹಾಗಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗಳಿಗೆ ಯಾವತ್ತೂ ವೆಕೇಶನ್ ಇರೋದಿಲ್ಲ, ರಜಾನೂ ಇರೋದಿಲ್ಲ, ಓಪನ್ ಆಗೇ ಇರುತ್ತದು. ಭಾನುವಾರ ಆಯ್ತು ಅಪರಾಧ ಆಯ್ತು ಅಂದ್ರೆ ತಗೊಂಡೋಗಿ ಇಮಿಡಿಯೇಟ್ ಆಗಿ ಅವ್ರ ಮನೆ ಮುಂದೆ ನಿಲ್ಲಿಸ್ತಾರೆ ಪೊಲೀಸ್ನವರು. ಈ ವಿಚಾರದಲ್ಲಿ ಚಾಪ್ಟರ್ 15 ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಕಂಪ್ಲೇಂಟ್ ಅನ್ನ ಹೇಗೆ ಕೊಡುವಂತದ್ದು. ಎಕ್ಸಾಮಿನೇಷನ್ ಆಫ್ ಕಂಪ್ಲೇಂಟ್ ಸೆಕ್ಷನ್ 200. ಎಕ್ಸಾಮಿನೇಷನ್ ಅಂತಂದ್ರೆ ಏನು, ವಿಚಾರಣೆ ಅಂತ ಕರಿತೀವಿ. ಸೊ ಎಕ್ಸಾಮಿನೇಷನ್ ಆಫ್ ಕಂಪ್ಲೇಂಟ್, ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ ಅವ್ರನ್ನ ಎಕ್ಸಾಮಿನೇಷನ್ ಮಾಡ್ತಾರೆ. ನೋಡಿ, ಸೆಕ್ಷನ್ 201 ಪ್ರೊಸೀಜರ್ ಬೈ ಮ್ಯಾಜಿಸ್ಟ್ರೇಟ್ ನಾಟ್ ಕಾಂಪಿಟೆಂಟ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಿ ಕೇಸ್. ಮ್ಯಾಜಿಸ್ಟ್ರೇಟ್ ಅವರು ಏನು ಆ ಕೇಸನ್ನು ಇತ್ಯರ್ಥಪಡಿಸಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಯಾವ ಪ್ರೊಸೀಜರ್ ನ ಫಾಲೋ ಮಾಡಬೇಕು, ಪ್ರೊಸೀಜರ್ ಬೈ ಮ್ಯಾಜಿಸ್ಟ್ರೇಟ್ ನಾಟ್ ಕಾಂಪಿಟೆಂಟ್ ಟು ಟೇಕ್ ಕಾಗ್ನಿಸೆನ್ಸ್ ಆಫ್ ದಿ ಕೇಸ್. ಸೊ if the case is to be examined by the concerned jurisdictional magistrate, if the concerned jurisdictional magistrate is not available, then there are some procedures which are laid down under section 201 of the CRPC. That procedure is to followed by the concerned magistrate to take the cognizance of the case, which is mentioned under section 201. 201 ಅಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆಯ್ತು, ನೀನ್ ಕಂಪ್ಲೇಂಟ್ ಕೊಟ್ಟಿದ್ಯಾ, ಸರಿ. ದುಂಡಪ್ಪ ಅವರು
ಒಂದು ಕಂಪ್ಲೇಂಟ್ ಕೊಟ್ರು ರುದ್ರಗೌಡ ಅವ್ರ ಮೇಲೆ. ತಕ್ಷಣ ನಾನೇನ್ ಮಾಡ್ತೀನಿ, ಸೊ ರುದ್ರಗೌಡ ಅವ್ರಿಗೆ ಅಲ್ಲ ದುಂಡಪ್ಪ ಅವರು ಕೊಟ್ರು ರುದ್ರಗೌಡ ಅವ್ರ ಮೇಲೆ. ಸೊ ದುಂಡಪ್ಪ ಅವ್ರನ್ನ ನಾನು ಕರೆಸಿ ವಿಚಾರಣೆಯನ್ನ ಮಾಡ್ತೀನಿ. ವಿಚಾರಣೆ ಮಾಡಾದ್ಮೇಲೆ ನಾನೇನ್ ಮಾಡ್ತೀನಿ, ಆಯ್ತ್ರಿ ರುದ್ರಗೌಡ ಅವ್ರಿಗೆ ನಾವು ಒಂದ್ ಕೆಲಸ ಮಾಡೋಣ, ಒಂದು ಸಮನ್ಸ್ ಅನ್ನು ಕೊಡೋಣ, ಒಂದು ನೋಟಿಸ್ ಕೊಡೋಣ, ಅವರು ಬಂದು ಕೋರ್ಟ್ ಮುಂದೆ ಹಾಜರಾಗ್ಲಿ. ಅಂತ ಸಂದರ್ಭದಲ್ಲಿ ಕೆಲವು ಸಂದರ್ಭದಲ್ಲಿ ಪೋಸ್ಟ್ಪೋನ್ ಮಾಡಕ್ಕಾಗುತ್ತೆ, ಪೋಸ್ಟ್ಪೋನ್ ಮಾಡ್ಬೋದು. ಅದು ಸೆಕ್ಷನ್ 202 ಆಫ್ ದಿ CRPC. ನೋಡಿ, ಸೆಕ್ಷನ್ 200 ಆಫ್ ದಿ CRPC, ಸೆಕ್ಷನ್ 202 ತುಂಬಾ ಇಂಪಾರ್ಟೆಂಟ್. ಇಲ್ಲಿ ನಾವು PCR ಗಳನ್ನ ಹಾಕೋತೀವಿ. ಸ್ಟ್ರೈಟ್ ಆಗಿ ಕಂಪ್ಲೇಂಟ್ ಟು ಬಿ ಸ್ಟ್ರೈಟ್ ಆಗಿ ಎಕ್ಸಾಮಿನ್ ಮಾಡ್ಲಿ ಅಂತ ಹೇಳಿ. ಸೆಕ್ಷನ್ 200 ಆಫ್ CRPC ನೋಡಿ, ಸೆಕ್ಷನ್ 200 ಎಕ್ಸಾಮಿನೇಷನ್ ಆಫ್ ಕಂಪ್ಲೇಂಟ್. ಈ PCR ಅನ್ನು ಯಾವ ಸೆಕ್ಷನ್ ಅಡಿಯಲ್ಲಿ ಹಾಕೋತೀರಿ ನೋಡಿ, ಸೆಕ್ಷನ್ PCR ಅಂಡರ್ ಸೆಕ್ಷನ್ 200 ಆಫ್ CRPC ಅಲ್ಲಿ ನೀವು ಹಾಕೋತೀರಿ. ನೋಡಿ, ಸೆಕ್ಷನ್ 200 ತೋರಿಸ್ತೀನಿ. ಒಂದು ಪೊಲೀಸ್ ಮ್ಯಾನ್ಯುಯಲ್ ನ ತಗೊಳ್ಳಿ. ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಲಾ ಪ್ರಾಕ್ಟೀಸ್ಗೂ ಅನುಕೂಲ ಆಗುತ್ತೆ. ಒಂದು ಪೊಲೀಸ್ ಮ್ಯಾನ್ಯುಯಲ್ ತಗೊಳ್ಳಿ. ಪೊಲೀಸ್ ಅವ್ರು ಏನ್ ಮಾಡ್ತಾರೆ ಎಲ್ಲವೂ ನಿಮ್ಗೆ ವಿಚಾರ ಗೊತ್ತಾಗುತ್ತೆ. ಅವ್ರ ವರ್ಕ್ ಫಂಕ್ಷನ್ ಏನು ಎಲ್ಲವೂ ನಿಮ್ಗೆ ತಿಳಿಯುತ್ತೆ. ನೋಡಿ, ಸೆಕ್ಷನ್ 200 ಸೆಕ್ಷನ್ 200 A magistrate taking cognizance of an offence on complaint shall examine upon the oath the complainant and the witness present, if any, and the substance of such examination shall be reduced to writing and shall be signed by the complainant and the witnesses and also by the magistrate, provided that when the complaint is being made in writing, the magistrate need not examine the complainant and the witnesses if a public servant acting or purporting to act in the discharge of his official duties or a court has made the complaints to the magistrate directly to the magistrate. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀರಿ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತೀರಿ, ಪೊಲೀಸ್ನವ್ರು ರಿಸೀವ್ ಮಾಡ್ಲಿಲ್ಲ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ, ಮ್ಯಾಜಿಸ್ಟ್ರೇಟ್ ಸಾಹೇಬ್ರ ಹತ್ರ ಡೈರೆಕ್ಟ್ ಆಗಿ ಬಂದು ನೀವು ಕಂಪ್ಲೇಂಟ್ ಅನ್ನ ಮಾಡಬಹುದು. ಯಾವ ಸೆಕ್ಷನ್ ಅಡಿಯಲ್ಲಿ? ಸೆಕ್ಷನ್ 200 ಆಫ್ ದಿ CRPC ಅಡಿಯಲ್ಲಿ. ಅಂತ ಸಂದರ್ಭದಲ್ಲಿ ಆಯ್ತಪ್ಪ ನೀನ್ ಹೇಳೋದೆಲ್ಲ ಸತ್ಯ ಆದ್ರೆ ನೀನು ಈ ಬಾಕ್ಸ್ ಅಲ್ಲಿ ನಿಂತ್ಕೊಂಡು, ವಿಟ್ನೆಸ್ ಬಾಕ್ಸ್ ಅಲ್ಲಿ ನಿಂತ್ಕೊಂಡು, ಅದನ್ನ ನಾವು ಡಾಕ್ ಅಂತ ಕರಿತೀವಿ, ಡಾಕ್ ಅಲ್ಲಿ ನಿಂತ್ಕೊಂಡು, DOCK ಡಾಕ್ ಅಲ್ಲಿ ನಿಂತ್ಕೊಂಡು ನೀನು ಹೇಳುವುದು ಸತ್ಯ, ಸೊ ಸತ್ಯವನ್ನಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ, ನಾನು ಹೇಳುವುದೆಲ್ಲ ಸತ್ಯ ಅಂತ ಹೇಳಿ ಪ್ರಮಾಣವನ್ನ ಮಾಡಿ ನೀನು ಏನಾಯ್ತು ಅಂತ ಹೇಳು ಅಂತ ಕೇಳ್ತಾರೆ. ಅಂತ ಸಂದರ್ಭದಲ್ಲಿ ಅವನು ಹಿಂಗಿಂಗ್ ಆಯ್ತು ಅಂತೆಲ್ಲ ಹೇಳ್ತಾನೆ. ಅದನ್ನ ರೆಕಾರ್ಡ್ ಮಾಡ್ತಾರೆ. ಇಟ್ ವಿಲ್ ಬಿ ರೆಡ್ಯೂಸ್ ಟು ರೈಟಿಂಗ್. ಆಮೇಲೆ ಅವ್ನು ಇಳಿದ್ಮೇಲೆ ಅದನ್ನ ಸಿಗ್ನೇಚರ್ ತಗೋತಾರೆ. ಅದನ್ನ ನಾವೇನಂತ ಕರಿತೀವಿ? ಎಕ್ಸಾಮಿನೇಷನ್ ಆಫ್ ದಿ ಕಂಪ್ಲೇಂಟ್ ಅಂತ ಕರಿತೀವಿ. ಸೆಕ್ಷನ್ ಯಾವ ಒಂದು ಪ್ರಾವಿಷನ್ ಅಡಿಯಲ್ಲಿ? ಸೆಕ್ಷನ್ 200 ಪ್ರಾವಿಷನ್ ಅಡಿಯಲ್ಲಿ. ಆದ್ರೆ ಪಬ್ಲಿಕ್ ಸರ್ವೆಂಟ್ಗೆ ಆ ಒಂದು ಎಕ್ಸಾಮಿನ್ ಮಾಡುವಂಥದ್ದು ಅಥವಾ ಓದ್ ತಗೊಳ್ಳೋಂಥ ಅವಶ್ಯಕತೆ ಇರಲ್ಲ. He not examine the complaint of the witnesses if a public servant acting or purporting to act in the discharge of his official duties. If the magistrate makes over the case for inquiry or trial to another magistrate in the section 192. But section 200, you got to know about the importance of it. Not postponement. Postpone the issues of process against the or either inquiry into the case himself or direct an investigation to be made by a police officer. Section 202 ಅಡಿಯಲ್ಲಿ ನಿಮ್ಗೆ PCR ಅಡಿಯಲ್ಲಿ ಅಂತ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೆ ಒಂದು ಆರ್ಡರ್ ಅನ್ನ ಮಾಡ್ತಾರೆ, ಡೈರೆಕ್ಟ್ ಅನ್ನ ಮಾಡ್ತಾರೆ. ನೋಡಿ, ಪೋಸ್ಟ್ಪೋನ್ ದ ಇಶ್ಯೂ ಆಫ್ ಪ್ರೋಸೆಸ್ ಅಗೇನ್ಸ್ಟ್ ದ ಅಕ್ಯೂಸ್ಡ್ ಅಂಡ್ ಐದರ್ ಎಂಕ್ವೈರಿ ಇಂಟು ದ ಕೇಸ್ ಹಿಮ್ಸೆಲ್ಫ್. ಆಯ್ತ್ರಿ ನಾನೇ ಮಾಡ್ತೇನ್ರಿ, ಇಲ್ಲ ಅಂತಂದ್ರೆ ನೀವು ಇನ್ವೆಸ್ಟಿಗೇಷನ್ ಡೈರೆಕ್ಟ್ ಮಾಡುವಂಥದ್ದು, ಪೊಲೀಸ್ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ನಮ್ಗೆ ರಿಪೋರ್ಟ್ ಹಾಕ್ರಿ ಅಂತ ಹೇಳೋದು. Or direct an investigation to be made by a police officer or by such person as things paid for the purpose of deciding whether or not there is a sufficient ground for proceeding. ಒಂದ್ ವೇಳೆ ಪೊಲೀಸ್ನವರು ಸೆಕ್ಷನ್ 202 ಅಡಿಯಲ್ಲಿ ಪ್ರೈವೇಟ್ ನೀವು ಕಂಪ್ಲೇಂಟ್ ಮಾಡಿದ ಸಂದರ್ಭದಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ, ಸ್ವಾಮಿ
ಇವನು ಅಲ್ಲಿ ಹೇಳ್ತಾ ಇರಂಗೆ ಯಾವ ಅಪರಾಧನೂ ನಡೆದಿಲ್ಲ ಅಂತ ಏನ್ ಮಾಡ್ತಾರೆ ಪೊಲೀಸ್ನವರು ಬಿ ರಿಪೋರ್ಟ್ ಅನ್ನ ಹಾಕ್ತಾರೆ. ಬಿ ರಿಪೋರ್ಟ್ ಅಂದ್ರೆ ಏನು? ಬಿ ರಿಪೋರ್ಟ್ ಅಂದ್ರೆ ಸೊ ವಾಟ್ ಎವರ್ ದ ಕಂಪ್ಲೇಂಟ್ ಮೇಡ್ ಬೈ ಅನ್ ಇನ್ಫಾರ್ಮೆಂಟ್ ಈಸ್ ಕಂಪ್ಲೀಟ್ಲಿ false and there are no such evidences available to that complaint ಅಂತ ಹೇಳಿ. ಯಾವುದೇ ತರ ಸಾಕ್ಷ್ಯಗಳು ಸಹ ಪಾಸಿಟಿವ್ ಎವಿಡೆನ್ಸ್ ಇಲ್ಲ ಈ ತರ ಒಂದು ಅಪರಾಧ ಆಗಿದೆ ಅನ್ನೋದಕ್ಕೆ, ಅಂತ ರಿಪೋರ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ ಬಿ ರಿಪೋರ್ಟ್ ಅಂತ ಕರಿತೀವಿ. ವಾಟ್ ಇಸ್ ಎ ರಿಪೋರ್ಟ್? ವಾಟ್ ಈಸ್ ಎ ಸಮ್ಮರಿ ರಿಪೋರ್ಟ್ ಅಂತ ಕರಿತೀವಿ, ಬಿ ಸಮ್ಮರಿ ರಿಪೋರ್ಟ್ ಅಂತ ಕರಿತೀವಿ, ಸಿ ರಿಪೋರ್ಟ್ ಅಂತ ಕರಿತೀವಿ. ಸಿ ರಿಪೋರ್ಟ್ ಅಂದ್ರೆ ಏನು ಅಂದ್ರೆ so there may be an offense but there are no such accused or no evidence is available. ಅದನ್ನ ನಾವು ಸಿ ರಿಪೋರ್ಟ್ ಅಂತ ಕರಿತೀವಿ. ಎ ಸಮ್ಮರಿ ರಿಪೋರ್ಟ್ ಅಂದ್ರೆ ಏನು? ವಾಟ್ ಇಸ್ ಎ ಸಮ್ಮರಿ ರಿಪೋರ್ಟ್? ಎ ಸಮ್ಮರಿ ರಿಪೋರ್ಟ್ ಮೀನ್ಸ್ there is a kind of a commission of a crime but there are no such accused or no such evidences available. A summary report ನೋಡಿ, ಬಿ ಸಮ್ಮರಿ ರಿಪೋರ್ಟ್ ಫಾಲ್ಸ್. ಎ ಸಮ್ಮರಿ ರಿಪೋರ್ಟ್ ಅಲ್ಲಿ ಎವಿಡೆನ್ಸ್ ಇರುತ್ತೆ, ಅದು ಕ್ರೈಮ್ ಆಗಿರುತ್ತೆ, ಆದ್ರೆ ಐಡೆಂಟಿಫೈ ಯಾವ್ದು ತರ ಸಾಕ್ಷಿಗಳಿರಲ್ಲ. ಸಿ ರಿಪೋರ್ಟ್ ಅಂದ್ರೆ ಏನು, ಕ್ರೈಮ್ ಆಗಿರುತ್ತೆ, ಕ್ರೈಮ್ ಆಗಿರಲ್ಲ, ಈ ಕಡೆ ಎವಿಡೆನ್ಸು ಇರಲ್ಲ, ಅಂತದನ್ನ ನಾವು ಸಿ ರಿಪೋರ್ಟ್ ಅಂತ ಕರಿತೀವಿ. ಅದನ್ನ ಯೂಶುವಲ್ ಆಗಿ ನಾವು ಯಾವ ಪ್ರಕರಣಗಳಲ್ಲಿ ನೋಡ್ತೀವಿ ಅಂದ್ರೆ UDR ಕೇಸಸ್ ಅಂತ ಕರಿತೀವಿ, ಅನ್ಐಡೆಂಟಿಫೈ ರಿಪೋರ್ಟ್ಸ್ ಅಂತ ಕರಿತೀವಿ. ಅನ್ಐಡೆಂಟಿಫೈ, ಈಗ UDR ಡೆತ್ ಅಂತ ಕರಿತೀವಿ. UDR ಡೆತ್ ಅಂದ್ರೆ ಏನು? ಒಂದು ಒಂದು ಶವ ಸಿಕ್ಕಿರುತ್ತೆ, ಒಂದು ಶವ, ಅದಕ್ಕೆ ಯಾಕೆ ಸಿಕ್ತು, ಯಾವುದೇ ಒಂದು ಅದನ್ನ ಐಡೆಂಟಿಫೈ ಮಾಡಕ್ ಆಗ್ತಾ ಇರಲ್ಲ, ಆ ರೀತಿಯಾದಂತ ಒಂದು ಶವ ಸಿಕ್ತು. ಅಂತ ಸಂದರ್ಭದಲ್ಲಿ ಅದನ್ನ ಯಾವ್ದ್ರ ಮೇಲೆ ಯಾವ್ದು ಕಂಪ್ಲೇಂಟು ಬಂದಿರಲ್ಲ, ಏನೂ ಆಗಿರಲ್ಲ, ಆದ್ರೆ ಒಂದು ಶವ ಸಿಕ್ಬಿಡುತ್ತೆ ಪೊಲೀಸ್ನವ್ರಿಗೆ. ಅಂತ ಸಂದರ್ಭದಲ್ಲಿ ಅದನ್ನ UDR ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಎ ಸಮ್ಮರಿ ರಿಪೋರ್ಟ್, ಬಿ ಸಮ್ಮರಿ ರಿಪೋರ್ಟ್, ಸಿ ಸಮ್ಮರಿ ರಿಪೋರ್ಟ್. ನೋಡಿ, ಇಶ್ಯೂಸ್ ಅನ್ನು ಕಳ್ಸಿದ್ರು, ಅವನು ಬಂದ್ರು, ಅಲ್ಲಿ ನಮ್ಗೆ ಕೇಸು ಫಾಲ್ಸ್ ಅಂತ ಗೊತ್ತಾಯ್ತು. ಅಂತ ಸಂದರ್ಭದಲ್ಲಿ ಸೆಕ್ಷನ್ 203 ಅಡಿಯಲ್ಲಿ ಅದನ್ನ ಡಿಸ್ಮಿಸ್ ಮಾಡ್ತಾರೆ. ನೋಡಿ, ಮ್ಯಾಜಿಸ್ಟ್ರೇಟ್ ನವರು ಸೆಕ್ಷನ್ 203 ಡಿಸ್ಮಿಸಲ್ ಆಫ್ ಕಂಪ್ಲೇಂಟ್. If the magistrate is of opinion that there is no sufficient ground for proceeding, he shall dismiss the complaint, and in every such case he shall briefly record his reason for so doing ಅಂತ ಹೇಳಿ. ಮ್ಯಾಜಿಸ್ಟ್ರೇಟ್ ನವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಬಿ ರಿಪೋರ್ಟ್ ಹಾಕಿದ್ರು. ಬಿ ರಿಪೋರ್ಟ್ ಮೇಲೆ ನೋಡಪ್ಪ ಬಿ ರಿಪೋರ್ಟ್ ಹಾಕಿದೆ ಸರಿ, ಪೊಲೀಸ್ ಅವ್ರು ಬಿ ರಿಪೋರ್ಟ್ ಹಾಕಿದ್ರು. ಆಮೇಲೆ ನಿನಗೆ ಪ್ರೊಟೆಸ್ಟ್ ಮಾಡ್ತೀಯಾ ಅಂತ ಕೇಳ್ತಾರೆ. whether you want to protest the B report submitted by the concerned police, you may it ಅಂತ ಹೇಳ್ತಾರೆ. ಪ್ರೊಟೆಸ್ಟ್ ಅಲ್ಲಿ ಅವನು ತೋರಿಸ್ಬೇಕಾಗತ್ತೆ. ಪ್ರೊಟೆಸ್ಟ್ ಅಲ್ಲಿ ತೋರಿಸಿದಂತ ತಕ್ಷಣ ಏನ್ ಮಾಡ್ತಾರೆ, ಸೆಕ್ಷನ್ 200 ಅಲ್ಲಿ ಮತ್ತೆ ಕಾಗ್ನಿಸೆನ್ಸ್ ತಗೊಂಡು ಅವರೇ ಸಾಕ್ಷಿಗಳಿಗೆ ನೋಟಿಸ್ ಅನ್ನ ಕಳಿಸ್ತಾರೆ, ಸಮನ್ಸ್ ಅನ್ನ ಕಳಿಸ್ತಾರೆ. ಅಲ್ಲಿ ಬಂದ ಸಾಕ್ಷಿಗಳ ಹೇಳಿಕೆ ಮೇಲೆ ಡಿಸೈಡ್ ಮಾಡ್ತಾರೆ. ನೋಡಿ, ಅದು ಹಂಗ ರನ್ ಆಗ್ತಾ ಹೋಗುತ್ತೆ ಮ್ಯಾಜಿಸ್ಟ್ರೇಟ್ ಕೇಸ್ಗಳು ಅಷ್ಟೇ. ನೋಡಿ, ಮ್ಯಾಜಿಸ್ಟ್ರೇಟ್ ಕೇಸ್ಗಳು. ಇದು ಚಾಪ್ಟರ್ 15. ಅರ್ಥ ಆಗ್ತಿದ್ಯಾ ರುದ್ರಗೌಡ ಸರ್? ರುದ್ರಗೌಡ ಸರ್ ಅರ್ಥ ಆಗ್ತಿದ್ಯಾ? ಹೌದು ಸರ್. This is your first class, right? Yeah, first class sir it is. Okay, ನೋಡಿ, ಚಾಪ್ಟರ್ 15, commencement of proceedings before magistrate. ಇಲ್ಲಿ ಏನಾಯ್ತು, ಸೆಕ್ಷನ್ 202 ಅಲ್ಲಿ ಇಶ್ಯೂಸ್ ನ ಏನು ಕೊಟ್ರು. ಇಶ್ಯೂಸ್ ಅಂತ ಅಂದ್ರೆ ನೋಡಿ, ಪ್ರೋಸೆಸ್ ಅಂತ ಕರಿತೀವಿ, ಅದನ್ನ ಇಶ್ಯೂ ಆಫ್ ಪ್ರೋಸೆಸ್ ಅಂತ ಕರಿತೀವಿ. ಸ್ಟೆಪ್ಸ್ ಅಂತ ನೋಡಿರ್ತೀರಿ, ಟೇಕ್ ಸ್ಟೆಪ್ಸ್ ಅಂತ ನೋಡಿರ್ತೀವಿ ಸಿವಿಲ್ ಕೇಸ್. ವಾಟ್ ಈಸ್ ಮೆಂಟ್ ಬೈ ಟೇಕಿಂಗ್ ಸ್ಟೆಪ್ಸ್ ಅಂದ್ರೆ, ಸಿವಿಲ್ ಕೇಸ್ಗಳಲ್ಲಿ ಇಲ್ಲೇ ಸಮನ್ಸ್ಗಳು ಕಳಿಸ್ತಾರೆ ಕೋರ್ಟ್ ಕಡೆಯಿಂದ. ಸಿವಿಲ್ ಕೇಸ್ಗಳಲ್ಲಿ ಸ್ಟೆಪ್ಸ್ ತಗೊಳ್ಳಿ ಅಂತಂದ್ರೆ ನೀವು ಪ್ರೋಸೆಸ್ ಫೀ ಅನ್ನ ಕಟ್ಟಿ ಆ ಕನ್ಸರ್ನ್ ಡಿಫೆಂಡೆಂಟ್ಗೆ ಆ ಅರ್ಜಿಯನ್ನ ಕಳಿಸ್ಬೇಕಾಗುತ್ತೆ. ಅವ್ರು ಹಾಕ್ದಂತ ಏನು ಪ್ಲೇಂಟ್ ಇರ್ತದೆ, ಪ್ಲೇಂಟ್ ಕಾಪಿ ಇರ್ತದೆ, ಅದನ್ನ ನೀವು ಪೋಸ್ಟ್ ಮಾಡ್ಬೇಕಾಗುತ್ತೆ. ಸೊ ಅಲ್ಲಿ ಅದೇ ರೀತಿಯಲ್ಲಿ ಸೆಕ್ಷನ್ 202 ಅಡಿಯಲ್ಲಿ ಪ್ರೋಸೆಸ್ಗೆ ಆರ್ಡರ್ ಮಾಡ್ತಾರೆ.
ಸೆಕ್ಷನ್ 204 ನೋಡಿ, ಇಶ್ಯೂ ಆಫ್ ಪ್ರೋಸೆಸ್ ಅನ್ನ ಹಾಕ್ತಾರೆ. ಅಲ್ಲಿ ಸೆಕ್ಷನ್ 205 ಅಲ್ಲಿ ಅವನ ಅಕ್ಯೂಸ್ಡ್ ನ ಕರ್ಕೊಂಡ್ ಬರ್ತಾರೆ. ಅಷ್ಟೆಲ್ಲ ಅವ್ನು ಬೇಲ್ ತಗೊಂಡಿರ್ತಾನೆ. ಬೇಲ್ ತಗೊಂಡಿದ್ದಂತ ಸಂದರ್ಭದಲ್ಲಿ ಅವನಿಗೆ ಅಪಿಯರ್ ಆಗಕ್ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಪರ್ಸನಲ್ ಅಪಿಯರೆನ್ಸ್ ನ ವೇ ಆಫ್ ಮಾಡ್ತಾರೆ, ಡಿಸ್ಪೆನ್ಸ್ ಮಾಡ್ತಾರೆ. ಡಿಸ್ಪೆನ್ಸ್ ಅಂದ್ರೆ ಬಿಟ್ಬಿಡ್ತಾರೆ. ಯಾವುದೇ ಒಂದು ಪ್ರಕರಣವನ್ನ ಇತ್ಯರ್ಥ ಪಡಿಸ್ಬೇಕಾದ್ರೆ ಅಕ್ಯೂಸ್ಗಳ ಸಮಕ್ಷಮ ಅದನ್ನ ವಿಚಾರಣೆ ನಡಿಬೇಕಾಗುತ್ತೆ. ಈವನ್ ಸಾಕ್ಷಿಗಳ ಹೇಳಿಕೆಯನ್ನ ತಗೋಬೇಕಾದ್ರೆ ಆ ಸಾಕ್ಷಿಯನ್ನ ಪಾಟಿ ಸವಾಲ್ ಮಾಡ್ಬೇಕಾದ್ರೆ ಸಹ ಅಕ್ಯೂಸ್ಡ್ ಎದುರುಗಡೆ ನಿಲ್ಲಿಸ್ಕೊಂಡೇ ಮಾಡ್ಬೇಕಾಗುತ್ತೆ. ಇದೇ ಅಲ್ವೇನಪ್ಪ ನೀನ್ ಹೇಳಿತ್ತು, ಇವನು ನೋಡಿ ಅಲ್ಲಿ ಇದಾನಲ್ಲ, ಅವ್ನ್ ಗೊತ್ತಿದ್ಯಾ ನಿಮ್ಗೆ ಅಂತ ಕೇಳುವಂತದ್ದು. ಹೌದು ನಂಗೆ ಗೊತ್ತಿದ್ದಾನೆ. ಅವತ್ತಿನ ದಿವಸ ಇವನೇ ಇದ್ನಾ? ಹೌದು ಇವನೇ ಇದ್ದ. ನೋಡಿ ಅವತ್ತಿನ ದಿವಸ ಘಟನೆ ಆಯ್ತಲ್ಲ, ಅವತ್ತಿನ ದಿವಸ ನೀವು ವ್ಯಕ್ತಿ ಹೇಗಿದ್ದ ಅಂದಾಗ ನೋಡಿ, ವ್ಯಕ್ತಿ ಉದ್ದೂಕಿದ್ದ, ದುಂಡುಗಿದ್ದ, ದಪ್ಪ ಇದ್ದ. ನೋಡಿ ಇದೇ ತರ ಇದ್ನ? ಹೌದು ಇದೇ ತರ ಇದ್ದ, ಇವನೇ ಅಂತೆಲ್ಲ ಹೇಳಕ್ ಬೇಕ, ಒಬ್ಬ ಅಕ್ಯೂಸ್ ಬೇಕಲ್ಲ. ಹಂಗಾಗಿ ಅಕ್ಯೂಸ್ ನ ನಿಲ್ಲಿಸ್ಕೊಂಡು ಹೇಳ್ತಾರೆ. ಅಕ್ಯೂಸ್ ಗೆ ಬರಕ್ ಆಗ್ತಾ ಇಲ್ಲ, ಪ್ರತಿ ಸತಿನೂ ಬರ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಸೆಕ್ಷನ್ 205 ಅಪ್ಲಿಕೇಶನ್ ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ನವರು ಪರ್ಸನಲ್ ಅಟೆಂಡೆನ್ಸ್ ಆಫ್ ಅಕ್ಯೂಸ್ ನ ಡಿಸ್ಪೆನ್ಸ್ ಮಾಡ್ತಾರೆ, ಬರೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಸೊ ಅದು ನಮ್ಗೆ ಸೆಕ್ಷನ್ 205 ಇಂಪಾರ್ಟೆಂಟ್ ಆಗುತ್ತೆ ಈ ಚಾಪ್ಟರ್ ಅಡಿಯಲ್ಲಿ. ಕಮೆನ್ಸ್ಮೆಂಟ್ ಆಫ್ ಪ್ರೊಸೀಡಿಂಗ್ ಬಿಫೋರ್ ಮ್ಯಾಜಿಸ್ಟ್ರೇಟ್. 207 ನೋಡಿ, ವೆರಿ ಇಂಪಾರ್ಟೆಂಟ್. Section 207 is very important as it is a statutory provision or a statutory complaints to be made by the prosecution in supplying the copy of the police report and other documents to the accused free of cost ಅಂತ ಹೇಳಿ. ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಪೊಲೀಸ್ನವ್ರು ಏನೆಲ್ಲ ಸಾಕ್ಷಿಗಳು ಕಲೆ ಹಾಕಿದ್ದಾರೆ, ಆ ಸಾಕ್ಷಿಗಳ ಹೇಳಿಕೆ ಏನಿದೆ ಎಲ್ಲವನ್ನೂ ನಾವು ಒಂದು ಪುಸ್ತಕ ಮಾಡಿರ್ತಾರೆ. ಆ ಪುಸ್ತಕನ ನಾವು ಏನಂತ ಕರಿತೀವಿ? ಚಾರ್ಜ್ ಶೀಟ್ ಅಂತ ಕರಿತೀವಿ. ಆ ಚಾರ್ಜ್ ಶೀಟ್ ಕಾಪಿನ ಆ ಚಾರ್ಜ್ ಶೀಟ್ ಜೊತೆಗೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿರ್ತಾರಲ್ಲ, ಅದು ಎಲ್ಲವನ್ನು ಒಂದು ಕಾಪಿನ ಅಕ್ಯೂಸ್ಡ್ಗೂ ಕೊಡ್ಬೇಕಾಗಿರುತ್ತೆ. ಅದು ಕಂಪಲ್ಸರಿ. ಸೆಕ್ಷನ್ 207 ಅಲ್ಲಿ ಕೊಡ್ಲೇಬೇಕು. ನಿಮ್ಗೆ ಆ ಜಡ್ಜ್ಮೆಂಟ್ ಬರಿಬೇಕಾದ್ರೆ ನಿಮ್ಗೆ ಇದನ್ನ ನೋಡ್ತೀರಿ. ಆಸ್ ಪರ್ ಸೆಕ್ಷನ್ 207 the copy of the police report and other document is supplied to the accused ಅಂತ ಬರೀತಾರೆ ಒಂದು ಪದನ. Thereafter the trial begins. But supply of copies of statements and documents to accused in other case trial by court of session. Section 207 ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಪ್ಲೈ ಕಂಪ್ಲೈನ್ಸ್ ಆಗುತ್ತೆ. ಸೆಕ್ಷನ್ 208 ಅಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಆಗುತ್ತೆ. ಅರ್ಥ ಆಗ್ತಿದ್ಯಾ ಛಾಯಾ ಮೇಡಮ್? ಅರ್ಥ ಆಗ್ತಿದ್ಯಾ ಛಾಯಾ ಮೇಡಮ್ ಅವ್ರೆ? ಅರ್ಥ ಆಗ್ತಿದ್ಯಾ? ದುಂಡಪ್ಪಾಜಿ ಅರ್ಥ ಆಗ್ತಿದ್ಯಾ? ಹಾ ಸರ್, ಅರ್ಥ ಆಗ್ತದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕೇಸ್ ನಡೆಯುತ್ತೆ. ಆ ಕೇಸ್ ಅಲ್ಲಿ 207 ಅಲ್ಲಿ ಸಪ್ಲೈ ಮಾಡ್ಬೇಕು ಅಕ್ಯೂಸ್ಗೆ. ಸೆಷನ್ ಕೋರ್ಟ್ ಅಲ್ಲಿ ಕೇಸ್ ನಡೆದ್ರೆ 208 ಅಲ್ಲಿ ಸಪ್ಲೈ ಮಾಡ್ಬೇಕು. ಸರ್ ಇದು ಶೇರ್ ಮಾಡ್ತೀರಾ ಸರ್ ಡಾಕ್ಯುಮೆಂಟ್? ಯಾವ ಡಾಕ್ಯುಮೆಂಟ್? ಅದೇ ಇವಾಗ ನೀವು ಸ್ಕ್ರೀನ್ ತೋರಿಸ್ತಿದ್ದೀರಲ್ಲ ಸ್ಕ್ರೀನ್ ಅಲ್ಲಿ, ಇದು PDF. ಇದು ನಿಮ್ ಪುಸ್ತಕದಲ್ಲೂ ಸಿಗುತ್ತೆ ಇದು. ಓಕೆ ಓಕೆ ಸರ್. ರೈಟ್. ನಿಮ್ಮ CRPC ಬುಕ್ ನಲ್ಲೂ ಸಿಗುತ್ತೆ ಇದು. ಸೇಮ್ ನಿಮ್ಗೆ CRPC ಅಲ್ಲಿ ಏನಿದೆ ಅದನ್ನೇ ಇದು PDF ಅಲ್ಲಿ ತೋರಿಸ್ತಾ ಇದ್ದೇನೆ. ಓಕೆ ಓಕೆ ಸರ್. ರೈಟ್. ನೋಡಿ ಇಷ್ಟು ಶುರು ಆಯ್ತು. ಇಷ್ಟು ಶುರು ಆದ್ಮೇಲೆ ಕೇಸು ಶುರು ಆಯ್ತು. ಇದು ಟ್ರೈಲರ್. ಏನು ಟ್ರೈಲರ್ ಅಂದ್ರೇನು? ಕೇಸು ಶುರು ಆಗೋಕ್ಕಿಂತ ಮುಂಚೆ ನಾವು ನೋಡ್ತೀವಿ ಒಂದೊಂದು. ಕೇಸು ಶುರು ಆದ್ಮೇಲೆ ಆ ವ್ಯಕ್ತಿ ಮೇಲೆ ಚಾರ್ಜ್ ಅನ್ನ ಮಾಡ್ಬೇಕಾಗುತ್ತೆ. ಸ್ಟೇಜಸ್ ಆಫ್ ಟ್ರಯಲ್ ಅಂತ ನಾವು ಬಂದಾಗ ಮೊದಲು ಕಂಪ್ಲೇಂಟ್, ಆಮೇಲೆ FIR, ಆಮೇಲೆ ಚಾರ್ಜ್ ಶೀಟ್. ಚಾರ್ಜ್ ಶೀಟ್ ಇಂದ ಏನ್ ಮಾಡ್ತಾರೆ? ಚಾರ್ಜ್ ಶೀಟ್ ಇಂದ ಕೇಸನ್ನ ಶುರು ಮಾಡ್ತಾರೆ. ಕೇಸ್ ಶುರು ಮಾಡಾದ್ಮೇಲೆ ಚಾರ್ಜ್ ಅನ್ನ ಮಾಡ್ತಾರೆ. ಕಮೆನ್ಸ್ಮೆಂಟ್ ಆಫ್ ದಿ ಟ್ರಯಲ್ ಅಂಡ್ ಚಾರ್ಜ್ ಅಂತ ಕರಿತೀವಿ. ನೋಡಿ ಇಲ್ಲಿ ಚಾರ್ಜ್ ಬಂತು, ಕಮೆನ್ಸ್ಮೆಂಟ್ ಆಯ್ತು, ನೆಕ್ಸ್ಟ್ ಚಾರ್ಜ್ ಶುರು ಆಯ್ತು. ಚಾರ್ಜ್ ಬಗ್ಗೆ ತಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಹಿಂಗ್ ಚಾರ್ಜ್ ಮಾಡೋದು ಹೆಂಗೆ ಅದ್ರ ಬಗ್ಗೆ ಎಲ್ಲವೂ ತಮ್ಗೆ ತಿಳಿಸಿದ್ದೀನಿ ಫ್ರೇಮಿಂಗ್ ಆಫ್ ಚಾರ್ಜಸ್ ಅಲ್ಲಿ. ಅದು ನಮ್ಗೆ ಸೆಕ್ಷನ್ 211 ಇಂದ ಕೆಲವೊಂದು ಸೆಕ್ಷನ್ 211 ಟು ಸೆಕ್ಷನ್ 224 ವರೆಗೂ ಇಟ್ಸ್ ಆಲ್ ಅಬೌಟ್ ದಿ ಚಾರ್ಜಸ್, ವೇರ್ ದಿ ಚಾರ್ಜಸ್
ಯು ವಿಲ್ ಕಮ್ ಅಕ್ರಾಸ್ ದ ಫಿಲಾಸಫಿ, ದ ಪ್ರಿನ್ಸಿಪಲ್ಸ್. ಚಾರ್ಜ್ ಹಿಂಗೆ ಮಾಡಬೇಕು ಅಂತೆಲ್ಲವೂ ಸಹ ಹೇಳಿ. ಚಾರ್ಜ್ ಅಲ್ಲಿ IPC ಪ್ರಾವಿಷನ್ಸ್ ಮೆನ್ಷನ್ ಮಾಡಬೇಕು. ಚಾರ್ಜ್ ಮಾಡ್ಬೇಕಾದ್ರೆ ಕಾಸ್ಟ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ಚಾರ್ಜ್ ಮಾಡ್ಬೇಕಾದ್ರೆ ಯಾರ್ ಸಾಹೇಬ್ರು ಇದ್ರು ಆ ಸಾಹೇಬ್ರ ಹೆಸರು ಮೆನ್ಷನ್ ಮಾಡಬೇಕು. ಮತ್ತೆ ಒಂದ್ ವೇಳೆ ಆ ಪ್ರಾವಿಷನ್ಸ್ ಆಫ್ IPC ಅದು ಗೊತ್ತಾಗ್ದಲ್ಲಿ ಅಂದ್ರೆ ದಿ ನೇಚರ್ ಆಫ್ ದಿ ಅಫೆನ್ಸ್, ಅದು ಮರ್ಡರ್ ರೇಪ್ ಅದ್ರ ಮೆನ್ಷನ್ ಮಾಡ್ಬೇಕು. ಆಮೇಲೆ ವೆದರ್ ಯು ಪ್ಲೀಡ್ ಗಿಲ್ಟಿ ಅಂತ ಕೇಳ್ಬೇಕು. ಇಲ್ಲ ಸ್ವಾಮಿ ಕೇಸ್ ನಡೀಲಿ ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, ಮತ್ತೆ ಕಮೆನ್ಸ್ಮೆಂಟ್ ಶುರು ಮಾಡ್ಬೇಕು, ಟ್ರಯಲ್ ನ ಶುರು ಮಾಡ್ಬೇಕು. ಇಲ್ಲಿ ಟ್ರಯಲ್ ಅಲ್ಲಿ ಸೆಷನ್ ಮುಂದೆ ಯಾವ ತರ ಟ್ರಯಲ್, ಸೆಷನ್ ಸೆಷನ್ ಮುಂದೆ ಸೆಷನ್ ಕೋರ್ಟ್ ಮುಂದೆ ಯಾವ ತರ ಟ್ರಯಲ್, ಮತ್ತೆ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಯಾವ ತರ ಟ್ರಯಲ್, ಅದ್ರ ಬಗ್ಗೆ ಎಲ್ಲವೂ ಮಾಹಿತಿ ಕೊಟ್ಕೊಂತ ಹೋಗ್ತಾರೆ. ಇಲ್ಲಿ ನೋಡಿ, ಸೆಷನ್ ಕೋರ್ಟ್ ನಲ್ಲಿ 225 ಇಂದ 237 ವರೆಗೂ ನಡೆಯುತ್ತೆ. ಟ್ರಯಲ್ ಟು ಬಿ ಕಂಡಕ್ಟೆಡ್ ಬೈ ಪ್ರಾಸಿಕ್ಯೂಟರ್. ಟ್ರಯಲ್ ಅನ್ನು ಯಾರು ನಡೆಸ್ತಾರೆ? ಸೆಷನ್ ಕೋರ್ಟ್ ಕ್ರಿಮಿನಲ್ ಕೇಸ್ಗಳನ್ನ ಪಬ್ಲಿಕ್ ಪ್ರಾಸಿಕ್ಯೂಟರ್ ನಡೆಸ್ತಾರೆ. ಸೊ 225 ಅಲ್ಲಿ ಕಮಿಟ್ ಆಗಿ ಬರುತ್ತೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಕಮಿಟಲ್ ಆಫ್ ದಿ ಟ್ರಯಲ್ ಅಂತ ನಾವು ಕರಿತೀವಿ. ಕಮಿಟಲ್ ಪ್ರೊಸೀಡಿಂಗ್ಸ್ ಅನ್ನ ಮಾಡ್ತಾರೆ. ಸೊ ಈ ಕೋರ್ಟ್ಗೆ ನಮ್ಗೆ ವ್ಯಾಪ್ತಿ ಇಲ್ಲ, ಇದು ಸೆಷನ್ ಕೋರ್ಟ್ ಅಲ್ಲಿ ನಡಿಬೇಕು ಅಂತ ಹೇಳ್ತಾರೆ. ಎಂಟೈರ್ ಕೇಸ್ ಫೈಲ್ಸ್ ಅನ್ನ ಸೆಷನ್ ಕೋರ್ಟ್ ಕಳಿಸ್ತಾರೆ. ಕೋರ್ಟ್ ಕಳಿಸಿದ ತಕ್ಷಣ ಏನ್ ಮಾಡ್ತಾರೆ, ಅದನ್ನ ಓಪನ್ ಅಪ್ ಮಾಡ್ತಾರೆ. ಪ್ರಾಸಿಕ್ಯೂಷನ್ ಅವರು ಓಪನ್ ಅಪ್ ಮಾಡಿ, ಸ್ವಾಮಿ ಇದು ಈ ಕೇಸು ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಡಿಸ್ಚಾರ್ಜ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ. ಇದು ಸುಳ್ಳು ಕೇಸು ಅಂತ ಹೇಳಿ 227 ಅಲ್ಲಿ ಏನಾದ್ರು ಅಪ್ಲಿಕೇಶನ್ ಹಾಕೊಂಡಿದ್ರೆ ಅಕ್ಯೂಸ್ಡ್ ಡಿಸ್ಚಾರ್ಜ್ ಅನ್ನ ಮಾಡ್ತಾರೆ. ಒಂದ್ ವೇಳೆ ಡಿಸ್ಚಾರ್ಜ್ ಮಾಡಕ್ ಆಗ್ದಲೇ ಇದ್ರೆ ಚಾರ್ಜ್ ಅನ್ನ ಮಾಡ್ತಾರೆ. 228 ನೋಡಿ ಚಾರ್ಜ್ ಮಾಡ್ತಾರೆ. 229 ಅಲ್ಲಿ ಚಾರ್ಜ್ ಮಾಡಾದ್ಮೇಲೆ ಏನ್ ಮಾಡ್ತಾರೆ, ಎವಿಡೆನ್ಸ್ ನ ರೆಕಾರ್ಡ್ ಮಾಡ್ತಾರೆ. ಅದ್ರ ಪಾರ್ಟಿ ಸವಾಲ್ ನಡೆಯುತ್ತೆ. ಪಾರ್ಟಿ ಸವಾಲ್ ಮಾಡಿದ್ಮೇಲೆ ಆರ್ಗ್ಯುಮೆಂಟ್ಸ್ ಆಗುತ್ತೆ. ಆರ್ಗ್ಯುಮೆಂಟ್ಸ್ ಆದ್ಮೇಲೆ ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಪೋಸ್ಟ್ ಮಾಡ್ತಾರೆ. ಆ ಜಡ್ಜ್ಮೆಂಟ್ ಅಲ್ಲಿ ಕನ್ವಿಕ್ಷನ್ ಕೊಡುವಂತದ್ದು. ನೋಡಿ, ಕನ್ವಿಕ್ಷನ್ ಪ್ಲೀ ಆಫ್ ಗಿಲ್ಟಿ. ಚಾರ್ಜ್ ಮಾಡ್ತಾ ಇರ್ಬೇಕಾದ್ರೆ ಒಂದ್ ವೇಳೆ ಒಪ್ಕೊಂಡ್ಬಿಡ್ತಾನೆ ನಾನು, ಸುಮ್ಮನೆ ನಾನೇ ತಪ್ಪು ಮಾಡಿರೋದು, ನೀವು ಶಿಕ್ಷೆ ಕೊಡಿ, ಟ್ರಯಲ್ ಮಾಡೋ ಅವಶ್ಯಕತೆ ಇಲ್ಲ ಅಂತಾನೆ. ಅಂತ ಸಂದರ್ಭ 229 ಅಲ್ಲೇ ಕನ್ವಿಕ್ಷನ್ ಕೊಟ್ಬಿಡ್ತಾರೆ. ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ, ವೆದರ್ ಯು ಪ್ಲೀಡ್ ಗಿಲ್ಟಿ ಆರ್ ನಾಟ್ ಪ್ಲೀಡ್ ಗಿಲ್ಟಿ. ನೋಡಪ್ಪ, ನೀನ್ ಈ ತಪ್ಪನ್ನು ಒಪ್ಕೊಂತೀಯಾ? ತಪ್ಪನ್ನು ಒಪ್ಕೊಳ್ಳಲ್ಲ. ನಾನ್ ತಪ್ಪನ್ನು ಒಪ್ಕೊಂತೀನಿ ಸ್ವಾಮಿ, ನಾನೇ ಕೊಲೆ ಮಾಡಿತ್ತು, ನನ್ ತಗೊಂಡು ಜೈಲ್ಗೆ ಹಾಕಿ ಅಂತ ಅವನು ಹೇಳ್ಬಿಡ್ತಾನೆ. ಅವಾಗ ಅಲ್ಲೇನೆ ಆರ್ಡರ್ಗೆ ಮಾಡ್ತಾರೆ, ಅಲ್ಲಿ ಕನ್ವಿಕ್ಷನ್ ಮಾಡ್ತಾರೆ 229. ಒಂದ್ ವೇಳೆ ಅವನು ಇಲ್ಲ ಸ್ವಾಮಿ ಕೇಸ್ ನಡೀಲಿ ಅಂತಾರೆ, ಅವಾಗ ಪ್ರಾಸಿಕ್ಯೂಷನ್ ಎವಿಡೆನ್ಸ್ಗೆ ಡೇಟ್ ಅನ್ನ ಕೊಡ್ತಾರೆ. ಯಾವ ಪ್ರಾವಿಷನ್ ಅಡಿಯಲ್ಲಿ? 230 ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಶುರು ಆಯ್ತು. ಪೊಲೀಸ್ನವ್ರು ಏನು ಸಾಕ್ಷಿಗಳನ್ನ ಕಲೆ ಹಾಕಿದ್ರು, ಆ ಸಾಕ್ಷಿಗಳನ್ನೆಲ್ಲದು ಹೇಳಿಕೆಗಳನ್ನ ಕ್ರೋಢೀಕರಿಸಿ ಒಂದು ಚಾರ್ಜ್ ಶೀಟ್ ರೆಡಿ ಮಾಡಿದ್ರು. ಆ ಚಾರ್ಜ್ ಶೀಟ್ ಬೇಸಿಸ್ ಮೇಲೆ ಸಾಕ್ಷಿ ನಂಬರ್ 1, ಸಾಕ್ಷಿ ನಂಬರ್ 2, ಸಾಕ್ಷಿ ನಂಬರ್ 3 ಅಂತೆಲ್ಲ ಕರೆಸ್ತಾರೆ ಕೋರ್ಟ್ಗೆ. ಅವ್ರು ಬಂದು ಎವಿಡೆನ್ಸ್ ಅನ್ನ ಕೊಡ್ತಾರೆ. ಅದ್ರದ್ದು ಪಾರ್ಟಿ ಸವಾಲ್ ಆಗುತ್ತೆ. ಪಾರ್ಟಿ ಸವಾಲ್ ಆದ್ಮೇಲೆ ಅಕ್ವಿಟಲ್ ಮಾಡಂಗಿದ್ರೆ 232 ಅಲ್ಲಿ ಅಕ್ವಿಟಲ್ ಮಾಡ್ತಾರೆ. ಇಲ್ಲ ಅಂದ್ರೆ ಅವನಿಗೆ ಒಂದು ಅವಕಾಶವನ್ನ ಕೊಡ್ತಾರೆ. ಡಿಫೆನ್ಸ್ ಏನಾದ್ರು ನಿನ್ ಎವಿಡೆನ್ಸ್ ಇದೆಯೇನಪ್ಪ ಅಂತ ಕೇಳ್ತಾರೆ. ಎವಿಡೆನ್ಸ್ ಏನಾದ್ರು ಇಲ್ಲ ಅಂತಂದ್ರೆ ನಿನ್ ಪರವಾಗಿ ಯಾವ್ದನ್ನ ಸಾಕ್ಷಿ ಕೊಡಂಗಿದ್ರೆ ಕೊಡು ಅಂತಾರೆ. 233 ಅಡಿಯಲ್ಲಿ ಸೆಷನ್ ಕೋರ್ಟ್ ಅಲ್ಲಿ ಅವನು ಸಹ ಕೊಡ್ತಾನೆ. ಅದಾದ್ಮೇಲೆ ಒಂದು ಅವಕಾಶವನ್ನ ಕೊಡ್ತಾರೆ ಅವನ್ಗೆ. ಏನ್ ಕೊಡ್ತಾರೆ ಅಂದ್ರೆ, ನೋಡಪ್ಪ ನಿನ್ ಮೇಲೆ ನೀನು ಹೇಳ್ದೆ, ಅವರು ಸಾಕ್ಷಿ ಕೊಟ್ರು, ಆದ್ರೂ ಸಹ ಒಂದು ಈ ತರ ಒಂದು ವ್ಯತಿರಿಕ್ತವಾದಂತ ಒಂದು ಸಾಕ್ಷ್ಯಗಳು ನಿನ್ ಮೇಲೆ ಬಂದ್ಬಿಟ್ಟಿದಾವೆ, ನೀನೇನಾದ್ರೂ ಹೇಳೋದಿದ್ಯಾ ಅದ್ರ 313 ಅಲ್ಲಿ ಒಂದು ಅವಕಾಶ ಕೊಡ್ತಾರೆ. ನೋಡಿ 313 ಅಲ್ಲಿ ಪವರ್ ಟು ಎಕ್ಸಾಮಿನ್ ದಿ ಅಕ್ಯೂಸ್. 313 ಸ್ಟೇಟ್ಮೆಂಟ್ ಅಲ್ಲಿ ಅವ್ನಿಗೆ ಅವಕಾಶ ಕೊಡ್ತಾರೆ. 313 ಅಲ್ಲಿ ಅವಕಾಶ ಕೊಟ್ಟು ಅವನು ಈ ಒಂದು ಪ್ರಕರಣದಲ್ಲಿ ನನ್ನ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿ ಅವನು ಕೆಲವೊಂದು ಡಾಕ್ಯುಮೆಂಟ್ಸ್ ಗಳನ್ನ ಹಾಕ್ತಾನೆ. ಆಮೇಲೆ ಅವನು ಹಾಕದ್ಮೇಲೆ ಆರ್ಗ್ಯುಮೆಂಟ್ ಮಾಡ್ತಾರೆ ಪ್ರಾಸಿಕ್ಯೂಟರ್ನವರು. ಅವನು ಮಾಡ್ತಾನೆ ಆರ್ಗ್ಯುಮೆಂಟ್. ಅವ್ರ ಆರ್ಗ್ಯುಮೆಂಟ್ ಮುಗಿದ್ಮೇಲೆ ಏನ್ ಮಾಡ್ತಾರೆ, ಜಡ್ಜ್ಮೆಂಟ್ ಪೋಸ್ಟ್ ಮಾಡ್ತಾರೆ. ನೋಡಿ ಸೆಷನ್ ಕೋರ್ಟ್ ಒಟ್ಟು ನಮ್ಗೆ ಎಷ್ಟು ರೀತಿಯಾದಂತಹ ಒಂದು ಟ್ರಯಲ್ ಅನ್ನ ನೋಡ್ತೀವಿ ಅಂತ ಪ್ರಶ್ನೆ ಬಂತು ಅಂದ್ರೆ, ವಿ ಕಮ್ ಅಕ್ರಾಸ್ ಟೋಟಲಿ 5 different kinds of trial. One is sessions court trial.
Second one is warrant case trial by police report. ನೋಡಿ ಹೌ ಮೆನಿ ಟೈಪ್ಸ್ ಆಫ್ ಟ್ರಯಲ್ ಅಂತ ಪ್ರಶ್ನೆ ಬಂತು. ನಿಮ್ಗೆ ಎಷ್ಟು ರೀತಿಯಾದಂತ ಟ್ರಯಲ್ ಗಳನ್ನ ನೋಡ್ತೀವಿ ಅಂತಂದ್ರೆ, ಮೊದಲನೇ ಹಂತದಲ್ಲಿ ಟ್ರಯಲ್ ಬಿಫೋರ್ ಕೋರ್ಟ್ ಆಫ್ ಸೆಷನ್, ಸೆಷನ್ಸ್ ಕೋರ್ಟ್ ಟ್ರಯಲ್, ವಾರೆಂಟ್ ಕೇಸಸ್ ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟ್ ಬೇಸ್ಡ್ ಅಪಾನ್ ದಿ ಪೊಲೀಸ್ ರಿಪೋರ್ಟ್, ವಾರೆಂಟ್ ಕೇಸ್ ಟ್ರಯಲ್ ಬೇಸ್ಡ್ ಅಪಾನ್ ದ ರಿಪೋರ್ಟ್ ನಾಟ್ ಬೈ ದಿ ಪೊಲೀಸ್. ನೋಡಿ, ಇನ್ನೊಂದು ಸಮನ್ಸ್ ಟ್ರಯಲ್ ಮತ್ತು ಸಮ್ಮರಿ ಟ್ರಯಲ್. ನೋಡಿ, ಸೆಷನ್ಸ್ ಕೋರ್ಟ್ ಟ್ರಯಲ್, ವಾರೆಂಟ್ ಕೇಸ್ ಟ್ರಯಲ್, ಕೇಸ್ ಇನ್ಸ್ಟಿಟ್ಯೂಟೆಡ್ ಆನ್ ಎ ಪೊಲೀಸ್ ರಿಪೋರ್ಟ್, ವಾರೆಂಟ್ ಕೇಸ್ ಟ್ರಯಲ್, ಕೇಸಸ್ ಇನ್ಸ್ಟಿಟ್ಯೂಟೆಡ್ ನಾಟ್ ಅದರ್ವೈಸ್ ಆನ್ ಎ ಪೊಲೀಸ್ ರಿಪೋರ್ಟ್, ಸಮನ್ಸ್ ಟ್ರಯಲ್, ಸಮ್ಮರಿ ಟ್ರಯಲ್. ಇಷ್ಟು ತರಹದ ಟ್ರಯಲ್ ಗಳನ್ನ ನಾವು ನೋಡ್ತೀವಿ. ಒಟ್ಟು ವಿಲ್ ಕಮ್ ಅಕ್ರಾಸ್ ಹೌ ಮೆನಿ? ಸೆಷನ್ಸ್ ಕೋರ್ಟ್ ಟ್ರಯಲ್, warrant cases trial by police report, warrant cases trial not on the basis of police report, summary trial, summons trial ಅಥವಾ summons trial ಅಥವಾ summary trial. ಒಟ್ಟು 5 ತರ ಟ್ರಯಲ್ಸ್ ಅನ್ನ ನಾವು ನೋಡ್ತೀವಿ, 5 ತರ ವಿಚಾರಣೆಗಳನ್ನು ನೋಡ್ತೀವಿ. ಸೊ ನೋಡಿ, ಪ್ರಾರಂಭದ ಹಂತದಲ್ಲಿ ನಮ್ಮ ಒಂದು ವಕೀಲ ವೃತ್ತಿಯಲ್ಲಿ ತುಂಬಾ ಈಸಿ ಆದಂತಹ ಕೇಸ್ಗಳನ್ನ, ಅಂದ್ರೆ ಕ್ರಿಮಿನಲ್ ಕೇಸಸ್ಗಳು, ಕ್ರಿಮಿನಲ್ ಕೇಸಸ್ ಅನ್ನ ಅರ್ಥ ಆದಷ್ಟು ಬೇಗ ನಮ್ಗೆ ಸಿವಿಲ್ ಕೇಸ್ಗಳು ಅರ್ಥ ಆಗೋಲ್ಲ. ಸಿವಿಲ್ ಕೇಸಸ್ಗಳು ಸಮುದ್ರ, ಅದರಲ್ಲಿ ಪ್ರಾವಿಷನ್ಸ್ ಎಲ್ಲ ಜಾಸ್ತಿ ಇದಾವೆ, ಅದರಲ್ಲಿ ಸಾಕಷ್ಟು ತಿಳಿಯೋದಿದೆ. ನಮ್ಗೆ ತುಂಬಾ ಈಸಿಯಾಗಿ ಬೇಗ ದುಡ್ಡು ಮಾಡುವಂತದ್ದು ಈ ಕ್ರಿಮಿನಲ್ ಕೇಸಸ್ಗಳಲ್ಲಿ ತಿಳಿಬಹುದು. ಬೇಗನೂ ಸಹ ನಮ್ಗೆ ಹಣ ಸಿಗುತ್ತೆ. ಸೊ ಇದು ನಿಮ್ಮ ಒಂದು ಮ್ಯಾಜಿಸ್ಟ್ರೇಟ್ ಟ್ರಯಲ್ ಕೇಸಸ್ ಅಂತ ಹೇಳ್ಬೋದು. ನೋಡಿ, ಮ್ಯಾಜಿಸ್ಟ್ರೇಟ್ ಕೇಸ್ ಟ್ರಯಲ್ ಇಲ್ಲಿ ನೋಡಿ, ಟ್ರಯಲ್ ಬಿಫೋರ್ ಕೋರ್ಟ್ ಆಫ್ ಸೆಷನ್ ಆಯ್ತು. ಸೇಮ್ ಕೇಸಸ್ ಇನ್ಸ್ಟಿಟ್ಯೂಟೆಡ್ ಆನ್ ಎ ಪೊಲೀಸ್ ರಿಪೋರ್ಟ್. ಕೇಸಸ್ ಇನ್ಸ್ಟಿಟ್ಯೂಟೆಡ್ ಆನ್ ಎ ಪೊಲೀಸ್ ರಿಪೋರ್ಟ್ ಅಂದ್ರೆ ಏನು ಅಂದ್ರೆ, ಪೊಲೀಸ್ನವರು FIR ಅನ್ನ ಮಾಡ್ತಾರೆ. FIR ಅನ್ನ ಮಾಡಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಟ್ರಯಲ್ ಗಳಂದ್ರೆ ಮ್ಯಾಜಿಸ್ಟ್ರೇಟ್ ಮಾತ್ರ ಅದು ದೇ ಆರ್ ದಿ ಪರ್ಸನ್ಸ್ ಹೂ ಆರ್ ಎಂಪವರ್ಡ್ ಟು ಟ್ರೈ ದ ಮ್ಯಾಟರ್. ಅಂತ ಸಂದರ್ಭದಲ್ಲೂ ಸಹ ಈ ಏನು ಸೆಷನ್ಸ್ ಕೋರ್ಟ್ ಟ್ರಯಲ್ ಯೂಶಲ್ ಆಗಿ ಯಾವ್ದಿರುತ್ತೆ, ಅಬೌವ್ 7 years ಇರೋಂತ ಎಲ್ಲಾ ಒಂದು ಅಪರಾಧಗಳನ್ನ ಸೆಷನ್ಸ್ ಕೋರ್ಟ್ ಟ್ರಯಲ್ ಮಾಡ್ತಾರೆ. ಲೆಸ್ ದೆನ್ 7 years ಏನು ಇಂಪ್ರಿಸನ್ಮೆಂಟ್ ಇರೋಂಥವೆಲ್ಲವೂ ಮ್ಯಾಜಿಸ್ಟ್ರೇಟ್ ಅವ್ರು ಮಾಡ್ತಾರೆ. ಆವಾಗ ಅವ್ರು ಏನ್ ಮಾಡ್ತಾರೆ, ಈ ಪ್ರಾವಿಷನ್ ಅಡಿಯಲ್ಲಿ ಅವರು ಕೇಸನ್ನ ನಡೆಸ್ತಾರೆ. ನೋಡಿ, ಪೊಲೀಸ್ ರಿಪೋರ್ಟ್ ಅಂದ್ರೆ ಏನು? ಪೊಲೀಸ್ ರಿಪೋರ್ಟ್ ಅಂದ್ರೆ ಚಾರ್ಜ್ ಶೀಟ್ ಹಾಕೋದು. 207 ಕಂಪ್ಲೈ ಆಗಿದೆಯಾ, 238 ಕಂಪ್ಲೈನ್ಸ್ ವಿತ್ ಸೆಕ್ಷನ್ 207 ನ 238 ಅಲ್ಲಿ ನೋಡ್ತಾರೆ. 207 ಅಂದ್ರೆ ಏನು? ಸಪ್ಲೈ ಆಫ್ ದಿ ಪೊಲೀಸ್ ರಿಪೋರ್ಟ್ ಅಲಾಂಗ್ ವಿತ್ ದ ಡಾಕ್ಯುಮೆಂಟ್ಸ್ ಟು ಅನ್ ಅಕ್ಯೂಸ್ಡ್ ಪರ್ಸನ್, ಸ್ಟ್ಯಾಚ್ಯೂಟರಿ ಕಂಪ್ಲೈನ್ಸ್ ಆ ಸೆಕ್ಷನ್ 238 ಅಲ್ಲಿ ನಾವು ನೋಡ್ತೀವಿ. 239 ಅಲ್ಲಿ ನೋಡಿ, ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು. ಏನು ಅವನು ಚಾರ್ಜ್ ಆಗಕ್ಕಿಂತ ಮುಂಚೆನೆ ಒಂದು ಸ್ಟೇಜ್ ಬರುತ್ತೆ, HBC ಅಂತ ಹೇಳಿ, ಹಿಯರ್ ಬಿಫೋರ್ ಚಾರ್ಜ್ ಅಂತ ಹೇಳಿ. ಹಿಯರ್ ಬಿಫೋರ್ ಚಾರ್ಜ್ ಅಲ್ಲಿ ಚಾರ್ಜ್ ಮಾಡಕ್ಕಿಂತ ಮುಂಚೆ ಈ ಕೇಸಿನ ಬಗ್ಗೆ ಏನಾದ್ರು ಹೇಳ್ತೀರೇನ್ರಿ? ಹ್ಞೂ ಸ್ವಾಮಿ ಹೇಳ್ತೀವಿ, ಸುಮ್ನೆ ಫಾಲ್ಸ್ ಕೇಸ್ ಹಾಕ್ಬಿಟ್ಟಿದ್ದಾರೆ ಸ್ವಾಮಿ ನಮ್ಮ ಮೇಲೆ, ದೇ ಆರ್ ಫಾಲ್ಸ್ಲಿ ಇಂಪ್ಲಿಕೇಟೆಡ್ ಮೀ ಇನ್ ದಿಸ್ ಕೇಸ್, ಫಾಯಿಸ್ಟೆಡ್ ಮೀ ಇನ್ ದಿಸ್ ಕೇಸ್ ಆನ್ ಸೋ ಅಂಡ್ ಸೋ ಗ್ರೌಂಡ್ಸ್ ಅಂತ ಹೇಳಿ ಅವನು ಒಂದು ಡಿಸ್ಚಾರ್ಜ್ ಅಪ್ಲಿಕೇಶನ್ ನ ಮ್ಯಾಜಿಸ್ಟ್ರೇಟ್ ಟ್ರಯಲ್ ಅಲ್ಲಿ 239 ಅಡಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂತಾರೆ. ಅಂತ ಸಂದರ್ಭದಲ್ಲಿ 239 ಮೇಲೆ ಹಿಯರಿಂಗ್ ಮಾಡ್ತಾರೆ. ಹಿಯರಿಂಗ್ ಮಾಡಿ ಪ್ರೈಮಾ ಫೇಸೆ ಇಫ್ ದಿ ಅಕ್ಯೂಸ್ಡ್ ಹ್ಯಾಸ್ ನಾಟ್ ಕಮಿಟೆಡ್ ಎನಿ ಅಫೆನ್ಸ್ and prima facie it is made out that accused has not involved in such crime, on such an issue, on such an instance the judge will discharge the accused person will be discharged under section 239 in the case of magistrate. Before the magistrate, under the case instituted on a police report. Nodi, case instituted otherwise than on a police report, PCR complaints ಗಳನ್ನ ಹೆಂಗ್ ಮಾಡ್ತಾರೆ ಅಂದ್ರೆ 244 ಅಲ್ಲಿ ಎವಿಡೆನ್ಸ್ ತಗೋತಾರೆ ಪ್ರಾಸಿಕ್ಯೂಷನ್. ಆಮೇಲೆ ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂದ್ರೆ ಯಾವುದು? ಪ್ರಾಸಿಕ್ಯೂಷನ್ ಎವಿಡೆನ್ಸ್ ಅಂತಂದ್ರೆ ನಾವು ಹಾಕಿದಂತ ಒಂದು ರಿಪೋರ್ಟ್ ಮೇಲೆ
ಕಂಪ್ಲೇನೆಂಟ್ ಸ್ಟೇಟ್ಮೆಂಟ್ ನ ತಗೋತಾರೆ. ಸ್ಟೇಟ್ಮೆಂಟ್ ತಗೊಂಡು ಈ ಪ್ರೋಸೆಸ್ ಅನ್ನ ಕಳಿಸ್ತಾರೆ. ನಿಮ್ಗೆ ಯಾವ ಸಾಕ್ಷಿಗಳಿದೆಯಲ್ಲ ಬನ್ನಿ ಅಂತ ಹೇಳ್ತಾರೆ. ಆ ಸಾಕ್ಷಿಗಳದೆಲ್ಲ ರೆಕಾರ್ಡ್ ಮಾಡ್ಕೊಂತಾರೆ. ಆಮೇಲೆ ಆ ಸಾಕ್ಷ್ಯಗಳು ವಿಚಾರವಾಗಿ ಏನ್ ಮಾಡ್ತಾರೆ, ಅಕ್ಯೂಸ್ಡ್ಗೆ ಒಂದು ಅವಕಾಶವನ್ನು ಕೊಡ್ತಾರೆ. ಅಕ್ಯೂಸ್ಡ್ ಏನ್ ಮಾಡ್ತಾನೆ, ಬಂದು ಈ ಸಾಕ್ಷಿಗಳದ್ದು ಮರು ವಿಚಾರಣೆ ಮಾಡ್ತಾನೆ. ಅಲ್ಲಿ 245 ಅಡಿಯಲ್ಲಿ ಡಿಸ್ಚಾರ್ಜ್ ಅಪ್ಲಿಕೇಶನ್ ಹಾಕೊಂತಾನೆ. ಅಕ್ಯೂಸ್ಡ್ ಡಿಸ್ಚಾರ್ಜ್ ಆಗ್ಲಿಲ್ಲ, ಅವಾಗ ಏನ್ ಮಾಡ್ತಾರೆ, ಡಿಫೆನ್ಸ್ಗೆ ಒಂದು ಅವಕಾಶ ಕೊಡ್ತಾರೆ 247 ಅಲ್ಲಿ. ಆಮೇಲೆ ಕನ್ಕ್ಲೂಷನ್ ಮಾಡ್ತಾರೆ. ಸೊ ಕನ್ಕ್ಲೂಷನ್ ನಮ್ಗೆ 248, 249, 250 ಅಕ್ವಿಟ್ ಮಾಡೋದ ಕನ್ವಿಕ್ಷನ್ ಅದ್ರದ್ದೆಲ್ಲ ಉಲ್ಲೇಖವನ್ನ ಕೊಟ್ಟಿದ್ದಾರೆ ಇಲ್ಲಿ 248, 249, 250. ಸಮನ್ಸ್ ಕೇಸ್ ಅಂತಂದ್ರೆ ಏನು? ಸಮನ್ಸ್ ಕೇಸ್ ಆರ್ ದೋಸ್ ಕೇಸಸ್ ವೇರ್ ದಿ ಪನಿಷ್ಮೆಂಟ್ ಈಸ್ ನಾಟ್ above than 3 years. ನೋಡಿ, ನಾಟ್ above than 3 years, ನಾಟ್ ಲೆಸ್ than 1 year ಅಂತ ಕರಿತೀವಿ. ಅಂತದನ್ನ ನಾವು ಸಮನ್ಸ್ ಕೇಸ್ ಅಂತ ಕರಿತೀವಿ, ವಿಚ್ ಇಸ್ ನಾಟ್ ಸೋ ಸಿವಿಯರ್. ಅಂತ ಸಂದರ್ಭದಲ್ಲಿ ಚಾರ್ಜ್ ಅನ್ನ ಫ್ರೇಮ್ ಮಾಡೋ ಮಾಡಲ್ಲ ಅವರು ಸಮನ್ಸ್ ಕೇಸಲ್ಲಿ. ಸಮನ್ಸ್ ಕೇಸ್ಗಳಲ್ಲಿ ಚಾರ್ಜ್ ಅನ್ನು ಫ್ರೇಮ್ ಮಾಡಲ್ಲ. ಏನು ನೀವು ಅಪರಾಧ ಮಾಡಿದ್ರೆ ಅದನ್ನ ಹೇಳ್ತಾರೆ. ನೀನು ಒಪ್ಕೊಂಡ್ರೆ ಕನ್ವಿಕ್ಷನ್ ಕೊಡ್ತಾರೆ. ನೀನು ಒಪ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ, ಆಯ್ತಪ್ಪ ಕೇಸ್ ನಡೆಸ್ತಾರೆ. ನೋಡಿ, ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ. ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ ಇನ್ ಅಬ್ಸೆನ್ಸ್ ಆಫ್ ಅಕ್ಯೂಸ್ ಇನ್ ಪೆಟಿ ಕೇಸಸ್. ಕನ್ವಿಕ್ಷನ್ ಆನ್ ಪ್ಲೀ ಆಫ್ ಗಿಲ್ಟಿ ಇನ್ ಅಬ್ಸೆನ್ಸ್ ಆಫ್, ನೋಡಿ, ಪೆಟಿ ಕೇಸಸ್ಗಳನ್ನ ನಡೆಸೋಂಥವ್ನ ಸಮನ್ಸ್ ಕೇಸ್ ಅಂತ ಕರಿತೀವಿ. ಸಮನ್ಸ್ ಕೇಸ್ ಇಸ್ ನಥಿಂಗ್ ಬಟ್ ಎ ಪೆಟಿ ಕೇಸಸ್. ಪೆಟಿ ಕೇಸಸ್ ಅಂದ್ರೆ ಏನು? ಪೆಟಿ ಶಾಪ್ ಅಂದ್ರೆ ಏನು? ಪೆಟ್ಟಿಗೆ ಅಂಗಡಿ ಅಂತೀವಲ್ಲ, ಪೆಟ್ಟಿ ಅಂದ್ರೆ ತುಂಬಾ ಸ್ಮಾಲ್ ಅಂತೇಳಿ, ಸ್ಮಾಲ್ ಮೈನರ್ ಅಫೆನ್ಸ್ ಗಳನ್ನ ಮಾಡಿರೋಂಥ ಕೇಸ್ಗಳನ್ನ ನಡೆಸುವಂತದನ್ನ ಸಮನ್ಸ್ ಕೇಸ್ ಅಂತ ಕರಿತೀವಿ. ನೋಡಿ, ಕನ್ವಿಕ್ಷನ್ ಮಾಡಿದ್ರೆ ಪ್ರೊಸೀಜರ್ ಮೇಲೆ ನಾಟ್ ಕನ್ವಿಕ್ಟೆಡ್, ಅಕ್ವಿಟಲ್ ಆರ್ ಕನ್ವಿಕ್ಷನ್, ನಾನ್ ಅಪಿಯರೆನ್ಸ್ ಆರ್ ಡೆತ್ ಆಫ್ ಕಂಪ್ಲೇನೆಂಟ್, ವಿಡ್ರಾಯಲ್ ಆಫ್ ಕಂಪ್ಲೇಂಟ್, ಸಣ್ಣ ಪುಟ್ಟ ಅಪರಾಧಗಳು ಅಂತದನ್ನ ಸಮನ್ಸ್ ಕೇಸ್ ಅಂತ ಕರಿತೀವಿ. ಸಮ್ಮರಿ ಟ್ರಯಲ್ ಅಂದ್ರೆ ಏನು? ಲೆಸ್ ದನ್ 1 year, 6 months ಪನಿಷ್ಮೆಂಟ್ ಅಥವಾ ಫೈನ್ ಗಳನ್ನ ಮೆನ್ಷನ್ ಮಾಡುವಂತದ್ದು, ಅದೆಲ್ಲವೂ ಸಮರಿ ಟ್ರಯಲ್ ಗಳನ್ನ, ಸಮರಿ ಕೇಸ್ಗಳಂತ ಕರಿತೀವಿ. ಅದನ್ನ ಟ್ರೈ ಮಾಡೋದಕ್ಕೆ ಈ ಪ್ರಾವಿಷನ್ ಗಳನ್ನು ಕೊಟ್ಟಿದ್ದಾರೆ. ಸೆಕ್ಷನ್ 262, 265 ಹೇಗೆ ನಡೆಸಬೇಕು ಅಂತ ಹೇಳಿದ್ದಾರೆ. ಪ್ರೊಸೀಜರ್ ಫಾರ್ ಸಮರಿ ಟ್ರಯಲ್ಸ್ 262 ಅಲ್ಲಿ, ಸೆಕ್ಷನ್ 262 ಅಲ್ಲಿ ಈ ಮೋಟರ್ ವೆಹಿಕಲ್ ವೈಲೇಷನ್ಸ್ ಇರ್ತದಲ್ಲ, ಅವೆಲ್ಲವೂ ಸಮರಿ ಟ್ರಯಲ್ ಆಗಿರುತ್ತೆ. ಅಲ್ಲೇನಿರುತ್ತೆ, ಮೋಟರ್ ವೆಹಿಕಲ್ ಕೇಸಲ್ಲಿ ಹೆಲ್ಮೆಟ್ ಹಾಕೊಂಬಂದಿರಲ್ಲ ಅಥವಾ ಟ್ರಿಪಲ್ ರೈಡಿಂಗ್ ಮಾಡ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಅವ್ರಿಗೆ ಫೈನ್ ಹಾಕೋದಿರುತ್ತೆ, ಅದು ಸಮರಿ ಟ್ರಯಲ್ ಆಗಿರುತ್ತೆ. ಅದಕ್ಕೆ ಅಕ್ಯೂಸ್ ಬೇಕಾ ಅಂದ್ರೆ ಅಕ್ಯೂಸ್ ಬೇಕಾಗಿಲ್ಲ. ಅಕ್ಯೂಸ್ ಬದಲು ವಕೀಲರು ಯಾರನ್ನ ಹೋಗಿ ರೆಪ್ರೆಸೆಂಟ್ ಮಾಡಿದ್ರೆ ಆಯ್ತು. ಸೆಕ್ಷನ್ 262 ನೋಡಿ, ಇದು ಇಷ್ಟು ತರ ಒಂದು ವಿಚಾರಣೆಗಳನ್ನ ನಾವು ನೋಡ್ತೀವಿ. ಚಾಪ್ಟರ್ 22 ಅಟೆಂಡೆನ್ಸ್ ಆಫ್ ಪರ್ಸನ್ ಕನ್ಫೈನ್ಡ್ ಆರ್ ಡಿಟೈನ್ ಇನ್ ಪ್ರಿಸನ್ಸ್. ಚಾಪ್ಟರ್ 23 ಎವಿಡೆನ್ಸ್ ಇನ್ ಎಂಕ್ವೈರೀಸ್ ಅಂಡ್ ಟ್ರಯಲ್ಸ್. ಸೊ ಚಾಪ್ಟರ್ 23A ಮೋಡ್ ಆಫ್ ಟೇಕಿಂಗ್ ಅಂಡ್ ರೆಕಾರ್ಡಿಂಗ್ ಎವಿಡೆನ್ಸ್ ಹೆಂಗ್ ರೆಕಾರ್ಡ್ ಮಾಡಬೇಕು ಅದೆಲ್ಲವೂ ನಿಮ್ಗೆ ಡೀಟೇಲ್ಸ್ ಇದೆ. ಲ್ಯಾಂಗ್ವೇಜ್ ಆಫ್ ದಿ ಕೋರ್ಟ್. ಕಮಿಷನ್ಸ್ ಅನ್ನ ಅಪಾಯಿಂಟ್ ಮಾಡುವಂತದ್ದು ಫಾರ್ ದ ಎಕ್ಸಾಮಿನೇಷನ್ ಆಫ್ ದಿ ವಿಟ್ನೆಸಸ್. ಕಮಿಷನ್ಸ್ ಅಂತಂದ್ರೆ ಅದೊಂದು ಕಮಿಷನರ್ ಅಂತ ನಾವು ಕರಿತೀವಿ. ಸಿವಿಲ್ ಕೇಸ್ಗಳ ಕಮಿಷನರ್ ಅಂತೀವಲ್ಲ, ಹಂಗೆ ಅಂದ್ರೆ ಕಮಿಷನ್ಸ್ ಅನ್ನ ಅವ್ರದೇ ಆದಂತ ಒಂದು ಏನು ಎಕ್ಸ್ಪರ್ಟ್ಸ್ ಗಳನ್ನ ಕರೆಸಿ ಅಥವಾ ಮೆಡಿಕಲ್ ವಿಟ್ನೆಸ್ ಕರೆಸಿ ಒಂದು ಗುಂಪನ್ನು ಮಾಡಿ ಅವ್ರ ಸ್ಟೇಟ್ಮೆಂಟ್ಗಳು, ಅವರೊಂದು ಅಭಿಪ್ರಾಯ ತಗೊಳ್ಳುವಂಥದ್ದು, ಅದು ಕಮಿಷನ್. ಎಂಕ್ವೈರೀಸ್ ಅಂಡ್ ಟ್ರಯಲ್ಸ್. ಎಂಕ್ವೈರಿ ಅಂಡ್ ಟ್ರಯಲ್ ಅನ್ನು ಮಾಡುವಂಥದ್ದು ಪಬ್ಲಿಕ್ ಪ್ರಾಸಿಕ್ಯೂಟರ್ಗೆ ಉಪಯೋಗ ಆಗುವಂಥದ್ದು. ನೋಡಿ, ಅಪಿಯರೆನ್ಸ್ ಬೈ ಪಬ್ಲಿಕ್ ಪ್ರಾಸಿಕ್ಯೂಟರ್ 301, 302 ಪರ್ಮಿಷನ್ ಟು ಕಂಡಕ್ಟ್ ಪ್ರಾಸಿಕ್ಯೂಷನ್. ನಮ್ಗೆ ಸರ್ಕಾರದ ವಕೀಲರ ಮೇಲೆ ನಂಬಿಕೆ ಇಲ್ಲ, ಸೊ ನಮ್ಗೆ ನಾವೇ ನಾವು ಒಬ್ರು ಸ್ಪೆಷಲ್ ಪರ್ಸನ್ ಅಪಾಯಿಂಟ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ಸೆಕ್ಷನ್ 302 ಅಡಿಯಲ್ಲಿ ಅಪ್ಲಿಕೇಶನ್ ಹಾಕೋತಾರೆ. ಆ ಅಪ್ಲಿಕೇಶನ್ ಹಾಕೊಂಡು ನಾವು ಪ್ರಾಸಿಕ್ಯೂಷನ್ ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಸೊ ಹಿಯರ್ whenever the complainant is always will be the state. For the state, there will be a representation of government advocates. They are considered to be prosecutors. Where those prosecutors are not honest ಆಗಿರಲ್ಲ, ಹಣ ತಗೊಂಡ್ಬಿಟ್ಟಿರ್ತಾರೆ ಅಕ್ಯೂಸ್ ಕಡೆಯಿಂದ, ಸೊ ಅವನ್ನ ಬಿಡುಗಡೆ ಮಾಡಿಸೋ ಚಾನ್ಸಸ್ ಇರುತ್ತೆ.
ಇವ್ರಿಗೆ ಅನ್ಯಾಯ ಆಗಿರುತ್ತೆ, ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದಿರುತ್ತೆ. ಅಂತ ಸಂದರ್ಭದಲ್ಲಿ ನಾವೇ ಪ್ರಾಸಿಕ್ಯೂಟರ್ನ ನಾವೇ ಅಪಾಯಿಂಟ್ ಮಾಡ್ಬೇಕು, ಬೇರೆಯವ್ರನ್ನ ಅಪಾಯಿಂಟ್ ಮಾಡಿ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಅಪಾಯಿಂಟ್ ಮಾಡಿ ಅಂತ ಅರ್ಜಿಯನ್ನ ಹಾಕುತ್ತಾರೆ. ಯಾವ ಸೆಕ್ಷನ್ ಅಡಿಯಲ್ಲಿ? ಸೆಕ್ಷನ್ 302 ಅಡಿಯಲ್ಲಿ ನೋಡಿ. ಸೆಕ್ಷನ್ 302 ಅಡಿಯಲ್ಲಿ, ಸೆಕ್ಷನ್ 302 ಅಡಿಯಲ್ಲಿ ನಿಮ್ಮ ಪ್ರೈವೇಟ್ ಪರ್ಸನ್ ಇಂಥವ್ರು ಪಬ್ಲಿಕ್ ಪ್ರಾಸಿಕ್ಯೂಟರ್ನಾಗ ಅಪಾಯಿಂಟ್ ಮಾಡಿ ಅಂತ ಪರ್ಮಿಷನ್ ತಗೊಳ್ಳೋದು. ಇಲ್ಲ ಅಂದ್ರೆ ಪ್ರಾಸಿಕ್ಯೂಷನ್ ಅವ್ರಿಗೆ ನಾವೇ ಹೆಲ್ಪ್ ಮಾಡ್ತೀವಿ, ನಾವು ಇರ್ತೀವಿ ಅಂತ ಹೇಳಿ ತಗೊಳ್ಳೋವಂಥದ್ದು. ನೆಕ್ಸ್ಟ್ ಜಡ್ಜ್ಮೆಂಟ್ 353 ಜಡ್ಜ್ಮೆಂಟ್ ಬಗ್ಗೆ ಎಲ್ಲ ಉಲ್ಲೇಖ ನಿಮ್ಗೆ ನೋಡ್ಬೋದು. ಚಾಪ್ಟರ್ 28 ಡೆತ್ ಸೆಂಟೆನ್ಸ್ ಕನ್ಫರ್ಮೇಶನ್ 366 ನೋಡಿ. ಚಾಪ್ಟರ್ ಎಷ್ಟಿದು? 29 ಅಪೀಲ್ಸ್, ಅಪೀಲ್ಗಳನ್ನು ಹೋಗುವಂತದ್ದು. 371 ಅಪ್ಲಿಕೇಶನ್ ನೋಡಿ, 372 ಅಪ್ಲಿಕೇಶನ್, 369 ಜಡ್ಜ್ಮೆಂಟ್ ಅಲ್ಲಿ ಕನ್ವಿಕ್ಷನ್ ಆಗೋಗ್ಬಿಟ್ಟಿರುತ್ತೆ. ತಕ್ಷಣ ಏನ್ ಮಾಡ್ತೀವಿ? ಅಪೀಲ್ ಗಳನ್ನು ಹೋಗ್ತೀವಿ. ಅಪೀಲ್ಗೆ ಹೋದಾಗ ನಾವೇನ್ ಮಾಡ್ತೀವಿ? ಲೋಯರ್ ಕೋರ್ಟ್ನವರು ಏನು ಆರ್ಡರ್ ಮಾಡಿದಾರೆ ಕನ್ವಿಕ್ಷನ್ ಅನ್ನ ಸ್ಟೇ ಮಾಡಿ ಅಂತ ಹೇಳ್ತೀವಿ. ಯಾವ ಸೆಕ್ಷನ್ ಅಡಿಯಲ್ಲಿ ಸ್ಟೇ ಮಾಡಿ ಅಂತ ಹೇಳ್ತೀವಿ? ಯಾವ ಸೆಕ್ಷನ್ ಅಡಿಯಲ್ಲಿ ಸ್ಟೇ ಮಾಡಿ ಅಂತ ಹೇಳ್ತೀವಿ? ಯಾವ ಸೆಕ್ಷನ್ ಸ್ಟೇ ಮಾಡಿ ಅಂತ ಹೇಳ್ತೀವಿ ನೋಡಿ. ಸೆಕ್ಷನ್ ಎಂಕ್ವೈರೀಸ್ ಅಂಡ್ ಟ್ರಯಲ್ ನೋಡಿ, 29 ಚಾಪ್ಟರ್ 27 ಚಾಪ್ಟರ್ 29 ನೋಡಿ. ಅಪೀಲ್ ಇನ್ ಕೇಸ್ ಆಫ್ ಅಕ್ವಿಟಲ್, ಅಪೀಲ್ ಅಗೇನ್ಸ್ಟ್ ಕನ್ವಿಕ್ಷನ್ ಬೈ ಹೈಕೋರ್ಟ್ ಇನ್ ಸರ್ಟನ್ ಕೇಸಸ್ ನೋಡಿ. ಅಪೀಲ್ ಇನ್ ಕೇಸಸ್ ಸೆಕ್ಷನ್ 389 ವೆರಿ ಇಂಪಾರ್ಟೆಂಟ್ ನೋಡಿ. ಸೆಕ್ಷನ್ 389 ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು ಏನು ಅಂದ್ರೆ, ಅಪೀಲು ಮುಗಿಯೋವರೆಗೂ ಏನ್ ಸೆಂಟೆನ್ಸ್ ಕೊಟ್ಟಿರ್ತಾರೆ ಅದನ್ನ ಸಸ್ಪೆಂಡ್ ಮಾಡಿ, ಅಂಡ್ ಹಿ ಮೇ ಬಿ ದ ಅಕ್ಯೂಸ್ಡ್ ಪರ್ಸನ್ ಟು ಬಿ ರಿಲೀಸ್ಡ್ ಆನ್ ಬೇಲ್ ಅಂತ ಹೇಳಿ ಬೇಲ್ ತಗೊಳ್ಳುವಂಥದ್ದು. ಎಗೇನ್ ಬೇಲ್ ತಗೋಬೇಕಾಗುತ್ತೆ ಸೆಕ್ಷನ್ 389 ಅಡಿಯಲ್ಲಿ. ಬೇಲ್ ತಗೊಂಡು ಅಪೀಲ್ ಮುಗಿಯೋವರೆಗೂ ಅವನು ಬೇಲ್ ತಗೊಂಡು ಹೊರಗಡೆನೆ ಇರ್ತಾನೆ. ಹೈಕೋರ್ಟ್ ನಲ್ಲಿ ಲೋಯರ್ ಕೋರ್ಟ್ನವರು, ಮ್ಯಾಜಿಸ್ಟ್ರೇಟ್ನವರು ತೀರ್ಪು ಎತ್ತಿಡಿತಾರೆ. ಎತ್ತಿಡಿದು ಅವ್ರು ಮಾಡಿದಂತ ಏನು ಒಂದು ಆರ್ಡರ್ ಇದೆ ಕರೆಕ್ಟ್ ಆಗಿ ಮಾಡಿದ್ದಾರೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಕನ್ವಿಕ್ಷನ್ ಆಯ್ತು, ಸೆಷನ್ ಕೋರ್ಟ್ನವರು ರಿಲೀಸ್ ಮಾಡಿದ್ರು. ಸೆಷನ್ ಕೋರ್ಟ್ನವ್ರು ಏನ್ ಮಾಡ್ತಾರೆ? ಕನ್ವಿಕ್ಷನ್ ಮಾಡ್ಲಿಲ್ಲ, ಅಕ್ವಿಟಲ್ ಮಾಡಿದ್ರು. ಆ ಅಕ್ವಿಟಲ್ ನ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗ್ತಾರೆ. ಯಾರು ಬಾಧಿತರು ಒಂದು ಯಾರಿರ್ತಾರೆ, ಕಂಪ್ಲೇಂಟ್ ಇರ್ತಾರೆ, ಅವರು ಮತ್ತೆ ಹೈಕೋರ್ಟ್ ಅಪೀಲ್ ಹೋಗ್ತಾರೆ. ಗೌರ್ಮೆಂಟ್ ಇನ್ಸಿಸ್ಟ್ ಮಾಡ್ತಾರೆ ಹೈಕೋರ್ಟ್ ಅಲ್ಲಿ ಅಪೀಲ್ ಹಾಕಿ ಅಂತ. ಹೈಕೋರ್ಟ್ ಅಲ್ಲಿ ಅಪೀಲ್ ಆದಾಗಿರುತ್ತೆ, ಹೈಕೋರ್ಟ್ ಅಲ್ಲಿ ರಿವರ್ಸ್ ಆಗೋಗ್ಬಿಡುತ್ತೆ. ಡಿಸ್ಟ್ರಿಕ್ಟ್ ಕೋರ್ಟ್ ಮಾಡಿರೋದನ್ನ ಸೆಟ್ ಅಸೈಡ್ ಮಾಡಿ ಲೋಯರ್ ಕೋರ್ಟ್ನವ್ರು ಮಾಡಿರೋಂತ ಒಂದು ತೀರ್ಪನ್ನ, ಕನ್ವಿಕ್ಷನ್ ಅನ್ನ ಎತ್ತಿಡಿಯುತ್ತೆ. They will uphold their decision taken by the trial court and convict the accused matter. So ಅದೇ ನೀವು ಈ ಪಿಕ್ಚರ್ ಆಕ್ಟ್ರೆಸ್ ಯಾರಿದ್ದಾರೆ, ಹೆಸರೇನು, ಅಭಿನಯ ಅವ್ರನ್ನ ನೋಡಿ, ಇದೇ ತರನೇ ಕನ್ವಿಕ್ಷನ್ ಆಗಿರೋದು. ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ ನಲ್ಲಿ ಕನ್ವಿಕ್ಷನ್, ಡಿಸ್ಟ್ರಿಕ್ಟ್ ಕೋರ್ಟ್ ಅಲ್ಲಿ ಅಕ್ವಿಟಲ್, ಅಗೇನ್ ಹೈಕೋರ್ಟ್ ಅಲ್ಲಿ ಕನ್ವಿಕ್ಷನ್. ಸೊ ಅವರು ಹೆಂಗ್ ಹೊರಗಡೆ ಎದುರಿಸ್ತೀನ ಅಂದ್ರೆ ಸೆಕ್ಷನ್ 389 ಆಧಾರದ ಮೇಲೆ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಪೆಂಡಿಂಗ್ ದಿ ಅಪೀಲ್. ಸೊ ಇಷ್ಟು ನಾವು ಈ ಒಂದು ಸೆಕ್ಷನ್ ಆಲ್ರೆಡಿ ನೋಡ್ತೀವಿ ನೋಡಿ. ರೆಫರೆನ್ಸ್ ಅಂಡ್ ರಿವಿಷನ್, ಇದು ಕಂಪ್ಲೀಟ್ ಕೋರ್ಟ್ ಬೇಕಾಗಿರೋಂಥದ್ದು. ಕೋರ್ಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ, ಅವಾಗ ರೆಫರೆನ್ಸ್ ತಗೊಳ್ತಾರೆ 395 ಅಲ್ಲಿ. ಸೊ ಇದು ನಿಮ್ಗೆ ಕಂಪ್ಲೀಟ್ ರಿವಿಷನ್ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು. ಅದೇ ಕೋರ್ಟ್ ಮುಂದೆ ಒಂದು ರಿವಿಷನ್ ಅಪ್ಲಿಕೇಶನ್ ಹಾಕೊಳ್ಳುವಂಥದ್ದು 399 ಅಡಿಯಲ್ಲಿ ಪವರ್ಸ್ ಆಫ್ ರಿವಿಷನ್. ನೀವು ಇನ್ನೂ ಸ್ವಲ್ಪ ರಿವಿಷನ್ ಮಾಡಿ ಸ್ವಾಮಿ, ಮತ್ತೆ ನೋಡಿ ತಪ್ಪು ಮಾಡಿಲ್ಲ ಅಂತ ಹೇಳಿ ನೋಡಿ. ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್ 407, 406 ಅಲ್ಲಿ ಸುಪ್ರೀಂ ಕೋರ್ಟ್ ಪವರ್ಸ್ ಇರುತ್ತೆ, 407 ಅಲ್ಲಿ ಹೈಕೋರ್ಟ್ ಅವ್ರಿಗೆ ಪವರ್ಸ್ ಇರುತ್ತೆ.
ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್, ಟ್ರಾನ್ಸ್ಫರ್ ಆಫ್ ಸಿವಿಲ್ ಕೇಸಸ್. ಹೆಂಡತಿಯ ಒಂದು ಡಿವೋರ್ಸ್ ಅರ್ಜಿ ಎಲ್ಲಿರುತ್ತೆ ಅಂದ್ರೆ, ಗಂಡ ಏನ್ ಮಾಡ್ತಾನೆ, ಡಿವೋರ್ಸ್ ಹಾಕೊಂಡಿರ್ತಾನೆ. ಎಲ್ಲಿಗೆ ಹಾಕೊಂಡಿರ್ತಾನೆ ಡಿವೋರ್ಸು? ಉತ್ತರ ಪ್ರದೇಶನಲ್ಲಿ ಹಾಕೊಂಡಿರ್ತಾನೆ. ಉತ್ತರ ಪ್ರದೇಶನ ಒಂದು ಮೀರಟ್ ಅನ್ನೋ ಒಂದು ಜಿಲ್ಲೆಯಲ್ಲಿ ಗಂಡ ಡಿವೋರ್ಸ್ ಅಪ್ಲಿಕೇಶನ್ ಹಾಕೊಂಡಿರ್ತಾನೆ. ಹೆಂಡತಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾಳೆ. ಬೆಂಗಳೂರಿನಲ್ಲಿ ಒಂದು ಡಿವಿ ಕೇಸ್ ಹಾಕೊಂಡಿರ್ತಾಳೆ. ಅವಳು ಪ್ರತಿ ಸಾಲಿನೂ ಸಹ ಒಂದು ಫ್ಯಾಮಿಲಿ ಕೋರ್ಟ್, ಏನು ಉತ್ತರ ಪ್ರದೇಶದಲ್ಲಿ ಇರುವಂತಹ ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ಬರಕ್ ಆಗ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಅವಳೇನ್ ಮಾಡ್ತಾಳೆ, ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಟ್ರಾನ್ಸ್ಫರ್ ಅಪ್ಲಿಕೇಶನ್ ನ ಮೂವ್ ಮಾಡ್ತಾಳೆ. ಟ್ರಾನ್ಸ್ಫರ್ ಅಪ್ಲಿಕೇಶನ್ ಮೂವ್ ಮಾಡಿದಾಗ ಆ ಒಂದು ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋಂತ ಒಂದು ಡಿವೋರ್ಸ್ ಮ್ಯಾಟ್ರು ಬೆಂಗಳೂರಿಗೆ ರವಾನೆ ಮಾಡ್ತಾರೆ. ಹಾಗೇನೆ ಕ್ರಿಮಿನಲ್ ಕೇಸಸ್ ಕೂಡ ನೋಯ್ಡಾದಲ್ಲಿ ಸೆಕ್ಟರ್ 40 ಹರಿಯಾಣದಲ್ಲಿ FIR ನ ರಿಜಿಸ್ಟರ್ ಮಾಡ್ತಾರೆ ಗಂಡನ ವಿರುದ್ಧ ಸೆಕ್ಷನ್ 498 ಅಡಿಯಲ್ಲಿ. ಸೊ ಈ ನಿಟ್ಟಿನಲ್ಲಿ ಆ ಒಂದು ಪ್ರಕರಣವನ್ನ ಬೆಂಗಳೂರಿಗೆ ರವಾನೆ ಮಾಡ್ಬೇಕು. ಯಾಕೆ ಅಂದ್ರೆ ಹೆಂಡತಿ ಬೆಂಗಳೂರು ವಾಸಿಯಾಗಿರ್ತಾಳೆ, ಅವಳು ಹೋಗ್ಲಿಕ್ಕೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಕ್ರಿಮಿನಲ್ ಕೇಸನ್ನ ನೀವು ಆ ಸ್ಟೇಟಿಂದ ಈ ಸ್ಟೇಟ್ಗೆ ಫಾರ್ವರ್ಡ್ ಮಾಡ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ಅರ್ಜಿ ಹಾಕ್ಬೇಕಾಗುತ್ತೆ 406 ಅಡಿಯಲ್ಲಿ. ನೋಡಿ, ಸೆಕ್ಷನ್ 406 ಇದು ನಿಮ್ಗೆ ಟ್ರಾನ್ಸ್ಫರ್ ಆಫ್ ಕ್ರಿಮಿನಲ್ ಕೇಸಸ್ ಆಯ್ತು. ಇದು ಚಾಪ್ಟರ್. ಡೆತ್ ಸೆಂಟೆನ್ಸ್ ವಿಚಾರವಾಗಿ ಡೆತ್ ಸೆಂಟೆನ್ಸಸ್ 368 ಎಕ್ಸಿಕ್ಯೂಷನ್ ಮಾಡುವಂಥದ್ದು. ಬರೀ ಡೆತ್ ಸೆಂಟೆನ್ಸ್ ಆಗಿದ ತಕ್ಷಣ ಅಗೇನ್ ಎಕ್ಸಿಕ್ಯೂಷನ್ ಪಿಟಿಷನ್ ಅನ್ನ ಪ್ರಾಸಿಕ್ಯೂಟರ್ ಏನ್ ಮಾಡ್ತಾರೆ, ಫೈಲ್ ಮಾಡ್ಕೋತಾರೆ. ಎಕ್ಸಿಕ್ಯೂಷನ್ ಆಫ್ ಆರ್ಡರ್ ಪಾಸ್ಡ್ ಅಂಡರ್ ಸೆಕ್ಷನ್ 368, ಎಕ್ಸಿಕ್ಯೂಷನ್ ಆಫ್ ಸೆಂಟೆನ್ಸ್ ಆಫ್ ಡೆತ್ ಪಾಸ್ಡ್ ಬೈ ಹೈಕೋರ್ಟ್ 414 ಅಲ್ಲಿ. ಸೊ ಇಂಪ್ರಿಸನ್ಮೆಂಟ್ ವಿಚಾರ ನಿಮ್ಗೆ ಈ ಚಾಪ್ಟರ್ ಅಡಿ ನೋಡ್ತೀವಿ. 417 ಅಲ್ಲಿ ನನಗೆ ತಮಿಳ್ನಾಡಲ್ಲಿ IM CM ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ಸೊ ಅಲ್ಲಿ ಇಂಪ್ರಿಸನ್ ಮಾಡಬಾರ್ದು, ಅಲ್ಲಿ ಅವ್ರಿಗೆ ಫೇವರ್ ಆಗುವಂತ ಚಾನ್ಸಸ್ ಇದೆ. ಸೊ ಹಂಗಾಗಿ ಇಂಪ್ರಿಸನ್ಮೆಂಟ್ ಶುಡ್ ಬಿ ಇನ್ ಬ್ಯಾಂಗ್ಳೂರ್ ಅಂತ ಹೇಳಿ ಬೆಂಗಳೂರಿಗೆ ಶಿಫ್ಟ್ ಆಗುತ್ತೆ 417. ನೋಡಿ, ಲೇವಿ ಆಫ್ ಫೈನ್ ಅನ್ನು ಕಟ್ಟಬೇಕು. ಫೈನ್ ಕಟ್ತಾ ಇಲ್ಲ, ವಾರೆಂಟ್ ಮಾಡಿ ಸ್ವಾಮಿ. ಫೈನ್ ಲೇವಿ ವಾರೆಂಟ್ ಅಂತ ಕರಿತೀವಿ. FLW ಫೈನ್ ಲೇವಿ ವಾರೆಂಟ್ ಸೆಕ್ಷನ್ 421. ನೋಡಿ, ಫೈನ್ ಲೇವಿ ವಾರೆಂಟ್ ಚಾಪ್ಟರ್ 32C. ಬಾಡಿ ವಾರೆಂಟ್ ಅಂದ್ರೆ ಏನು? ಸಿಗ್ತಾನೆ ಇಲ್ಲ ಅವನು, ಸೊ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಅವನ್ನ ಕರ್ಕೊಂಡ್ ಬನ್ನಿ, ಬಾಡಿ ವಾರೆಂಟ್. FLW ಫೈನ್ ಲೇವಿ ವಾರೆಂಟ್, ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಅವ್ನ ಫೈನ್ ಕಟ್ಸಿ, ಫೈನ್ ಲೇವಿ ವಾರೆಂಟ್. ನೋಡಿ, ವಾರೆಂಟ್ ವಾರೆಂಟ್ ಅನ್ನು ಹೆಂಗ್ ಇಶ್ಯೂ ಮಾಡಿಸೋದು ಅದ್ರದ್ದೆಲ್ಲ ಪ್ರಾವಿಷನ್ಸ್ ನಾವು ಇಲ್ಲಿ ನೋಡ್ತೀವಿ, ಈ ಚಾಪ್ಟರ್ ಅಡಿಯಲ್ಲಿ ನೋಡ್ತೀವಿ. ಚಾಪ್ಟರ್ 32D ಇಲ್ಲಿ ನೋಡಿ, ಸಸ್ಪೆನ್ಷನ್, ರೆಮಿಷನ್ ಅಂಡ್ ಕಮ್ಯುಟೇಷನ್ ಆಫ್ ಸೆಂಟೆನ್ಸಸ್. ರೆಮಿಷನ್ ಅಂತ ಕರಿತೀವಿ. ಇಂಪ್ರಿಸನ್ಮೆಂಟ್ಗೆ ಒಳಗಾಗಿರುವಂತವನ್ನ ಅವನು ಒಂದು ಒಳ್ಳೆ ನಡತೆ ತೋರಿಸ್ತಾ ಇರ್ತಾನೆ, ಅವಾಗ ಆ ಸೆಂಟೆನ್ಸ್ ಏನ್ ಕೊಟ್ಟಿರ್ತಾರೆ ಅದನ್ನ ರೆಮಿಟ್ ಮಾಡ್ತಾರೆ, ಕಡಿತಗೊಳಿಸ್ತಾರೆ, ಇಲ್ಲ ಸಸ್ಪೆಂಡ್ ಮಾಡ್ತಾರೆ. ಸೊ ಅದ್ರ ವಿಚಾರವಾಗಿ ಈ ಒಂದು ಚಾಪ್ಟರ್ ನೋಡ್ತೀವಿ. ಬೇಲ್ ಬಾಂಡ್ಸ್ ಬಗ್ಗೆ 33 ಅಲ್ಲಿ ನೋಡ್ತೀವಿ. ಬೇಲ್ ಅಂದ್ರೆ ಏನು ಅಂತೆಲ್ಲ ಹೇಳಿ ನೋಡಿ. 436 ಸೆಕ್ಷನ್ 436 ಸೆಕ್ಷನ್ 436 ಇಂದ ಸೆಕ್ಷನ್ 439 ವರೆಗೂ ಇವು ಬೇಲ್ ಬಗ್ಗೆ ಉಲ್ಲೇಖವನ್ನ ನೋಡ್ತೀರಿ. ಸೆಕ್ಷನ್ 436A ಅಂತಾನು ಸಹ ಹೊಸ ಒಂದು ಇದರಲ್ಲಿ ಇದೆ. ಸೆಕ್ಷನ್ 436A says ಏನ್ ಹೇಳುತ್ತೆ? ಸೆಕ್ಷನ್ 436A, how many types of bails are there? What is section 438? ಒಂದು ಆಂಟಿಸಿಪೇಟರಿ ಬೇಲು, ಇನ್ನೊಂದು ರೆಗ್ಯುಲರ್ ಬೇಲು, ಇನ್ನೊಂದು ಸ್ಟ್ಯಾಚ್ಯೂಟರಿ ಬೇಲು. ನೋಡಿ, ಅದನ್ನು ನಾವು ಈ ರೀತಿಯಾದಂತ ಹೇಳ್ತೀವಿ. ನೋಡಿ, ಸೆಕ್ಷನ್ 436 ಏನ್ ಹೇಳುತ್ತೆ? ಬೇಲಬಲ್ ಅಫೆನ್ಸ್ ಅಲ್ಲಿ ಬೇಲ್ ತಗೊಳ್ಳೋಂಥದ್ದು ಹೇಳುತ್ತೆ. 437 ಏನ್ ಹೇಳುತ್ತೆ? ನಾನ್ ಬೇಲಬಲ್ ಅಫೆನ್ಸ್ ಅಲ್ಲಿ ಬೇಲ್ ಅಪ್ಲಿಕೇಶನ್ ಬಗ್ಗೆ ಹೇಳುತ್ತೆ. 436A ಮ್ಯಾಕ್ಸಿಮಮ್ ಪೀರಿಯಡ್ ಫಾರ್ ವಿಚ್ ಅನ್ ಅಂಡರ್ ಟ್ರಯಲ್ ಪ್ರಿಸನರ್ ಕ್ಯಾನ್ ಬಿ ಡಿಟೈನ್ಡ್. 436A ಅಲ್ಲಿ
ಸೊ ಅದೇನ್ ಹೇಳುತ್ತೆ, ಬೇರೆ ಪರ್ಸನ್ ಆಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಇನ್ವೆಸ್ಟಿಗೇಷನ್, ಎಂಕ್ವೈರಿ, ಟ್ರಯಲ್ under this code of an offense under law, not being an offense for which punishment of death has been specified as one of the punishment under that law, undergone detention for a period of extending up to one of the maximum period of imprisonment specified for the purpose offense under that law, he shall be released by the court on his personal bond without surety. ಅವನು ಸ್ವಾಮಿ ಜೈಲಲ್ಲಿ ಇದ್ದಾನೆ, ಎಷ್ಟು ವರ್ಷ ಆದ್ರೂ ಅವನ್ಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಕೊಡ್ಬೇಕಾಗಿರೋಂತ ಅಪರಾಧ ಮಾಡಿರೋದೇ 3 ವರ್ಷ. ಅವನು ಆಲ್ರೆಡಿ 2 ವರ್ಷನೇ ಜೈಲಲ್ಲಿ ಅವನೇ, ಬೇರೆ ತಗೊಂಡಿಲ್ಲ. ಅಂತ ಸಂದರ್ಭದಲ್ಲಿ 436A ಅಪ್ಲಿಕೇಶನ್ ಅಡಿಯಲ್ಲಿ ನೀವು ಬೇಲ್ ಅನ್ನ ತಗೋಬಹುದು. 436A ನೋಡಿ ಅದು ಹೇಳುತ್ತೆ. 437 ರೆಗ್ಯುಲರ್ ಬೇಲ್, ಜೈಲಲ್ಲಿ ಇದ್ದಾಗ ನಾನ್ ಬೇಲಬಲ್ ಅಫೆನ್ಸ್ ಅವನ ಮೇಲೆ FIR ಗಳು ಸೆಕ್ಷನ್ಗಳು ಬಿದ್ದಿದ್ರೆ 437 ಅಲ್ಲಿ ಹಾಕೊಂತೀವಿ, ಜೈಲಲ್ಲಿ ಇರ್ಬೇಕು ಅವ್ನು. 438 ಆಂಟಿಸಿಪೇಟರಿ ಬೇಲ್, ಅಪ್ರಹೆನ್ಷನ್ ಇತ್ತು, ಸ್ವಾಮಿ ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ, ನನ್ನ ತಗೊಂಡು ಜೈಲ್ಗೆ ಹಾಕ್ಬಿಡ್ತಾರೆ, ಹಂಗಾಗಿ ನೀವು ನನಗೆ ಬಂದು ಬೇಲ್ ಕೊಡಿ ಅಂತ ಹೇಳ್ತಾರೆ. 438 ಅಲ್ಲಿ ಅಪ್ಲಿಕೇಶನ್ ಹಾಕ್ತಿವಿ, ಬೇಲ್ ಅಪ್ಲಿಕೇಶನ್ ಹಾಕೊಡುವಂಥದ್ದು. 437A ಅಂತ ಒಂದಿದೆ. 437A ಏನು, ಬೇಲ್ ಟು ರಿಕ್ವೈರ್ ಅಕ್ಯೂಸ್ ಟು ಅಪಿಯರ್ ಬಿಫೋರ್ ನೆಕ್ಸ್ಟ್ ಅಪಿಲೇಟ್ ಕೋರ್ಟ್. 437 ನಲ್ಲಿ ಏನು ಒಂದು ಏನು ವಿಚಾರಣೆ ಆಗಿ ಅವನಿಗೆ ಕನ್ವಿಕ್ಷನ್ ಆಗೋಗಿತ್ತು, ಅಥವಾ ಒಂದು 437A ಅಲ್ಲಿ ಇನ್ನೇನು ಅವನ್ಗೆ ಜಡ್ಜ್ಮೆಂಟ್ ಪ್ರೊನೌನ್ಸ್ ಆಗ್ಬೇಕು, ಅದ್ರಲ್ಲಿ ಅವ್ನ್ ಕನ್ವಿಕ್ಷನ್ ಆಗುತ್ತೆ ಅಂತ ಅವ್ನಿಗೆ ಗೊತ್ತಾಗ್ಬಿಡುತ್ತೆ. ಅವಾಗ ಏನ್ ಮಾಡ್ತಾನೆ, 437A ಅಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂತಾನೆ, ನಾನು ಅಪೀಲ್ಗೆ ಹೋಗ್ತೀನಿ, ನೀವು ಕೊಟ್ಟಂತ ತೀರ್ಪಲ್ಲಿ ನನಗೆ ಸಮಾಧಾನ ಇಲ್ಲ, ನೀವು ಬೇಲ್ನ ಕೊಡಿ ಅಂತಾನೆ. ಅವಾಗ 437A ಅಲ್ಲಿ ಬೇಲ್ನ ಹಾಕೊಳ್ಳುವಂಥದ್ದು ಹೊಸ ಪ್ರಾವಿಷನ್ ಇದು. ದಿಸ್ ಪ್ರಾವಿಷನ್ ಇಸ್ ಇನ್ಸರ್ಟೆಡ್ ಅಂಡರ್ ದಿ ಕ್ರಿಮಿನಲ್ ಅಮೆಂಡ್ಮೆಂಟ್ ಆಕ್ಟ್ 2008. 2008 ಅಲ್ಲಿ ಇದೊಂದು ಪ್ರಾವಿಷನ್ ಇಟ್ರು ನೋಡಿ. 2008 ಅಮೆಂಡ್ಮೆಂಟ್ ಆಕ್ಟ್ CRPC 437A ಇಲ್ಲಿ ಮೆನ್ಷನ್ ಆಗಿಲ್ಲ. 437A 438 ನೋಡಿ. Before conclusion of the trial and before disposal of the appeal, the court trying the offence or the appellate court as the case may be shall require the accused to execute bail bonds with sureties to appear before the higher court as and when such courts issue notice in respect of any appeal or petition filed against the judgment of the respective court, and such bail bonds shall be in force for 6 months. If such accused fails to appear, the bonds stand forfeited and the procedure under section 446 apply. Procedure when bond has been forfeited, ಅವನು ಅಪಿಯರ್ ಆಗುವಂತರ ಅಪಿಯರ್ ಆಗಿಲ್ಲ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಬಾಂಡ್ಸ್ ಅನ್ನ ಫಾರ್ಫಿಟ್ ಮಾಡ್ಬಿಡ್ತಾರೆ. 437A ಅಲ್ಲಿ ಹೈಯರ್ ಅಪಲೇಟ್ ಅಥಾರಿಟಿಗೆ ಹೋಗ್ತಾನೆ, ಕನ್ವಿಕ್ಷನ್ ಆಗಂತ ಒಂದು ಮೊಮೆಂಟ್ ಬಂದ್ಬಿಟ್ಟಿರುತ್ತೆ. ಅವಾಗ ಏನ್ ಮಾಡ್ತಾನೆ, 437A ಅಲ್ಲಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕೊಂಡು ಮೂವ್ ಮಾಡ್ಕೊಂತಾನೆ. ಸೊ ಸೆಕ್ಷನ್ 437 ಅಲ್ಲಿ ಒಂದು ಬೇಲ್ ನೋಡ್ತೀವಿ. ಸೆಕ್ಷನ್ 436 ಅಲ್ಲಿ ಒಂದು ಬೇಲ್ ಪ್ರಾವಿಷನ್ ನೋಡ್ತೀವಿ. ಸೆಕ್ಷನ್ 436 ಅಲ್ಲಿ ಏನ್ ನೋಡಿ, ಸೆಕ್ಷನ್ 436 ಅಲ್ಲಿ ಒಂದು ಬೇಲು, ಸೆಕ್ಷನ್ 436A ಅಲ್ಲಿ ಒಂದು ಬೇಲು, ಸೆಕ್ಷನ್ 437 ಅಲ್ಲಿ ಒಂದು ಬೇಲು, ಸೆಕ್ಷನ್ 437A ಅಲ್ಲಿ ಒಂದು ಬೇಲು, ಸೆಕ್ಷನ್ 438 ಅಲ್ಲಿ ಆಂಟಿಸಿಪೇಟರಿ ಬೇಲು, ಸೆಕ್ಷನ್ 439 ಅಲ್ಲಿ ಒಂದು ಬೇಲ್. ಎಷ್ಟಾಯ್ತು, 6 ಬೇಲ್ ಪ್ರಾವಿಷನ್ಸ್ ನಾವು ನೋಡ್ತೀವಿ. 439 ಅಲ್ಲಿ ಸೆಷನ್ ಕೋರ್ಟ್ ಟ್ರಯಲ್ ಅಲ್ಲಿ ಬೇಲ್ ನ ತಗೊಳ್ಳುವಂತದ್ದು ರೆಗ್ಯುಲರ್ ಬೇಲ್. ಈಗ ಅವನು ಮರ್ಡರ್ ಮಾಡ್ಬಿಟ್ಟಿರ್ತಾನೆ, ಮರ್ಡರ್ ಮಾಡಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಪೊಲೀಸ್ನವರು ಕರ್ಕೊಂಡೋಗಿ ಜೈಲ್ಗೆ ಹಾಕ್ಬಿಡ್ತಾರೆ. ಸೊ ಅವನ್ಗೆ ಆಚೆ ಕರ್ಕೊಂಡ್ ಬರ್ಬೇಕು, ಏನ್ ಮಾಡ್ಬೇಕು, ಸೆಕ್ಷನ್ 439 ಅಡಿಯಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕೋಬೇಕು. ಎಲ್ಲಿ ಹಾಕೋತೀವಿ, ಸೆಷನ್ ಕೋರ್ಟ್ ಅಲ್ಲಿ ಹಾಕೋತೀವಿ. ಸೆಷನ್ ಕೋರ್ಟ್ ಅಲ್ಲಿ ರಿಜೆಕ್ಟ್ ಆಯ್ತು, ಏನ್ ಮಾಡ್ತೀವಿ, ಅದೇ ಸೆಕ್ಷನ್ ಅಡಿಯಲ್ಲಿ ಹೈಕೋರ್ಟ್ ಅಲ್ಲಿ ಹಾಕೊಂತೀವಿ. 439 ಅಲ್ಲಿ ನೋಡಿ, ಸ್ಪೆಷಲ್ ಪವರ್ಸ್ ಆಫ್ ಹೈಕೋರ್ಟ್ ಆರ್ ಕೋರ್ಟ್ ಆಫ್ ಸೆಷನ್ ರಿಗಾರ್ಡಿಂಗ್ ಬೇಲ್. ಅರ್ಥ ಆಗ್ತಿದ್ಯಾ? ಆರ್ ಯು ಆಲ್ ಹಿಯರಿಂಗ್? Yes, sir. ರೈಟ್, ನಿದ್ದೆ ಬರ್ತಿದ್ಯಾ? ಸರಿ, ಆ ಮಚ್ಚಲ್ಲಿ ಹೊಡೆದಿದ್ದ, ಆ ಮಚ್ಚಲ್ಲಿ ಹೊಡೆದಿರೋದನ್ನ ಸೀಸ್ ಮಾಡಿದ್ರು ಪೊಲೀಸ್ನವರು. ಕನ್ವಿಕ್ಷನ್ ಆಯ್ತು, ಅಪೀಲ್ ಪೀರಿಯಡ್ ಮುಗೀತು. ಆ ಮಚ್ಚನ್ ಏನ್ ಮಾಡ್ಬೇಕು, ಮಚ್ಚನ್ನ ಡೆಸ್ಟ್ರಾಯ್ ಮಾಡ್ಬೇಕು. ಮೊಬೈಲ್ ಕಳ್ತನ ಆಗಿತ್ತು, ಮೊಬೈಲ್ ಪೊಲೀಸರು ಸೀಸ್ ಮಾಡಿದ್ರು. ಆ ಕಳ್ಳ ಸಿಕ್ಬಿದ್ದ, ಮೊಬೈಲ್ ಕದ್ದಿದ್ದ ಅಂತ. ಮೊಬೈಲ್ ಅನ್ನ ನಾನು ಕಸ್ಟಡಿ ತಗೋಬೇಕು. ಹೆಂಗ್ ತಗೋಬೇಕು ಅಂದ್ರೆ, ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಚಾಪ್ಟರ್ 34 451 ಅಂಡ್ 457 ಇಂಪಾರ್ಟೆಂಟ್. 457 ಅಲ್ಲಿ ಮತ್ತು 451 ರೆಡ್ ವಿತ್ 447 ಅಪ್ಲಿಕೇಶನ್ ಹಾಕೊಂಡು ಆ ಏನು ಆ ಕಸ್ಟಡಿಯಲ್ಲಿ ಇದ್ದಂತಹ ಮೊಬೈಲ್ ನ
ನಾವು ನಮಗ್ ಕೊಡಿ, ಇದು ಐ ಆಮ್ ದಿ ರೈಟ್ಫುಲ್ ಓನರ್, ಲಾಫುಲ್ ಓನರ್ ಆಫ್ ದಿಸ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಆ ಒಂದು ಅದನ್ನ ನಾವು ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ ಅಂತ ಕರಿತೀವಿ. ಪ್ರಾಪರ್ಟಿನ ತಗೊಳ್ಳೋಂಥದ್ದು ನೋಡಿ. 450 457 ಅಪ್ಲಿಕೇಶನ್. ಅದಕ್ಕೊಂದು PF ಅಂತ ಮಾಡಿರ್ತಾರೆ. ಈಗ ಕಳ್ಳ ಆ ಮೊಬೈಲ್ ಅನ್ನು ಕತ್ಕೊಂಡು ಹೋಗಿರ್ತಾನೆ, ಆ ಕಳ್ಳ ಸಿಕ್ಬಿದ್ದಿರ್ತಾನೆ, ಮೊಬೈಲು ಸಿಕ್ಬಿದ್ದಿರುತ್ತೆ. ಆ ಮೊಬೈಲ್ಗೆ ಒಂದು ನಂಬರ್ ಕೊಟ್ಟಿರ್ತಾರೆ. ಆ ನಂಬರ್ ಏನಂತ ಕರಿತೀವಿ ಅಂದ್ರೆ PF ನಂಬರ್ ಅಂತ ಕೊಟ್ಟಿರ್ತಾರೆ. PF ನೀವು ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ, ನೀವು ಇವತ್ತು ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಅಲ್ಲೆಲ್ಲ ಸ್ಟೇಷನ್ ಮುಂದೆ ಗಾಡಿಗಳನ್ನ ನಿಲ್ಸಿರ್ತಾರೆ. ಆ ಗಾಡಿಗಳು ಸೀಟ್ ಮೇಲೆ PF ನಂಬರ್ ಅಂತ ಬರೆದಿರ್ತಾರೆ. ಆ PF ನಂಬರ್ ಏನು ಅಂದ್ರೆ ಪ್ರಾಪರ್ಟಿ ಫಾರಂ ನಂಬರ್ ಅಂತ ಕರಿತೀವಿ. ಅದಕ್ಕೊಂದು ನಂಬರ್ ಕೊಟ್ಟಿರ್ತಾರೆ. ಆ ಪ್ರಾಪರ್ಟಿ ನಂಬರು, ಆ ಕ್ರೈಮ್ ನಂಬರ್, ಇಲ್ಲ CC ನಂಬರ್ ಹಾಕ್ಬಿಟ್ಟು ಈ ಅಪ್ಲಿಕೇಶನ್ ನೀವು ಕೋರ್ಟ್ ಮುಂದೆ ಹಾಕಿದ್ರೆ ಅಲ್ಲಿ ಏನು ಕಾರ್ ಮುಂದೆ ನಿಂತಿರುತ್ತೆ, ಆ ಬೈಕ್ ಆ ಸ್ಟೇಷನ್ ಮುಂದೆ ಬಿದ್ದು ಒಣಗ್ತಾ ಇರತ್ತೆ, ಧೂಳು ಹಿಡ್ದಿರುತ್ತೆ, ಅದನ್ನ ಬಿಡುಗಡೆ ಮಾಡಿಕೊಡ್ತಾರೆ ನೋಡಿ. ಸೆಕ್ಷನ್ 451 457. ಕಳ್ತನದ ಮಾಲು ತರಕಾರಿ ಆಗಿತ್ತು, ತರಕಾರಿ ಎಲ್ಲ ಕೊಳ್ತೋಗ್ಬಿಡುತ್ತೆ, 459 ಅದನ್ನ ಮಾರಾಟ ಮಾಡುವಂಥದ್ದು. ಪವರ್ ಟು ಸೆಲ್ ಪೆರಿಷಬಲ್ ಪ್ರಾಪರ್ಟಿ ನೋಡಿ. ಪವರ್ ಟು ಸೆಲ್ ಪೆರಿಷಬಲ್ ಪ್ರಾಪರ್ಟಿ 459 ನೋಡಿ. ಹಂಗೆ ಸೊ ಇಷ್ಟು 35 ಇರ್ರೆಗ್ಯುಲರ್ ಪ್ರೊಸೀಡಿಂಗ್ಸ್ ಏನಾಗುತ್ತೆ, ಇರ್ರೆಗ್ಯುಲರ್ ಆಗ್ಬಿಟ್ಟಿರುತ್ತೆ. ಅದು ರೆಗ್ಯುಲರ್ ಆಗಿರೋದಿಲ್ಲ. ಅಂತ ಸಂದರ್ಭದಲ್ಲಿ ಯಾವ್ಯಾವೆಲ್ಲ ಸೆಕ್ಷನ್ ಏನೇನೆಲ್ಲ ಹೇಳುತ್ತೆ. 467 ಲಿಮಿಟೇಷನ್ ಹೇಳುತ್ತೆ. 1 ವರ್ಷದಿದ್ರೆ 1 ವರ್ಷ, 3 ವರ್ಷ ಇದ್ರೆ 3 ವರ್ಷ ಕಾಗ್ನಿಜೆನ್ಸ್ ಅನ್ನ ತಗೊಳ್ಳುವಂಥದ್ದು. ಕಾಗ್ನಿಜೆನ್ಸ್ ವಿಚಾರದಲ್ಲಿ ಮರ್ಡರ್ ಅನ್ನ ಮಾಡಿರ್ತಾನೆ, ಮರ್ಡರ್ ಮಾಡಿ ಸುಮಾರು ಒಂದು 5 ವರ್ಷ ಆಗಿರುತ್ತೆ. ಆ ವಿಚಾರದಲ್ಲಿ ಪೊಲೀಸ್ನವ್ರು ಯಾವುದೇ ತರ ಆಕ್ಷನ್ ತಗೊಂಡಿರಲ್ಲ. ಮರ್ಡರ್ ಮಾಡಿದಾಗ ಪೊಲೀಸ್ನವರು ಗೊತ್ತಿರೋ FIR ಮಾಡಿರಲ್ಲ. ಆದ್ರೆ ಆ ಮರ್ಡರ್ ಮಾಡಿದಂತ ವ್ಯಕ್ತಿ 5 ವರ್ಷ ಆದ್ಮೇಲೆ ಒಂದು ಬಾರ್ನಲ್ಲಿ ಕೂತ್ಕೊಂಡು ಕುಡಿತಾ, ನಾನು ಒಂದು 5 ವರ್ಷದಿಂದ ಒಂದು ಮರ್ಡರ್ನ ಮಾಡಿದ್ದೆ ಅಂತ ಹೇಳ್ತಾನೆ. ಆ ವಿಚಾರ ಪೊಲೀಸ್ನವ್ರಿಗೆ ಏನಾದ್ರು ಗೊತ್ತಾಯ್ತು ಅಂದ್ರೆ ಕಾಗ್ನಿಜೆನ್ಸ್ 5 ವರ್ಷ ಆದ್ರೂ ಸಹ, 5 ವರ್ಷ ಆಗ್ಲಿ, 10 ವರ್ಷ ಆಗ್ಲಿ, 20 ವರ್ಷ ಆಗ್ಲಿ, 30 ವರ್ಷ ಆಗ್ಲಿ, ಪೊಲೀಸ್ನವರು ಇಮಿಡಿಯೇಟ್ ಆಗಿ ಅದನ್ನ ಕಾಗ್ನಿಜೆನ್ಸ್ ತಗೋಬಹುದು. ಅದ್ರ ಬಗ್ಗೆ ಎಲ್ಲ ಉಲ್ಲೇಖ ನಿಮ್ಗೆ ಈ ಚಾಪ್ಟರ್ ಅಡಿಯಲ್ಲಿ ತಗೋತಾರೆ. ಚಾಪ್ಟರ್ 36 ಅಲ್ಲಿ ಲಿಮಿಟೇಷನ್ ಫಾರ್ ಟೇಕಿಂಗ್ ಕಾಗ್ನಿಜೆನ್ಸ್ ಆಫ್ ಸರ್ಟನ್ ಅಫೆನ್ಸಸ್. ಪ್ರತಿಯೊಂದಕ್ಕೂ ಲಿಮಿಟೇಷನ್ಸ್ ಇದೆ. 1 ವರ್ಷದ ಅಫೆನ್ಸ್ ಆದ್ರೆ 1 ವರ್ಷದ ಇಂಪ್ರಿಸನ್ಮೆಂಟ್ ಇರುವಂತ ಅಫೆನ್ಸ್ ಆದ್ರೆ 1 ವರ್ಷ ಕಂಪ್ಲೇಂಟ್ ಮಾಡ್ಬೇಕು. 3 ವರ್ಷ ಅಂತಂದ್ರೆ 3 ವರ್ಷದ ಮಿನ್ನ ಮೇಲ್ಪಟ್ಟು 3 ವರ್ಷ ನಿಮ್ಗೆ ಏನು ಲಿಮಿಟೇಷನ್ ಇರುತ್ತೆ, ಟೈಮ್ ಲಿಮಿಟೇಷನ್ ಇರುತ್ತೆ. 3 ವರ್ಷದಲ್ಲಿ ನೀವು ಕೇಸ್ ಮಾಡ್ಬೇಕು. ಡಿಫಮೇಷನ್ ಆಯ್ತು, 1 ವರ್ಷದಲ್ಲಿ ಕೇಸ್ ಮಾಡ್ಬೇಕು. ಕ್ರಿಮಿನಲ್ ಡಿಫಮೇಷನ್ ಮಾಡ್ತಿದ್ದೀರಾ 499 ಅಲ್ಲಿ, ಅವಾಗ 3 ವರ್ಷದೊಳಗೆ ನೀವು ಕೇಸನ್ನ ಮಾಡ್ಬೇಕಾಗುತ್ತೆ, ಕಂಪ್ಲೇಂಟ್ ಮಾಡ್ಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಈ ಒಂದು ಚಾಪ್ಟರ್ ಅಡಿಯಲ್ಲಿ ನೀವು ನೋಡ್ತೀರಿ. ಮಿಸಲೇನಿಯಸ್ ಹೈಕೋರ್ಟ್ ನಲ್ಲಿ ಹಿಂಗ್ ಪ್ರೊಸೀಡಿಂಗ್ಸ್ ನಡೆಯುತ್ತೆ, ಟ್ರಯಲ್ಸ್. ಮತ್ತೆ ಜಡ್ಜಸ್ಗಳು ಕೆಲವು ಸಲ ಏನ್ ಮಾಡ್ತಾರೆ, ರೆಕ್ಲೂಸ್ ಅಂತ ನಾವು ಕರಿತೀವಿ, ರೆಕ್ಲೂಸಿಂಗ್ ಅಂತ ಕರಿತೀವಿ. ಅಂದ್ರೆ ಅಲ್ಲಿ ಇನ್ನು ಏನು ಮ್ಯಾಜಿಸ್ಟ್ರೇಟ್ ತೀರಾ ಆತ್ಮ ಸಂಬಂಧಿಗಳು ಏನ್ ಮಾಡ್ತಾರೆ, ಅಲ್ಲಿ ಬಂದ್ಬಿಟ್ಟಿರ್ತಾರೆ. ಅವಾಗ ಏನ್ ಮಾಡ್ತಾರೆ, ಕೇಸಸ್ ಇನ್ ವಿಚ್ ಜಡ್ಜ್ ಆರ್ ಮ್ಯಾಜಿಸ್ಟ್ರೇಟ್ ಇಸ್ ಪರ್ಸನಲ್ ಇಂಟ್, ಅವರು ಇಳಿದು ಬಿಡ್ತಾರೆ ಕೆಳಗಡೆ, ಇದನ್ನ ಮಾಡಲ್ಲ, ಬೇರೆಯವ್ರಿಗೆ ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಅಥವಾ ಜಡ್ಜ್ಗೆ ನೀವು ರೆಫರ್ ಮಾಡಿ ಅಂತ. ಅದನ್ನೆಲ್ಲ ನಾವು ನೋಡ್ತೀವಿ. 477 ಅಲ್ಲಿ ಪವರ್ ಆಫ್ ಹೈಕೋರ್ಟ್ ಟು ಮೇಕ್ ರೂಲ್ಸ್ ಗಳನ್ನ ಮಾಡುವಂಥದ್ದು. ಮೊನ್ನೆ ಕರೋನಾ ಬಂತು, ಲೋಯರ್ ಕೋರ್ಟ್ ಇದ್ರ ಬಗ್ಗೆ ಎಲ್ಲ ರೂಲ್ಸ್ ಗಳೇ ಇರ್ಲಿಲ್ಲ, ರೂಲ್ಸ್ ಗಳನ್ನ ಮಾಡಿದ್ರು. ಸೊ ಯಾವ ಒಂದು ಪ್ರಾವಿಷನ್ ಅಡಿಯಲ್ಲಿ ಮಾಡಿದ್ರು 477 ಅಲ್ಲಿ ಎಲ್ಲಾ ಕೋರ್ಟ್ ನಲ್ಲೂ ಆ ಒಂದು ವಿಟ್ನೆಸ್ ಬಾಕ್ಸ್ ಇಂದ ಹಿಡಿದು ಸಾಹೇಬ್ರಿಗೆಲ್ಲ ಒಂದು ಶೆಲ್ಟರ್ ಗಳನ್ನ ಮಾಡಿದ್ರು, ಗ್ಲಾಸ್ ಶೆಲ್ಟರ್, ಟ್ರಾನ್ಸ್ಪರೆಂಟ್ ಶೆಲ್ಟರ್ಸ್ ಮಾಡಿದ್ರು. ಯಾಕೆಂದ್ರೆ ಉಸಿರಾಟದ್ದು ಅದರಿಂದ ಕರೋನಾ ಸ್ಪ್ರೆಡ್ ಆಗಬಾರ್ದು ಅಂತ ಹೇಳಿ ಅದನ್ನೆಲ್ಲ ಈಗ ರಿಮೂವ್ ಮಾಡಿದ್ರು. 477 ಅಡಿಯಲ್ಲಿ ಪವರ್ ಆಫ್ ದಿ ಹೈಕೋರ್ಟ್ ಟು ಮೇಕ್ ರೂಲ್ಸ್ ಇದೆ ನೋಡಿ. 482 ತುಂಬಾ ಇಂಪಾರ್ಟೆಂಟ್, ಇನ್ನರೆಂಟ್ ಪವರ್ಸ್ ಆಫ್ ದಿ ಹೈಕೋರ್ಟ್. FIR ಆಯ್ತು, ಫಾಲ್ಸ್ FIR ಮಾಡ್ಬಿಟ್ರು ಪೊಲೀಸ್ನವರು, ಅದನ್ನ ಕ್ವಾಶ್ ಮಾಡಿಸ್ಬೇಕು. ಯಾವ ಒಂದು ಸೆಕ್ಷನ್ ಅಡಿಯಲ್ಲಿ 482 ಅಲ್ಲಿ. ಚಾರ್ಜ್ ಶೀಟ್ ಹಾಕೋರು ಚಾರ್ಜ್ ಶೀಟ್ ಕ್ವಾಶ್ ಮಾಡ್ಬೇಕು, ಯಾವ ಸೆಕ್ಷನ್ ಅಡಿಯಲ್ಲಿ 482 ಅಲ್ಲಿ. ಸೊ ಯಾವುದೇ ಒಂದು ಮ್ಯಾಟ್ರು ನಾವು ಹೈಕೋರ್ಟ್ನವರು ಗಣನೆ ಒಂದು ಪವರ್ಸ್ ನ ಇನ್ನರೆಂಟ್ ಪವರ್ಸ್ ಯೂಸ್ ಮಾಡ್ಬೇಕು 482 ಅಲ್ಲಿ, 482 ಹಾಕ್ಬೇಕು.
ಸೊ ಇಷ್ಟೆಲ್ಲ ನಿಮ್ಗೆ ನೀವು ಇಷ್ಟು ಒಂದು ನೋಡ್ತೀರಿ CRPC ಅಡಿಯಲ್ಲಿ ಇಷ್ಟೆಲ್ಲ ಒಂದು ವ್ಯವಸ್ಥೆಯನ್ನ ನೋಡ್ತೀರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿ ಕಾನ್ಸೆಪ್ಟ್ ಅಂಡ್ ದಿ ಚಾಪ್ಟರ್ ವೈಸ್ ಅನಾಲಿಸಿಸ್ ಆಫ್ ದಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್.